ಎಸ್ ನೋಡಿ, ಮೇಲ್ಮನೆ ಚುನಾವಣೆ ನಡೆದಿದೆ, ರಿಸಲ್ಟ್ ಕೂಡ ಬಂದಿದೆ. ಈ ಒಂದು ಸಂದರ್ಭದಲ್ಲಿ ರಿಸಲ್ಟ್ ಬಗ್ಗೆ ಮಾತನಾಡೋಣ. ಅದಕ್ಕಿಂತ ಮುಂಚಿತವಾಗಿ ಈ ರಾಜ್ಯ ರಾಜಕಾರಣದಲ್ಲಿ ರೆಸಾರ್ಟ್ ಪಾಲಿಟಿಕ್ಸ್ ಏನಿದೆ, ತಲತಲಾಂತರದಿಂದ ನಡ್ಕೊಂಡು ಬಂದಿರುವಂತಹ ಹಾದಿ, ಅದನ್ನ ಇನ್ನೂ ಕೂಡ ಕಂಟಿನ್ಯೂ ಮಾಡ್ತಿದ್ದಾರೆ. ಡಿ.ಕೆ. ಶಿವಕುಮಾರ್ ಈಗ ಆಲ್ರೆಡಿ ಗೆದ್ದಿದ್ದಾರೆ. ಆದ್ರೆ ಗೆಲ್ಲೋದಕ್ಕೆ ರೆಸಾರ್ಟ್ ಪಾಲಿಟಿಕ್ಸೇ ಬೇಕಾಯ್ತಾ, ಅದನ್ನ ಮಾಡಿನೇ ಗೆಲ್ಲಬೇಕಾಗಿತ್ತಾ ಅನ್ನುವಂಥ ಪ್ರಶ್ನೆ ಚರ್ಚೆ ಮಾಡೋಣ. ಮೇಲ್ಮನೆ ಮಹಾಯುದ್ಧದಲ್ಲಿ ಕಾಂಗ್ರೆಸ್ ಕಮಾಲನ್ನ ಮಾಡಿದೆ, ಗೆದ್ದಿದೆ. ಪರಿಷತ್ ಫೈಟ್ ನಲ್ಲಿ ಕಾಂಗ್ರೆಸ್ನ 5 ಅಭ್ಯರ್ಥಿಗಳು ಜಯಬೇರಿಯನ್ನ ಬಾರಿಸಿದ್ದಾರೆ. ಮೇಲ್ಮನೆ ಕದನದಲ್ಲಿ ಬಿಜೆಪಿಯ 2 ಅಭ್ಯರ್ಥಿಗಳಿಗೆ ಗೆಲುವು ಸಿಕ್ಕಿದೆ. ಬಿಜೆಪಿ ಜೆಡಿಎಸ್ ನಿಂದ ಅಡ್ಡ ಮತದಾನ ಆಗಿದೆ. ಇದು ಕಾಂಗ್ರೆಸ್ಗೆ ವರದಾನ ಆಗಿರುವಂತದ್ದು. ಕಾಂಗ್ರೆಸ್ ಅಭ್ಯರ್ಥಿಗಳಾದ ಬಿಕೆ ಹರಿಪ್ರಸಾದ್, ಶಿವಣ್ಣ ಮಳವಳ್ಳಿಗೆ ಇಬ್ಬರಿಗೂ ಕೂಡ 30 ಓಟು, ತಿಪ್ಪಣ್ಣ ಕಮಕನೂರು 30 ಓಟು, ಪಿವಿ ಮೋಹನ್ 30, ಬಿಜೆಪಿಯ ರಘುಕೌಟಿಲ್ಯಗೆ 29, ಲಿಂಗರಾಜ್ ಪಾಟೀಲ್ ಅವರಿಗೆ 22 ಜಯಭೇರಿಯನ್ನು ಬಾರಿಸಿದ್ದಾರೆ. ಜೆಡಿಎಸ್ ನಿಂದ ಸ್ಪರ್ಧಿಸಿದಂತಹ ಗೋವಿಂದ ರಾಜುಗೆ ಹೀನಾಯವಾದಂತಹ ಸೋಲಾಗಿರುವಂಥದ್ದು, ಸೋಲನ್ನ ಕಂಡಿದ್ದಾರೆ. ಈಗ ಆಲ್ರೆಡಿ ರಿಸಲ್ಟ್ ಬಂದಿದೆ. ಕಾಂಗ್ರೆಸ್ ಕಮಾಲನ್ನ ಮಾಡಿರುವಂಥದ್ದು, ಗೆದ್ದಿದೆ. 5 ಜನರು ಕೂಡ ಗೆದ್ದಿರುವಂಥದ್ದು ಪರಿಷತ್ ಫೈಟ್ ನಲ್ಲಿ. ಮೇಲ್ಮನೆ ಕದನದಲ್ಲಿ ಬಿಜೆಪಿಯ 2 ಅಭ್ಯರ್ಥಿಗಳು ಗೆದ್ದಿದ್ದಾರೆ. ಗೊತ್ತಿತ್ತು ಕಾಂಗ್ರೆಸ್ನಿಂದ 4 ಜನ, ಬಿಜೆಪಿಯಿಂದ 2 ಗೆದ್ದೇ ಗೆಲ್ತಾರೆ ಅಂತ ಗೊತ್ತಿದ್ದಂಥದ್ದು. ಆದ್ರೆ ಕಾಂಗ್ರೆಸ್ನಿಂದ ಯಾವಾಗ 5ನೇ ಅಭ್ಯರ್ಥಿ ಕಣಕ್ಕಿಳಿತಾರೆ, ಜೆಡಿಎಸ್ ನಿಂದ ಒಬ್ರು ಬರ್ತಾರೆ, ಈ ಸಂದರ್ಭದಲ್ಲಿ ಅವರಿಬ್ಬರ ಮಧ್ಯದಲ್ಲಿ ಫೈಟ್ ಶುರುವಾಗುತ್ತೆ. ಹಾಗಾಗಿ ಯಾರು ಗೆಲ್ತಾರೆ ಅನ್ನುವಂಥ ಕುತೂಹಲ ಇತ್ತು. ಆದ್ರೆ ಇದೀಗ ಡಿ.ಕೆ. ಶಿವಕುಮಾರ್ ಅವರು ಮಾಡಿದಂತಹ ಪ್ಲಾನ್ಗಳು ಎಲ್ಲವೂ ಕೂಡ ವರ್ಕೌಟ್ ಆಗಿರುವಂಥದ್ದು. ಇದೀಗ ಗೆದ್ದಿದ್ದಾರೆ. ರೆಸಾರ್ಟ್ ಪಾಲಿಟಿಕ್ಸ್ ಅನ್ನ ಮಾಡಿ ಗೆದ್ದಿದ್ದಂಥದ್ದು. ಒಂದ್ ಕಡೆನಲ್ಲಿ ಜನಸಾಮಾನ್ಯರು, ಬರಗಾಲ, ಬೆಲೆ ಏರಿಕೆ, ಉದ್ಯೋಗ ತಾಪತ್ರಯ, ಇದೆಲ್ಲದರಿಂದಲೂ ಕೂಡ ಪರಿತಪಿಸ್ತಾ ಇದ್ದಾರೆ. ಅದರ ನಡುವೆ ರೆಸಾರ್ಟ್ ಪಾಲಿಟಿಕ್ಸ್ ನಡೆದಂಥದ್ದು. ರಾಜ್ಯದ ಜನಪ್ರತಿನಿಧಿಗಳಿಗೆ ಮಾತ್ರ ರೆಸಾರ್ಟ್ ಭಾಗ್ಯ ಸಿಕ್ಕಿತ್ತು. ಜನಸಾಮಾನ್ಯರು ಪರದಾಟವನ್ನು ನಡೆಸ್ತಾ ಇದ್ರು. ಕಣ್ಣು ಮುಂದೆ ಕಾಣ್ತಾ ಇದ್ದಿದ್ದಂಥದ್ದು ಬೆಂಗಳೂರಿನ ವಿಧಾನಸೌಧ. ಆದ್ರೆ ಎಲ್ಲವೂ ಕೂಡ ನಡೀತಾ ಇದ್ದಿದ್ದಂಥದ್ದು ಬಿಡದಿಯ ರೆಸಾರ್ಟ್ ನಲ್ಲಿ. ಇಲ್ಲಿ ಕೇವಲ ಕಾಂಗ್ರೆಸ್ ಅಷ್ಟೇ ರೆಸಾರ್ಟ್ ಪಾಲಿಟಿಕ್ಸ್ ಅನ್ನ ಮಾಡಲಿಲ್ಲ, ಬಿಜೆಪಿ ಜೆಡಿಎಸ್ ಕೂಡ ರೆಸಾರ್ಟ್ ಪಾಲಿಟಿಕ್ಸ್ ಅನ್ನ ಮಾಡಿತ್ತು. ಅಲ್ಲಿಗೆ ನೋಡೋದಾದ್ರೆ 2 ಕಡೆಯಿಂದಲೂ ಕೂಡ, 3 ಪಕ್ಷದಲ್ಲೂ ಕೂಡ ತಮ್ಮ ತಮ್ಮ ಶಾಸಕರ ಮೇಲೆ ನಂಬಿಕೆ ಅನ್ನೋದಿರಲಿಲ್ಲ. ಕಾಂಗ್ರೆಸ್ ಗೆದ್ದಿದೆ. 5ಕ್ಕೆ 5 ಜನರನ್ನ ಕೂಡ ಗೆಲ್ಲಿಸುವಲ್ಲಿ ಡಿ.ಕೆ. ಶಿವಕುಮಾರ್ ಇದೀಗ ಸಕ್ಸಸ್ ಅನ್ನ ಕಂಡಿದ್ದಾರೆ, ಸಕ್ಸೀಡ್ ಆಗಿದ್ದಾರೆ. ಬಹುದೊಡ್ಡ ಮತದಾನ ನಡೆದಿದ್ದಂಥದ್ದು. ಡಿ.ಕೆ.ಶಿಗೆ ಇದು ಪ್ರತಿಷ್ಠೆಯ ಕಣವಾಗಿತ್ತು. ಯಾಕಂತ ಅಂದ್ರೆ ಅವರು ಸಿಎಂ ಆದ ನಂತರ ನಿರ್ಣಾಯಕವಾಗಿತ್ತು ಇದನ್ನ ಗೆಲ್ಲಿಸಬೇಕು ಅಂತ. ಹಾಗಾಗಿ ಪ್ಲಾನ್ಗಳನ್ನ ಮಾಡಿದ್ದಂಥದ್ದು. ಅಷ್ಟಕ್ಕೆ ಅಷ್ಟೂ ಜನ ವಿಧಾನಸೌಧವನ್ನ ಬಿಟ್ಟು ಬಿಡದಿಯ ರೆಸಾರ್ಟ್ ನಲ್ಲಿ ಹೋಗಿ ಕೂತಿದ್ರು. ಅಲ್ಲಿ ಪ್ಲಾನ್ಗಳಾಯ್ತು. ಮಾಕ್ ಮತದಾನ ಕೂಡ ಆಗಿದೆ. ಹೇಗೆ ಮತದಾನ ಮಾಡಬೇಕು ಅನ್ನೋದನ್ನ ಕೂಡ ಹೇಳ್ಕೊಟ್ಟಿದ್ದಾರೆ. ಹಾಗಾದ್ರೆ ಶಾಸಕರಿಗೆ ಮತದಾನ ಹೇಗೆ ಮಾಡಬೇಕು ಅನ್ನೋದು ಗೊತ್ತಿರ್ಲಿಲ್ವಾ, ಅಥವಾ ಕೈ ತಪ್ಪಿ ಹೋಗುತ್ತೆ ಅನ್ನುವಂಥ ಭಯ ಇದ್ದು ಆ ರೀತಿಯಾಗಿ ಪ್ಲಾನ್ಗಳನ್ನ ಮಾಡಿದ್ದ? ಏನೇ ಗೆದ್ದಿದ್ರು ಕೂಡ ಇಲ್ಲಿ ಗಮನಿಸಬೇಕಾಗಿರುವಂಥದ್ದು, ಡಿ.ಕೆ.ಶಿ ಎಲ್ಲೋ ಒಂದ್ ಕಡೆ ಸೋತ್ರ. ಹಾಗಾದ್ರೆ ಸಿದ್ದರಾಮಯ್ಯ ಯಾವಾಗ ರಾಜೀನಾಮೆಯನ್ನ ಕೊಟ್ರು, ರಾಜೀನಾಮೆಯನ್ನ ಕೊಟ್ಟ ನಂತರ ಡಿ.ಕೆ.ಶಿ ಪದಗ್ರಹಣವನ್ನ ಮಾಡಿದ ಪ್ರತಿ ಕ್ಷಣದಿಂದಲೂ ಕೂಡ ಸವಾಲ್ಗಳು ಎದುರಾಯ್ತಾ ಬಂದಿದ್ದಂಥದ್ದು. ಶಾಸಕರು ಅಸಮಾಧಾನಗೊಂಡಿದ್ರು. ಸಚಿವ ಸ್ಥಾನಕ್ಕಾಗಿ ಲಾಬಿಗಳು ನಡೀತು. ಅವರನ್ನ ಮನವೊಲಿಸೋದಕ್ಕೆ ಅರಸಾಹಸವನ್ನ ಪಟ್ರು. ಆದ್ರೆ ಮೇಲ್ಮನೆ ಚುನಾವಣೆ ಅನ್ನೋದು ಪ್ರತಿಷ್ಠೆಯ ಕಣವಾಗಿತ್ತು. ಹಾಗೆ ತೆಗೆದುಕೊಂಡಿದ್ರು ಡಿ.ಕೆ. ಶಿವಕುಮಾರ್ ಅವರು. ಇದೀಗ ಗೆದ್ದಿದ್ದಾರೆ. ಮೇಲ್ಮನೆ ಮಹಾಯುದ್ಧದಲ್ಲಿ ಕಾಂಗ್ರೆಸ್ ಕಮಾಲನ್ನ ಮಾಡಿದೆ. ಅಷ್ಟೋ ಸ್ಟ್ರಾಟಜಿಗಳು ವರ್ಕ್ ಆಗಿರುವಂಥದ್ದು. ಡಿ.ಕೆ.ಶಿ ಕೈ ಹಿಡಿದಿದೆ. ಎಲ್ಲೋ ಒಂದ್ ಕಡೆ ಕೈ ಹಿಡಿದಿದ್ರು ಕೂಡ ಅವರು ಬಹುತೇಕ ಸೋತಂತೆ. ಯಾಕಂತ ಅಂದ್ರೆ ರೆಸಾರ್ಟ್ ಪಾಲಿಟಿಕ್ಸ್ ಅನ್ನ ಮಾಡಿ ಅಲ್ಲಿ ಇದೇ ರೀತಿಯಾಗಿ ಮತವನ್ನ ಹಾಕಬೇಕು, ಹೀಗೆ ಆಗತ್ತೆ ಅನ್ನೋದನ್ನ ಪ್ರತಿಯೊಂದನ್ನು ಕೂಡ ಹೇಳ್ಕೊಟ್ಟಿರುವಂಥದ್ದು. ಶಾಸಕರಿಗೆ ಅಷ್ಟು ಬರೋದಿಲ್ವಾ, ಮತದಾನ ಹಾಕೋದಕ್ಕೆ ಬರೋದಿಲ್ವಾ, ಸ್ವಂತ ವಿವೇಚನೆ ಅನ್ನೋದಿಲ್ವಾ ಶಾಸಕರಿಗೆ? ಎಲ್ಲವನ್ನೂ ಹೇಳ್ಕೊಟ್ಟೆ ಮಾಡಿಸ್ಬೇಕಾ? ಹಾಗಾದ್ರೆ ಎಲ್ಲವನ್ನ ಹೇಳ್ಕೊಟ್ಟು ಮಾಡಿಸೋ ಅಂತ ಸಂದರ್ಭ ಬಂತು ಅಂತ ಅಂದ್ರೆ ಇವರು ಜನಸಾಮಾನ್ಯರಿಗೆ ಏನ್ ಕೊಡೋದಕ್ಕೆ ಸಾಧ್ಯ, ಏನನ್ನ ಮಾಡೋದಕ್ಕೆ ಸಾಧ್ಯ? ಏನೇ ಗೆದ್ದಿದ್ರು ಕೂಡ ಬರ್ತಾ ಇರುವಂತ ಪ್ರಶ್ನೆಗಳು ಇವೆಲ್ಲವೂ ಕೂಡ. ಮೇಲ್ಮನೆ ಮಹಾಯುದ್ಧದಲ್ಲಿ ಕಾಂಗ್ರೆಸ್ ಕಮಾಲ್ ಮಾಡಿದ್ರು ಕೂಡ, ಏನೇ ಆಗಿದ್ರು ಕೂಡ ಇಲ್ಲಿ ಡಿ.ಕೆ.ಶಿ ಸೋತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂತದ್ದು. ಅವ್ರು ಗೆದ್ದಿದ್ದಾರೆ, ಚುನಾವಣೆಯಲ್ಲಿ ಗೆದ್ದಿದ್ದಾರೆ.
ರೆಸಾರ್ಟ್ ಪಾಲಿಟಿಕ್ಸ್ ಅನ್ನ ಮಾಡಿದ್ದಾರೆ. ಎಲ್ಲಾ ಶಾಸಕರನ್ನ ಒಗ್ಗೂಡಿಸ್ಕೊಂಡ್ರು. ಹೀಗೆ ಮತದಾನ ಆಗಬೇಕು, ಇಂಥವ್ರನ್ನೇ ಗೆಲ್ಲಿಸ್ಬೇಕು, ಈ ರೀತಿಯಾಗಿ ಆಗಬೇಕು ಅನ್ನೋದು ಪ್ರತಿಯೊಂದು ಕೂಡ ಪ್ಲಾನ್ ಆಯ್ತು. ಎಲ್ಲವೂ ಪ್ಲಾನ್ ಆದ ನಂತರ ಕಾಂಗ್ರೆಸ್ ಕಮಾಲನ್ನ ಮಾಡ್ತು. ಡಿಕೆಶಿ ಗೆದ್ದು ಬೀಗಿದ್ದಾರೆ, ಸಂಭ್ರಮಿಸ್ತಾ ಇದ್ದಾರೆ, ಖುಷಿಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂತ ಅಂದ್ರೆ ಸಿಎಂ ಆದ ನಂತರ ಈ ಒಂದು ಅವಕಾಶ ಸಿಕ್ಕಿತ್ತು. ಅವರನ್ನ ಅವರು ಪ್ರೂವ್ ಮಾಡ್ಕೊಳ್ಬೇಕಾಗಿತ್ತು, ಪ್ರೂವ್ ಮಾಡ್ಕೊಂಡಿದ್ದಾರೆ. ಆದ್ರೆ ಅದಕ್ಕೆ ರೆಸಾರ್ಟ್ ಪಾಲಿಟಿಕ್ಸ್ ನ ಮಾಡ್ಬೇಕಾಗಿತ್ತ. ಈಗ ಆಲ್ರೆಡಿ ತಲತರಾಂತದಿಂದ ಬಂದಿದೆ ರೆಸಾರ್ಟ್ ಪಾಲಿಟಿಕ್ಸ್ ಅನ್ನೋದು. ಇಲ್ಲಿ ಇನ್ನೊಂದು ವಿಚಾರ ಗಮನಿಸಬೇಕಾಗಿರುವಂತದ್ದು, ಕೇವಲ ಡಿಕೆಶಿ ಅಥವಾ ಕಾಂಗ್ರೆಸ್ ಇಂದ ಅಷ್ಟೇ ರೆಸಾರ್ಟ್ ಪಾಲಿಟಿಕ್ಸ್ ಆಗಿಲ್ಲ. ಜೆಡಿಎಸ್ ಕೂಡ ರೆಸಾರ್ಟ್ ಪಾಲಿಟಿಕ್ಸ್ ಅನ್ನ ಮಾಡಿದೆ, ಬಿಜೆಪಿ ಕೂಡ ರೆಸಾರ್ಟ್ ಪಾಲಿಟಿಕ್ಸ್ ಅನ್ನ ಮಾಡಿದೆ. ಅಲ್ಲಿಗೆ ಸ್ವತಃ ಅವರ ಪಕ್ಷದ ಶಾಸಕರ ಮೇಲೆ ಯಾರಿಗೂ ಕೂಡ ನಂಬಿಕೆ ಅನ್ನೋದಿಲ್ಲ. ನಂಬಿಕೆ ಇಟ್ಟುಕೊಳ್ಳದೆ ಗೆದ್ದಿರುವಂತ ಚುನಾವಣೆ ಇದು. ಗೆದ್ದಿದ್ದಾರೆ, ಆದ್ರೆ ಯಾವುದೇ ರೀತಿಯಾದಂತ ನಂಬಿಕೆ ಯಾರ ಮೇಲೂ ಕೂಡ ಇರಲಿಲ್ಲ. ಯಾರಿಗ್ ಬೇಕು ಈ ರೆಸಾರ್ಟ್ ಪಾಲಿಟಿಕ್ಸ್, ಈ ರೆಸಾರ್ಟ್ ಸಂಸ್ಕೃತಿ? ಇದನ್ನ ಇಟ್ಕೊಂಡೇ ಗೆಲ್ಲಬೇಕಾ? ಇದಿದ್ದೇ ಗೆಲ್ಲೋದಾಗಿದ್ರೆ ಚುನಾವಣೆ ಅನ್ನೋದು ಯಾಕೆ ಬೇಕಾಗಿತ್ತು? ಆರಾಮಾಗಿ ರೆಸಾರ್ಟ್ಗಳಲ್ಲಿ ಹೋಗಿ ಎಲ್ಲವನ್ನ ಪ್ಲಾನ್ ಮಾಡ್ಕೊಂಡು ಗೆಲ್ಲಬೇಕಾಗಿತ್ತಲ್ಲ, ಗೆಲ್ಲಬಹುದಾಗಿತ್ತಲ್ಲ. ಎಸ್, ಈ ಎಲ್ಲಾ ವಿಚಾರಗಳ ಕುರಿತಾಗಿ ಇಂದಿನ ಚರ್ಚಾ ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ನಾನು ಪ್ಯಾನಲಿಸ್ಟ್ ಗಳನ್ನ ವೆಲ್ಕಮ್ ಮಾಡ್ಕೊಳ್ತೀನಿ. ಬಿಜೆಪಿ ವಕ್ತಾರರಾಗಿ ರತನ್ ಪೂಜಾರಿ ಅವರಿದ್ದಾರೆ, ಜೆಡಿಎಸ್ ವಕ್ತಾರರಾಗಿ ಗಿರೀಶ್ ಅವರಿದ್ದಾರೆ, ಕಾಂಗ್ರೆಸ್ ವಕ್ತಾರರಾಗಿ ಮಹಂತೇಶ್ ಹಟ್ಟಿ ಅವರಿದ್ದಾರೆ. ಮೂರು ಜನಕ್ಕೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮೊದಲನೇದಾಗಿ ಕಾಂಗ್ರೆಸ್ ವಕ್ತಾರರ ಹತ್ರನೇ ಹೋಗ್ತೀನಿ ನೇರವಾಗಿ. 5 ಜನನು ಕೂಡ ಗೆಲ್ಸಿದ್ದೀರಾ, ಖುಷಿಯ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಆದ್ರೆ ರೆಸಾರ್ಟ್ ಪಾಲಿಟಿಕ್ಸ್ ಬೇಕಾಗಿತ್ತಾ? ಫಸ್ಟ್ಗೆ ರೆಸಾರ್ಟ್ ಬಗ್ಗೆ ರಿಯಾಕ್ಷನ್ ಕೊಡಿ. ನೋಡಿ ಮೇಡಮ್, ರೆಸಾರ್ಟ್ ಪಾಲಿಟಿಕ್ಸ್ ಅನ್ನೋ ವಿಚಾರವನ್ನು ಮುಖ್ಯವಲ್ಲ. ಎಲ್ಲೋ ಒಂದು ಕಡೆ ಎಲ್ಲರೂ ಕೂಡಿಕೊಂಡು ಅವರ ಹಿತಾಸಕ್ತಿಗಳನ್ನು, ಸರ್ಕಾರದ ಯೋಚನೆಗಳನ್ನು, CLP ಸಭೆಗಳನ್ನು ಮಾಡಬೇಕಾಗಿದ್ದು ಆ ಪಕ್ಷದ ಧರ್ಮ, ಪಕ್ಷದ ಒಂದು ಯೋಚನೆ. ಹಾಗಾಗಿ ಆ CLP ಸಭೆಗಳನ್ನು ಎಲ್ಲಿ ಬೇಕಾದಲ್ಲೂ ಮಾಡ್ಬೋದು, ವಿಧಾನಸೌಧದಲ್ಲೂ ಮಾಡ್ಬೋದು, ಉಳಿದ ಕಡೆನೂ ಮಾಡ್ಬೋದು. ಹೀಗಾಗಿ ಇದನ್ನು ಬೇರೆಯವ್ರ ಕಡೆಯಿಂದ ಕಲಿಬೇಕಾದಂಥ ಅಗತ್ಯ ನಮ್ಮ ಏನು ಈ ರಾಜ್ಯದ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ಚತುರ ನಾಯಕರು, ರಾಜಕಾರಣದಲ್ಲಿ ಅತ್ಯಂತ ಚಾಣಾಕ್ಷತೆಯಿಂದ ಮೆರೆದಂತಹ DK ಶಿವಕುಮಾರ್ ಸಾಹೇಬ್ರವ್ರಿಗೆ ಇದರೆಲ್ಲದ ಅರಿವಿದೆ. ಈ ರಾಜ್ಯದ ಗಮನವನ್ನು ಸೆಳೆಯುವುದ್ರ ಜೊತೆಗೆ ಈ ರಾಜ್ಯದ ಪ್ರತಿಯೊಬ್ಬ ಶಾಸಕರ ಅರಿವನ್ನು ಹೊಂದಿದಂತಹ DK ಶಿವಕುಮಾರ್ ಅವರು ಯಾವ ಒಂದನ್ನು ಎಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು, ಯಾವ ಯೋಜನೆಗಳನ್ನು ನಾವು ಹಾಕಬೇಕು, ಶಾಸಕರುಗಳಿಗೆ ಯಾವ ತೆರನಾಗಿ ನಾವು ಅವ್ರ ಜೊತೆ ವಿಶ್ವಾಸ, ಪ್ರೀತಿ, ಸಹನೆಯನ್ನು ತೋರಿಸ್ಬೇಕು, ಅದನ್ನೇ ಹೇಗೆ ನಡೆಸ್ಕೊಳ್ಬೇಕು ಅನ್ನೋದು ಗೊತ್ತಿರೋದ್ರಿಂದ ಅದನ್ನು ಕರೆದಿದ್ದಾರೆ. ಅದನ್ನು ನಾವು ಮತ್ತೊಂದಕ್ಕೆ ಹೋಲುವಂಥ ವ್ಯವಸ್ಥೆ ಇಲ್ಲ. ಎಲ್ಲಿ ಬೇಕಾದರೂ ಯಾರು ಬೇಕಾದರೂ ಆ ಸಭೆಗಳನ್ನು ಕರೆಯುವಂಥ, ಅಂದರೆ ಮುಖ್ಯಮಂತ್ರಿಗಳಿಗೆ, CLP ಆದಂಥ ಮುಖ್ಯಮಂತ್ರಿಗಳಿಗೆ ಕರೆಯುವಂಥ ಅವಕಾಶ ಇದೆ. ಹಾಗಾಗಿ ಕರೆದಿದ್ದಾರೆ. ಈ ಹಿಂದೆನೂ ಸಹ ಎಷ್ಟೋ ನಾಯಕರುಗಳು ಹಿಂದೆ ನಡ್ಕೊಂಡು ಬಂದಿದೆ. ಹೀಗಾಗಿ ಅಲ್ಲಿ ಕೂಡುವಂಥ ವ್ಯವಸ್ಥೆ ಆಗಿದೆ. ಆದರೆ ಅಧಿಕೃತವಾಗಿ ಇವತ್ತು ಏನು ಮತ ಚಲಾವಣೆ ಆಗಿದೆಯಲ್ಲ, ಇದು ಒಂದು ದಿಕ್ಸೂಚಿಯನ್ನು ತೋರಿಸುತ್ತೆ. BJPಯವ್ರಿಗೆ ಮತ್ತು JDSನವ್ರಿಗೆ ಒಂದು ಸಂಪೂರ್ಣವಾದ ರಾಜ್ಯದ ಜನತೆ ದಿಕ್ಸೂಚಿ ಜೊತೆಗೆ ಜನಪ್ರತಿನಿಧಿಗಳವರು, ಶಾಸಕರು ಈ ರಾಜ್ಯದ ಪರಿಸ್ಥಿತಿಯನ್ನು ಅರಿತುಕೊಂಡು ನಾವು ಏನು ಮಾಡಬೇಕು ಅನ್ನೋದನ್ನು ಗಮನದಲ್ಲಿಟ್ಟುಕೊಂಡು ಇಬ್ಬರಿಗೂ ತಕ್ಕ ಪಾಠವನ್ನು ಈ ರಾಜ್ಯದ ಮುಖ್ಯಮಂತ್ರಿಗಳು ಹಾಗೂ ಮಾಜಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಸೇರಿಕೊಂಡು ಭಾಳ ವ್ಯವಸ್ಥಿತ ರೀತಿಯಲ್ಲಿ ಇದನ್ನು ಕೆಲಸ ಮಾಡಿದ್ದಾರೆ. ಸಂಚನ್ನು ಪ್ರಶ್ನೆ ಇಲ್ಲ. ಅದು ಏನೋ ಚುನಾವಣೆಯ ಗಿಮಿಕ್. ಈ ರಾಜ್ಯದ ಮುಖ್ಯಮಂತ್ರಿಗಳು ಗೊತ್ತಿದೆ ಚುನಾವಣೆಯನ್ನು ಯಾಕೆ ಮಾಡಬೇಕು, ಯಾವಾಗ ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದು. ಹಾಗಾಗಿ ಸಂಪೂರ್ಣವಾಗಿ ಈ ರಾಜ್ಯದ ಅರಿವು ಇರೋದರಿಂದ ನಾವು 5ಕ್ಕೆ 5 ಗೆದ್ದಿದ್ದೇವೆ. BJPಯವರು ಮತ್ತು JDSನವ್ರಿಗೆ ತಕ್ಕ ಪಾಠವನ್ನು ಹೇಗೆ ಕಲಿಸ್ಬೇಕು, ಇನ್ನು ನಾವು ಕಲಿಸಿದ್ದೇವೆ, ಇನ್ನು ಮತದಾರರು ಸಹ ಈ ಹಿಂದೆ ಕಲಿಸಿದ್ದಾರೆ. ಮುಂಬರುವ ದಿನಗಳಲ್ಲಿಯೂ ಸಹ ಈ BJP ಟ್ರೈನನ್ನು JDSನವರು ಹತ್ಕೊಂಡಿದ್ದಾರೆ. ಯಾವಾಗ ಆ ಟ್ರೈನಿನ ಬೋಗಿಗಳು ಒಂದೊಂದಾಗಿ ಕಳಚ್ಕೊಳ್ತೋ ಗೊತ್ತಿಲ್ಲ. ಆ ಕಳಚ್ಕೊಂಡು ಜೀರೋ ಆಗುತ್ತೋ ಇವರೇ ಹೋಗಿ ಅವರಲ್ಲಿ ಸೇರ್ಕೊಳ್ತಾರೋ ಅನ್ನೋ ಯೋಚನೆಯನ್ನು ಮುಂದಿನ ದಿನಮಾನಗಳಲ್ಲಿ ನಾವು ಕಾದು ನೋಡೋಣ.
ಎಸ್, ನಿಮ್ಮ ಮುಖದಲ್ಲಿ ಆ ಒಂದು ಖುಷಿ ಕಾಣಿಸ್ತಾ ಇದೆ. 5 ಜನಕ್ಕೆ 5 ಜನನು ಕೂಡ ನಾವು ಗೆದ್ದು ಬಿಟ್ವಿ ಅಂತ. ಆದ್ರೆ ನಾನು ಆ ಬಗ್ಗೆ ಮಾತನಾಡ್ತೀನಿ. ಅದಕ್ಕಿಂತ ಮುಂಚಿತವಾಗಿ ನಾನು ಜೆಡಿಎಸ್ ವಕ್ತಾರರ ಹತ್ರ ಹೋಗ್ತೀನಿ. ಸರ್, ಎಲ್ಲೋ ಒಂದು ಕಡೆ 18ರಿಂದ 19 ಶಾಸಕರನ್ನ ಇಟ್ಕೊಂಡು 7ನೇ ಅಭ್ಯರ್ಥಿಯಾಗಿ ಗೋವಿಂದ ರಾಜು ಅವರನ್ನ ಕಣಕ್ಕಿಳಿಸುವಂತ ಆ ಧೈರ್ಯ ಹಠ ಬೇಕಿತ್ತ? ಈಗ ಧೈರ್ಯ ಹಠ ಅನ್ನೋದಕ್ಕಿಂತ ಕೂಡ ನಮ್ಮದು ಈಗ ಇರೋಂಥದ್ದು JDS 18. ಇಲ್ಲೊಬ್ಬ ವಿಧಾನ ಪರಿಷತ್ ಸದಸ್ಯ ಗೆದಿಬೇಕು ಅಂತ ಹೇಳಿದ್ರೆ 28 ಓಟ್ ಬೇಕಾಗಿತ್ತು. ನಾವು 18 ಏನೋ ಇಟ್ಕೊಂಡು ನಾವು 28 ಓಟು ಬರುತ್ತೆ ಅಂತ ನಾವು ಯಾವ ಆಧಾರದ ಮೇಲೆ ನಂಬಿಕೆ ಇಟ್ಕೊಂಡು, ಆದರೂ ಕೂಡ ಒಂದು ಆಶಾಭಾವನೆ ಇತ್ತು ನಮಗೆ. ಇನ್ ಕೇಸ್ ಏನಾದರೂ ಕೂಡ BJPಯ ಹೆಚ್ಚುವರಿ ಮತಗಳು ನಮಗೆ ಸಿಗ್ತವೆ ಅಂತ ಸಿಕ್ಕಿದ್ದಾವೆ, ಅದರೊಳಗೆ 2 ಪ್ರಶ್ನೆ ಇಲ್ಲ. ನಮ್ಮ ಸ್ನೇಹಿತರುಗಳು ಕೂಡ ಹೇಳ್ತಿದ್ರು, ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು, ಯಾಕೆಂದರೆ ಇದು ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಗ್ರಾಮ ಪಂಚಾಯತಿ ಎಲೆಕ್ಷನ್ಸ್ ಅಲ್ಲ, ಇದು ಶಾಸಕರು. ಈಗ ನಿಮಗೆಲ್ಲ ಗೊತ್ತಿದೆ, ಹಿಂದೆ ಬಿಡದಿಲಿ ಯಾವುದು ಈಗಲ್ ರೆಸಾರ್ಟಲ್ಲಿ ಮಾಡ್ತಿದ್ರು, ಅದೇನೋ ಪ್ರಾಬ್ಲಮ್ ಆಯಿತು ಅಂದ್ಕೊಂಡು ಈಗ ಇನ್ನೊಂದು ವಂಡ್ರಲ್ಲ ರೆಸಾರ್ಟಲ್ಲಿ ಸಭೆ ಮಾಡಿದ್ದಾರೆ. ಅದು ಇವರು ಒಗ್ಲುಕೊಂತ ಇದ್ದಾರೆ, ಒಳ ತಂತ್ರ ಮಾಡಿದ್ದಾರೆ. ಶಾಸಕರುಗಳನ್ನ ಕ್ರಾಸ್ ವೋಟಿಂಗ್ ಮಾಡಿಸ್ಕೊಂಡು 5 ಜನನೂ ಕೂಡ ನಾವು ಗೆದ್ದಿಸ್ಕೊಂಡಿದ್ದೀವಿ ಅಂತ. ಇವ್ರಿಗೆ ಎಲಿಜಿಬಿಲಿಟಿ ಇದ್ದಿದ್ದಂಥದ್ದು 4 ಜನ ಮಾತ್ರ ಗೆದ್ದಿಯಕ್ಕೆ. ಇನ್ನು 5ನೇ ಅಭ್ಯರ್ಥಿ ಗೆದ್ದಿದ್ದಾರೆ ಅಂತ ಹೇಳಿದ್ರೆ ಅದು ಕ್ರಾಸ್ ವೋಟಿಂಗ್. ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಿಮಗೂ ಕೂಡ ಗೊತ್ತಿದೆ, ಪಕ್ಷಾಂತರಗಳು ಮಾಡೋಂಥದ್ದು. ಒಂದು ಪಕ್ಷಗಳು ವಿಪ್ ಜಾರಿ ಮಾಡಿದಂಥ ಸಂದರ್ಭದಲ್ಲಿ ಮಸ್ಟ್ ಅಂಡ್ ಶುಡ್ ಆ ಪಕ್ಷಕ್ಕೆ ಆಗಬೇಕಾಗುತ್ತೆ. ಇದರೊಳಗೆ BJPಲಿ 2, ಯಾವುದು ಶಿವರಾಮ್ ಹೆಬ್ಬಾರ್ ಇರ್ಬೋದು ಮತ್ತು ST ಸೋಮಶೇಖರ್ ಇರ್ಬೋದು, ಇವ್ರನ್ನ ಹೊರತುಪಡಿಸಿ ಮಸ್ಟ್ ಅಂಡ್ ಶುಡ್ ಅವ್ರು ಹಾಕ್ಲೇಬೇಕಾಗಿತ್ತು. ನಮ್ಮಲ್ಲೂ ಕೂಡ ಇಲ್ಲಿ ತಪ್ಪಾಗಿದೆ. ಹಿಂದೆನೂ ಕೂಡ 2013ರಲ್ಲಿ ಮೇಡಮ್ ಇದೇ ರಾಜ್ಯಸಭಾ ಎಲೆಕ್ಷನ್ಸ್ ನಡಿಬೇಕಾದ್ರೆ ನಮ್ಮಲ್ಲೂ ಕೂಡ ಮೇಡಮ್ 5ರಿಂದ 6 ಜನ ಶಾಸಕರುಗಳನ್ನ ನಾವು ಉಚ್ಚಾಟನೆ ಮಾಡಿದ್ದು. ಯಾಕೆ ಮಾಗಡಿ ಬಾಲಕೃಷ್ಣ ಇರ್ಬೋದು, ಚಲುವರಾಯ ಸ್ವಾಮಿ ಇರ್ಬೋದು, ಜಮೀರ್ ಅಹಮದ್, ಇದೇ ವಿಷಯಕ್ಕೆ ಸಂಬಂಧಪಟ್ಟಂಗೆ. ಈಗಲೂ ನಾವು ಕೂಡ ನಮ್ಮಲ್ಲಿ ಏನಾದರೂ ಕೂಡ ತಪ್ಪಾಗಿದೆಯಾ, 18 ಶಾಸಕರಲ್ಲಿ ಈಗ ನಮಗೆ ಮಾಹಿತಿ ಇರೋಂಥದ್ದು 4 ಜನ ಕ್ರಾಸ್ ವೋಟಿಂಗ್ ಹಾಕಿದ್ದಾರೆ ಅಂತ ಇದೆ. ಅದರ ಬಗ್ಗೆ ನಮ್ಮ ವರಿಷ್ಠರು ಅಥವಾ ಕುಮಾರಣ್ಣ ಮತ್ತು JDSನ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ದೇವೇಗೌಡರ ಬಗ್ಗೆ ಚರ್ಚೆ ಮಾಡ್ತಾರೆ. ಇಲ್ಲಿ ಯಾವುದೇ ರೀತಿಯಾದಂಥ ನಮ್ದೇನಿಲ್ಲ, ಸೋಲೆ ಗೆಲುವಿನ ಸೋಪಾನ ಅಂತ ಬಂದಂಥವ್ರು. ನಮಗೆ ಒಂದು ಆಶಾಭಾವನೆ ಇತ್ತು, ನಮಗೆ ಏನೋ ಹೆಚ್ಚುವರಿ ಮತಗಳು ಬರ್ಬೋದು ಅಂತ. ನಾವು ಎಲ್ಲೂ ಕೂಡ ಬೇರೆಯವ್ರಿಗೆ ಕ್ರಾಸ್ ವೋಟಿಂಗ್ ಮಾಡಿಸೋಂಥದ್ದು, ನಮ್ಮ ಮತಗಳನ್ನ ನಮ್ಮಲ್ಲಿ ಗೆದ್ದಂಥವ್ರನ್ನ ಬೇರೆ ಥರ ಹೈಜಾಕ್ ಮಾಡ್ಕೊಂಡು ಕರ್ಕೊಂಡೋಗಿ ಆಮಿಷಗಳು ಹೇಳಿದಾರಲ್ಲ. ST ಸೋಮಶೇಖರ್, ಯಶವಂತಪುರ ಶಾಸಕರು ಹೇಳಿದ್ದಾರೆ, ನನಗೆ JDSನವರು ಕೂಡ ಯಾರೋ ನನ್ನ ಮಾತಾಡಿಸ್ಲಿಲ್ಲ, BJPಯವರು ಕೂಡ ಯಾರು ನನ್ನ ಮಾತಾಡಿಸ್ಲಿಲ್ಲ. DK ಶಿವಕುಮಾರ್ ಫೋನ್ ಮಾಡಿದ್ರು, ನಾನು ರೆಸಾರ್ಟ್ಗೆ ಹೋದೆ, ನಾನೊಂದು ಕಂಡೀಷನ್ ಹಾಕ್ತೆ, ನನ್ನ ಕ್ಷೇತ್ರಕ್ಕೆ ದುಡ್ಡು ಕೊಡಂಗಿದ್ರೆ ಅಥವಾ ಅಭಿವೃದ್ಧಿ ಕೆಲಸಕ್ಕೆ ಯೋಜನೆಗಳಿಗೆ ನೀವು ಸಪೋರ್ಟ್ ಮಾಡಿದ್ರೆ ನಾನು ಓಟ್ ಹಾಕ್ತೀನಿ ಅಂತ ಹೇಳಿದ್ರು. ಸೊ ಆ ಕಾರಣಕ್ಕೋಸ್ಕರ ನಾನು ಓಟ್ ಹಾಕ್ತೀನಿ ಅಂತ ಈ ಥರ ಹೇಳಿದ್ದಾರೆ. ಇದ್ರೂ ಇರ್ಬೋದು, ನಾವು ಬೇಡ ಅಂತಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮ್ಮ JDS ಪಕ್ಷ ದೃಢವಾಗಿದೆ. ಇಲ್ಲಿ BJP ಮತ್ತು JDS ಸಂಬಂಧ ಕೂಡ ಗಟ್ಟಿಯಾಗಿದೆ. ಇಲ್ಲಿ ಒಂದು ಮನೆಯಿಂದಾಗ ಇಲ್ಲಿ ಚಿಕ್ಕ ಪುಟ್ಟ ವ್ಯತ್ಯಾಸಗಳು ಕಾಣ್ಬೋದು. ಇಲ್ಲಿ JDS ಅವರು ಇರ್ಬೋದು, BJPಯವರು ಇರ್ಬೋದು, ಕ್ರಾಸ್ ವೋಟ್ ಮಾಡಿ ಯಾವ ಶಾಸಕರು ಈ ಥರ ಮಾಡಿದಾರೋ ಮುಂದಿನ ದಿನದಲ್ಲಿ ಮೇಡಮ್ ಅವ್ರನ್ನ ಏನೋ ಉಚ್ಚಾಟನೆ, ಶಾಸಕರ ಸ್ಥಾನದಿಂದ ಉಚ್ಚಾಟನೆ ಎಲ್ಲೂ ಮಾಡಿಲ್ಲ, ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದಾರೆ. ವಿಧಾನಸಭಾ ಸ್ಪೀಕರ್ಗೆ ವಿಪ್ ಜಾರಿ ಮಾಡಿದ್ರು ಕೂಡ ಯಾರ್ಯಾರು ಉಲ್ಲಂಘನೆ ಮಾಡಿದಾರೋ ಮೇಲ್ನೋಟಕ್ಕೆ ನಮ್ಮ ಮಾಹಿತಿ ಬರುತ್ತೆ ನಮ್ಮ ವರಿಷ್ಠರಿಗೆ. ಅದನ್ನು ವಿಧಾನಸಭಾ ಅಧ್ಯಕ್ಷರು ಕೊಡೋದ್ರ ಮುಖಾಂತರ ಮುಂದಿನ ಏನು ರೀತಿ ಆ್ಯಕ್ಷನ್ ತೊಗೊಬೇಕು, ಶಾಸಕರ ಮೇಲೆ ಯಾರು ಕ್ರಾಸ್ ವೋಟಿಂಗ್ ನಡೆಸಿದ್ದಾರೆ ಅನ್ನೋದು ನಮಗೆ ಮೇಲ್ನೋಟಕ್ಕೆ 1-2-3 ಕಂಡು ಬರ್ತಾ ಇದ್ದಾರೆ. ಇವಾಗ ನೀವೇ ಕೂಡ ಟಿವಿಲೆಲ್ಲ ತೋರಿಸ್ತಾ ಇದ್ದೀರಾ, GT ದೇವೇಗೌಡರಂತೆ ಅವರಂತೆ ಇವರಂತೆ. ನಮ್ಗೆ ಇನ್ನೂ ಸ್ಪಷ್ಟತೆ ಇಲ್ಲ. ನಮ್ಮದು 18 ಶಾಸಕರಿರೋಂಥದ್ದು, ನಮಗೆ 14 ಬಂದಿದೆ, 4 ಓಟು ನಮ್ಮ ಕ್ರಾಸ್ ವೋಟಿಂಗ್ ಮಾಡಿದ್ದಾರೆ ನಮ್ಮ ಶಾಸಕರು. ಆ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಮ್ಮ ವರಿಷ್ಠರ ಬಗ್ಗೆ ಮೇಡಮ್ ನಿರ್ಧಾರ ತಗೊಂತಾರೆ. ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನಾವೇನೋ ಮಾಡೋಂಥದ್ದು ಏನೋ BJPಲಿ ಏನೇನೋ ಎಂತಾರಲ್ಲ ಬೋಗಿಲಿ ಹೋಗಿ ಒಂದೊಂದೇ ಕಳ್ಚ್ಕೊಂಡ್ ಬೀಳೋಂಥದ್ದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇವ್ರಿಗೂ ಕೂಡ ಗೊತ್ತಿರ್ಬೋದು. ಇವರು ಯಾವ ಥರ ಎಲೆಕ್ಷನ್ಸ್ ನಡೆಸಿದ್ರು, DK ಶಿವಕುಮಾರ್ ಯಾವ ರೀತಿ ಗೆದ್ರು, ಇವತ್ತು ಕೂಡ ಯಾವ ರೀತಿ ಗೆದ್ರು, ಯಾವ ರೀತಿ ರೆಸಾರ್ಟ್ ರಾಜಕೀಯ ಮಾಡ್ತಾ ಇದ್ದಾರೆ. ಈಗ ನಿಮಗೂ ಕೂಡ ಗೊತ್ತಿದೆ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇವರು ನಮ್ಮ ಸ್ನೇಹಿತರುಗಳು ಒಪ್ಕೊಬೇಕಾಗ್ತದೆ. ಎಲಿಜಿಬಿಲಿಟಿ ಇದ್ದಂಥದ್ದು 4 ಜನ ಮಾತ್ರ ಗೆಲ್ಲಲಿಕ್ಕೆ, ಅಲ್ಲಿ ಕಾಂಗ್ರೆಸ್ ಅಲ್ಲಿ 5ನೇವ್ರು ಹೆಂಗೆ ಗೆದ್ರು, ಅಲ್ಲೂ ಕೂಡ ಆಮಿಷಗಳು ಮಗದೊಂದು ಒಡ್ಡೆ ಅವ್ರು ಗೆದ್ದಿರೋಂಥದ್ದು. ಸೊ ಹಾಗಾಗಿ ನಮ್ಗಂತೂ ಹೆಮ್ಮೆ ಇದೆ ಮೇಡಮ್, ನಮ್ಗಂತೂ ಹೆಮ್ಮೆ ಇದೆ. 28 ಜನ ಶಾಸಕರಿದ್ರೆ ಮಾತ್ರ ಒಬ್ಬ ವಿಧಾನಸಭಾ ಮೆಂಬರ್ನ ಆಯ್ಕೆ ಮಾಡಬೇಕಾಯ್ತು. ನಾವು ವಿಧಾನ ಪರಿಷತ್ ಮೆಂಬರ್ನ ನಾವು ಇರೋದು 18 ಜನ. ಸೊ ಹಾಗಾಗಿ ನಮಗೂ ಕೂಡ ಹೋಪ್ ಇರಲಿಲ್ಲ ನಾವು ಗೆದ್ದಿರ್ತೀವಿ ಅಂತ. ಎಲ್ಲೋ ಒಂದು ಕಡೆ ಇದಿತ್ತು, ಹೆಚ್ಚುವರಿ ಮತಗಳು ನಮಗೆ ಬರ್ಬೋದು ಅನ್ನೋದು ಮಾತ್ರ ಒಂದು ಇದಿತ್ತು. ಆ ಕಾರಣಕ್ಕೋಸ್ಕರ ನಮಗೆ ಮುಂದಿನ ದಿನದಲ್ಲಿ ಎಲ್ಲಿ ನಮ್ಮ ಕಡೆ ವ್ಯತ್ಯಾಸ ಆಗಿದೆ ಶಾಸಕರ ಕಡೆಯಿಂದ, ನಮ್ಮ ಮುಂದಿನ ದಿನದಲ್ಲಿ ನಮ್ಮ JDSನ ರಾಜ್ಯಾಧ್ಯಕ್ಷ ಕುಮಾರಣ್ಣ ಇರ್ಬೋದು, ದೇವೇಗೌಡರು ಇದ್ರ ಬಗ್ಗೆ ಸಂಬಂಧಪಟ್ಟಂತ ಶಾಸಕರುಗಳಿಗೆ ಅದನ್ನ ಹೋಗ್ತೀನಿ. BJP ವಕ್ತಾರರಾದಂತಹ ರತನ್ ಪೂಜಾರಿ ಹತ್ರ ನಾನು ರಿಯಾಕ್ಷನ್ ಅನ್ನ ತೆಗೆದುಕೊಳ್ತೀನಿ. ಸಂಖ್ಯಾಬಲದ ಪ್ರಕಾರ 2 ಸ್ಥಾನಗಳು ನಿಮ್ಗೆ ಸಿಕ್ಕೇ ಸಿಗುತ್ತೆ ಅನ್ನೋದು ಗೊತ್ತಿತ್ತು. ಆದ್ರೆ
ಜೆಡಿಎಸ್ ನ ಗೋವಿಂದರಾಜು ಅವರಿಗೆ ಅವಕಾಶವನ್ನ ಕೊಡುವಂತ ಅವಶ್ಯಕತೆ ಇತ್ತ? ಎಸ್, ನಾನು ಇದ್ರ ಬಗ್ಗೆ ಮಾತನಾಡ್ತಾ ಹೋಗ್ತೀನಿ. ಪ್ರೆಸ್ ಮೀಟ್ ಇದೆ, ನೋಡ್ಕೊಂಡು ಬನ್ನಿ. I'd like to point out to you that Shri B.K. Hariprasad, our Honorable PCC President, Shri Shivanna B.S., our senior leader of the Congress Party, Shri Tipanna, our senior leader of the Congress Party, who also happens to be outgoing Legislative Council member, Shri P.V. Mohan, one of the most ardent, hard-working worker of the Congress Party, who is also AICC Secretary, and Shri Vinay Karthik, Treasurer of the Congress Party and a worker of the Congress Party. All five of them have emerged victorious in the first round of counting of the Legislative Council itself. If we look at the total, then Congress Party has polled, and its candidates have polled 11 votes more than the calculation of 140. We have 135 Congress members. We are supported by SKP. We also have the support of 2 independents. So 135 plus 1 plus 2, 138. But Congress Party has got the support of 151 legislators. That is 13 more. On the contrary, Bharatiya Janata Party, which has support of 62 plus 2, 64 legislators, ended up polling 56 first preference votes, and 1 vote of BJP, according to election agents, has got rejected. Janata Dal, which has 18 members, have got 14 votes. So I want to point out to you and say, thank you to all fellow Kannadigas. Thank you to people of Karnataka. Thank you to all the Congress workers. Thank you to Congress and other legislators who decided to support the Congress candidates. In reality, while this is a victory for Shri D.K. Shivkumar and Shri B.K. Hariprasad and every single legislator, Congress legislator and worker, this is a victory for people of Karnataka. This is a victory for people of Karnataka for the simple reason that the legislators of Karnataka have placed their seal of approval on the stellar and outstanding work done by Congress Party in last 3 years. The legislators of Karnataka have put their seal of approval on the Congress guarantees, traveling even beyond their party loyalty. The legislators of Karnataka have spoken in large majority to say that the politics of BJP and politics of Janata Dal, which is anti-Congress guarantees, which is anti-people of Karnataka, hereby stands rejected by their own party members. The legislators of Karnataka have got together and spoken by a huge majority to say that they are putting their stamp of approval on the welfare principles, on the principles pro-constitution, on the fight that Congress government fights for the people of Karnataka against the tyrannical rule of Modi government and its policies that continue to take away share of Karnataka and tries to suffocate our finances as also our states' rights. The legislators of Karnataka have travelled beyond their party loyalty to reject the politics of BJP, its central government as also its state unit,
to say that we will not permit Modi government to stifle the rights of Karnataka. We will not permit Modi government to bulldoze over the rights of Karnataka. We will not permit Modi government, as also BJP unit of Karnataka, to take away, snatch or oppose the guarantees of the Congress party. Guarantees like Greh Lakshmi, which give 2,000 rupees every month in the bank account of 1 crore 22 lakh women. Guarantees of Greh Jyoti, where 1 crore 66 lakh households get 200 units electricity free. Guarantees of Shakti, where over 400 crore women have travelled free in the buses of Karnataka State Transport Corporations, all the 5 corporations. Guarantees of Anna Bhagya, where 4 crore 49 lakh fellow Kannadigas get free ration and grains up to 10 kg from government of Karnataka. Guarantee of Yuva Nidhi, where lakhs of youth get 3,000 rupees and 1,500 rupees for carrying on their studies as also employment. So this is a stamp of approval on the policies of Karnataka, on the guarantees of Karnataka, and legislators have spoken. Anybody who opposes Karnataka, legislators will rise above party loyalty and they will oppose them. That's what has happened to Janata Dal and BJP for their politics of negativity, for their politics of anti-Karnataka, for their politics that goes against the grain of people of Karnataka. And we thank from the core of our heart, on behalf of our Honorable Chief Minister, our PCC President, our legislators, our MLCs, our candidates and our Congress workers, each and every legislator, as also each and every fellow Kannadigas. I will now request Honorable Chief Minister and then Honorable PCC President to say a few words. Please. ನಮಸ್ಕಾರ. ನಮ್ಮ ಪಕ್ಷದ ಉಸ್ತುವಾರಿಗಳಂತ ಸುರ್ಜೇವಾಲಾರವರೇ, ನೂತನವಾಗಿ ಆಯ್ಕೆಯಾದಂಥ ಪಕ್ಷದ ಅಧ್ಯಕ್ಷರಾದಂಥ ಹರಿಪ್ರಸಾದ್ ಅವರೇ, ನನ್ನೆಲ್ಲ ಮಂತ್ರಿ ಸಹೋದರಿಗಳೇ, ಶಾಸಕ ಮಿತ್ರರೇ, ಹೊಸದಾಗಿ ಚುನಾಯಿತರಾದಂಥ ವಿಧಾನ ಪರಿಷತ್ತಿನ ಸದಸ್ಯಗಳೇ, ಮಾಧ್ಯಮ ಸ್ನೇಹಿತರೆ, ಹೊಸ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಇದೊಂದು ವಿಧಾನ ಪರಿಷತ್ತು ಎಲೆಕ್ಷನ್ ನಡೀಬೇಕಾದಂಥ ಅನಿವಾರ್ಯತೆ. ಶಾಸಕರ ಬೆಂಬಲ ನೋಡಿ ನನಗೆ ಆಶ್ಚರ್ಯ ಆಗ್ತಾ ಇದೆ. ನಮ್ಮ ಸರ್ಕಾರಕ್ಕೆ ಯಾವ ರೀತಿ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ ಅಂತ. ಇದು ನನ್ನ ಸರ್ಕಾರದ ಬೆಂಬಲ ಅಲ್ಲ, ಇದು ರಾಜ್ಯದ ಜನತೆಯ ಹಿತಕ್ಕೋಸ್ಕರ ಯಾವ ಹೆಜ್ಜೆಯಲ್ಲಿ ನಾವು ಮುಂದಕ್ಕೆ ಹೋಗ್ತಾ ಇದ್ದೀವಿ, ನೀವು ಮುಂದುವರಿರಿ, ನಾವು ನಿಮ್ಮ ಜೊತೆ ಇದ್ದೇವೆ ಅಂತ ಹೇಳಿ ಎಲ್ಲ ಶಾಸಕರು ಕೂಡ ಇವತ್ತು ಅವರ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಯಾರು ಪಕ್ಷ ಭೇದ ಮರೆತು ನಮಗೆ ಬೆಂಬಲವಾಗಿ ನಿಂತಿದ್ದಾರೆ, ಜೊತೆಗೆ ನಮ್ಮೆಲ್ಲ ಶಾಸಕರು ಕೂಡ ಒಗ್ಗಟ್ಟಿನಿಂದ ಈಗಾಗಲೇ ನಮ್ಮ ಸದಸ್ಯರು ಸಂಖ್ಯೆಯನ್ನು ಈಗಾಗಲೇ ನಮ್ಮ 2 ಇಂಡಿಪೆಂಡೆಂಟ್ಸು ನಮ್ಮ ಜೊತೆ ಗುರುತಿಸ್ಕೊಂಡಿದ್ರು, ಒಬ್ಬರು ನಮ್ಮ ಸಹಮತದಿಂದ ಉಳ್ಕೊಂಡಿದ್ರು, ನಮ್ಮ ಅಲಯನ್ಸ್ ಪಾರ್ಟ್ನರು, ನಮ್ಮ ರೈತ ಸಂಘದವರು. ಅದಲ್ಲದೆ ನಮ್ಮ ನಂಬರು ಏನಿತ್ತು, ಇಬ್ಬರು ಇವತ್ತಿಲ್ಲ ನಮ್ಮ ಜೊತೆ, ಆ ನಂಬರನ್ನು ಈಗಾಗಲೇ ವ್ಯಕ್ತಪಡಿಸಿದ್ದಾರೆ. ಮಿಕ್ಕಿದ್ದೇನು ನಮಗೆ ಬೇರೆ ಬೇರೆ ಪಕ್ಷದವರು ಯಾರು ಕೊಟ್ಟಿದ್ದಾರೆ ಅಂತ ನಂಬರ್ ಕಾಣ್ತಾ ಇದೆ, ಅವರ ವಿಶ್ವಾಸಕ್ಕೆ ನಾನು ಮತ್ತು ರಾಜ್ಯದ ಜನತೆ ಪರವಾಗಿ ನೀವೇನು ವಿಶ್ವಾಸವನ್ನು ನಮ್ಮ ಮೇಲೆ ಇಟ್ಟಿದ್ದೀರಿ ಅದನ್ನು ಮುಂದುವರಿಸಿಕೊಂಡು
ಇದು ಜನರ ಹಿತಕ್ಕೋಸ್ಕರ ಇರುವಂಥ ಸರ್ಕಾರ. ನಿಮ್ಮ ಭಾವನೆಯನ್ನು ನಾವು ಅರ್ಥಕೊಂಡು ನಿಮ್ಮ ಸೇವೆಯನ್ನು ಮಾಡಿಕೊಳ್ಳಿಕ್ಕೆ ಮುಂದುವರಿಸಿ ಈ ವಿಶ್ವಾಸ, ಇದು ಜನರಿಗೆ ತಾವು ಕೊಟ್ಟಂಥ ಶಕ್ತಿ, ಇದನ್ನು ಮುಂದುವರಿಸ್ತೀನಿ. ಇದಕ್ಕೆ ದುಡಿದಂಥ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಶಾಸಕರಿಗೆ, ನಾಯಕರುಗಳಿಗೆ ಮತ್ತು ನಮ್ಮ ACC ಪ್ರಧಾನ ಕಾರ್ಯದರ್ಶಿ ಸುರ್ಜೇವಾಲಾ ಅವರು ಮತ್ತು ಅವರ ಜೊತೆಯಲ್ಲಿ ಬಂದಂಥ ನಮ್ಮ ಸೆಕ್ರೆಟರಿಗಳು ಅವರೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸಿ, ಮತ್ತು ನಮ್ಮ ಪಕ್ಷದ ಕಾರ್ಯಕರ್ತರು ಕೂಡ, ನಮ್ಮ ಶಾಸಕರು ಯಾರು ಕೂಡ ಯಾವ ರೀತಿ ಟ್ರೈನಿಂಗನ್ನು ಕೂಡ ಕೊಟ್ಟವರು, ಪ್ರತಿಯೊಂದು ಕೂಡ ಒಂದು ಓಟು ಕೂಡ ಡಿಫೆಕ್ಟ್ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಬೇಕಾದಷ್ಟು ಎಲ್ಲ ನಮ್ಮ ಪದಾಧಿಕಾರಿಗಳೆಲ್ಲ ಕೂಡ ತಿಳಿಸಿದ್ದಾರೆ. ಅವರು ಕೂಡ ಈ ಸಂದರ್ಭ ಅಭಿನಂದಿಸ್ತೀನಿ. ವಿಶೇಷವಾಗಿ ನಮ್ಮ ಪಕ್ಷದ ಅಧ್ಯಕ್ಷರಾದ ಹರಿಪ್ರಸಾದ್ ಅವರು ಮತ್ತೆ ವಿಧಾನ ಪರಿಷತ್ಗೆ ಮರು ಆಯ್ಕೆಯಾಗಿದ್ದಾರೆ. ಅವರ ಜೊತೆಯಲ್ಲಿ 4 ಜನ ಪಕ್ಷದ ಕಾರ್ಯಕರ್ತರು, ಸಕ್ರಿಯ ಕಾರ್ಯಕರ್ತರು, ಅವರು ಕೂಡ ಇವತ್ತು ಅವಕಾಶ ಸಿಕ್ಕಿದೆ. ಸೊ ಇವತ್ತಿಂದ ನಮ್ಮ ನಂಬರು ವಿಧಾನ ಪರಿಷತ್ನಲ್ಲಿ ಎಷ್ಟಿದೆ ಅಂತ ಹೇಳಿ ತಮಗೆಲ್ಲ ಗೊತ್ತಿದೆ. ಸೊ ಎಲ್ಲರೂ ಕೂಡ ವಿಶೇಷವಾಗಿ ತಾವು ಮಾಧ್ಯಮದವರು ನಮ್ಮ ಮೇಲೆ ಅಪಾರವಾದಂಥ ವಿಶ್ವಾಸ ಇಟ್ಟು ಸಲಹೆಗಳನ್ನು ಕೊಟ್ಟು ನಮಗೂ ಕೂಡ ಸರ್ಕಾರಕ್ಕೆ ಬೆನ್ನನ್ನು ತಟ್ಟಿದ್ದೀರಿ. ಎಲ್ಲ ನನ್ನ ಮಾಧ್ಯಮ ಸ್ನೇಹಿತರು ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸ್ತೇನೆ, ಶುಭಾರಿಸ್ತೇನೆ. ತಮ್ಮ ಮಾರ್ಗದರ್ಶನದಂತೆ ಈ ಸರ್ಕಾರವನ್ನು ಮುಂದುವರಿಸಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಇಡೀ ನಮ್ಮ ಒಗ್ಗಟ್ಟು ರಾಜ್ಯಕ್ಕೆ, ಇದು ಪಕ್ಷಗಳಲ್ಲ, ಇಡೀ ನಮ್ಮ ರಾಜ್ಯಕ್ಕೆ ತೋರಿಸಂತ ಒಂದು ಐಕ್ಯತೆ ಅನ್ನೋದನ್ನ ನಾನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಎಲ್ಲರಿಗೂ ನಮಸ್ಕಾರ. ನನಗೆ ನೋಡಪ್ಪ, ನನಗೇನು ಗೊತ್ತಿಲ್ಲ, ವೋಟ್ ಯಾರು ಹಾಕಿದಾರಂತ ನನಗೆ ಗೊತ್ತಿಲ್ಲ. ಗುಪ್ತ ಮತದಾನ, ನಾನು ಯಾರು ಗೊತ್ತು? ಅವ್ರ ಆತ್ಮವಿಶ್ವಾಸದಿಂದ ಮತ ಹಾಕಿರ್ಬೋದು. ನಾನು ಯಾರ ಹತ್ರ ಮಾತಾಡಕ್ಕೆ ಹೋಗಿಲ್ಲ, ಯಾರನ್ನೂ ಕೇಳಿಲ್ಲ. ನಾವು 5 ಜನ ಅರ್ಜಿ ಹಾಕಿದ್ದು, ನಮ್ಮ ನಂಬರ್ ಏನಿದ್ದು ಅಂತ ನಿಮಗೆಲ್ಲ ಗೊತ್ತಿತ್ತು. ಅವರು ವೋಟ್ ಹಾಕಿದ್ದಾರೆ. 5 ಜನ ಗೆಲ್ತಾರೆ ಅನ್ನೋದು ನಮ್ಗೆ ವಿಶ್ವಾಸ ಇತ್ತು. 5 ಜನ ನಾವು ಅರ್ಜಿ ಹಾಕಿದ್ದು, ನಮ್ಮ ಪಕ್ಷ ಸೂಚಿಸಿತ್ತು, ಅವರು ಗೆದ್ದಿದ್ದಾರೆ. ಅಷ್ಟು ಗೊತ್ತು ಬಿಟ್ರು ನನಗೆ ಏನು ಅವ್ರ ಇಂಟರ್ನಲ್ ವಿಚಾರ, ನನಗೆ ಏನೇನಿದೆಯೋ, ಯಾವ ಪಾರ್ಟಿಲಿ ಏನಿದೆಯೋ, ದಳದಲ್ಲಿ ಏನಿದೆಯೋ, ಬಿಜೆಪಿಲಿ ಏನಿದೆಯೋ, ಇನ್ನೊಂದು ಪಾರ್ಟಿಲಿ ಏನಿದೆಯೋ, ನನಗೇನು ಗೊತ್ತಿಲ್ಲ. ಅವ್ರನ್ನ ಉಚ್ಚಾಟನೆ ಮಾಡಿ ಕಳಿಸ್ಬಿಟ್ಟಿದ್ರಲ್ಲ, ಅವ್ರನ್ನ ಕಳಿಸ್ಬಿಟ್ಟಿದ್ರು. ನೀವು ನಮ್ಮ ಹತ್ರ ಇರಬೇಡಿ, ಹೋಗ್ಬಿಡಿ ಅಂತ ಹೇಳಿದ್ರು. ಹೋದವ್ರನ್ನ ಪಾಪ ನಾವು ಹಂಗೆ ದಾರಿಲಿ ಬಿಡಕ್ಕಾಗ್ತದ? ಇರ್ಲಿ ಅಂತೇಳಿ ನಾವು ಪಾಪ ರಸ್ತೆ ಇಲ್ಲದೆ ಹೋದವ್ರಿಗೆ ದಾರಿ ತೋರಿಸೋದು ಕೆಲಸ. I will now request our PCC President. ಎಲ್ರಿಗೂ ನಮಸ್ಕಾರ. ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳು, ಕರ್ನಾಟಕದ ಉಸ್ತುವಾರಿಗಳಾದ ಸುರ್ಜೇವಾಲಾರವರೇ, ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶ್ರೀಮಾನ್ DK ಶಿವಕುಮಾರ್ ಅವರೇ, ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯ ಸಚಿವರಾಗಿರ್ತಕ್ಕಂಥ ಗೋಪಿನಾಥ್ರವರೇ, ಅಭಿಷೇಕ್ರವರೇ, ಹಾಗೂ ಎಲ್ಲ ಶಾಸಕ ಮಿತ್ರರೇ, ಮಂತ್ರಿ ಮಂಡಲದ ಸದಸ್ಯರೇ, ವಿಧಾನ ಪರಿಷತ್ತಿನ ಸದಸ್ಯರೇ, ಮೊಟ್ಟಮೊದಲನೇದಾಗಿ ನಾನು ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕಿ ಸೋನಿಯಾ ಗಾಂಧಿಯವರು ಮತ್ತು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಶ್ರೀಮಾನ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾಗಿರ್ತಕ್ಕಂತಹ ಲೋಕಸಭೆಯ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂತಹ ರಾಹುಲ್ ಗಾಂಧಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸಕ್ಕೆ ಇಚ್ಛೆ ಬೀಳ್ತೇನೆ. ಏನು ಅವರು ಒಂದು ನಂಬಿಕೆ ಇಟ್ಟು ನಮ್ಮೆಲ್ಲರಿಗೂ ಸಹ ವಿಧಾನ ಪರಿಷತ್ತಿನಲ್ಲಿ ಒಂದು ಆಸ್ಪದವನ್ನು ಮಾಡಿಕೊಟ್ರು. ಅವರ ವಿಶ್ವಾಸಕ್ಕೆ ಯಾವುದೇ ರೀತಿಯ ಧಕ್ಕೆ ಬರದಾಗೆ ನಾವು ನಡ್ಕೊಂಡು ಎಲ್ಲರೂ ಸಹ ಗೆದ್ದಿದ್ದೀವಿ. ಅದಕ್ಕೋಸ್ಕರ ಅವರಿಗೆ ಮೊಟ್ಟ ಮೊದಲನೇ ಧನ್ಯವಾದಗಳನ್ನು ಸಲ್ಲಿಸ್ತಾ, ಜೊತೆಗೆ ಸಿದ್ದರಾಮಯ್ಯನವರು ಸಹ ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟು ಎಲ್ಲ ನಮ್ಮ 5 ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಅವ್ರಿಗೂ ಸಹ ಧನ್ಯವಾದಗಳು ಹೇಳಲಿಕ್ಕೆ ಇಚ್ಛೆ ಬೀಳ್ತೇನೆ. ಈಗಾಗಲೇ ಸುರ್ಜೇವಾಲಾ ಅವರು ಹೇಳಿದಾಗೆ ಈ ಒಂದು ಫಲಿತಾಂಶವನ್ನು ನೋಡಿದಾಗ ಕರ್ನಾಟಕ ರಾಜ್ಯದ ಜನತೆ ಯಾವ ರೀತಿ ಕಾಂಗ್ರೆಸ್ ಪಕ್ಷದ ಸರ್ಕಾರದ ಮೇಲೆ ವಿಶ್ವಾಸವನ್ನು ಇಟ್ಕೊಂಡು ಮತ್ತು ಯಾವ ಗ್ಯಾರಂಟಿಗಳನ್ನು ಟೀಕೆ ಮಾಡ್ತಾ ಇದ್ರು ಭಾರತೀಯ ಜನತಾ ಪಾರ್ಟಿಯವರು ಮತ್ತು ಜನತಾ ದಳದವರು, ಅವರಿಗೆ ತಕ್ಕನಾದ ಉತ್ತರವನ್ನು ಕೊಟ್ಟಿರ್ತಕ್ಕಂಥದ್ದು ನೋಡಿದಾಗ ಯುದ್ಧದಲ್ಲಿ ಕಾಂಗ್ರೆಸ್ ಕಮಾಲನ್ನ ಮಾಡಿತು. ಇದೀಗ ಜಂಟಿ ಸುದ್ದಿಗೋಷ್ಠಿಯನ್ನ ಕೂಡ ಮಾಡಿದ್ದಂಥದ್ದು. ಪರಿಷತ್ ಫೈಟ್ನಲ್ಲಿ ಕಾಂಗ್ರೆಸ್ನ 5 ಅಭ್ಯರ್ಥಿಗಳು ಜಯಭೇರಿಯನ್ನ ಬಾರಿಸಿದ್ರು. ಹಾಗಾಗಿ ಸುದ್ದಿಗೋಷ್ಠಿಯನ್ನ ಮಾಡಿ ಇದೀಗ ಅವರಿಗೆ ಅಭಿನಂದನೆಗಳನ್ನ ಕೂಡ ತಿಳಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಸುರ್ಜೇವಾಲಾ ಅವರು ಮಾತನಾಡ್ತಿದ್ದಾಗ ಇದು ಕರ್ನಾಟಕದ ಐತಿಹಾಸಿಕ ದಿನ ಆಗಿದೆ ಅಂತ ಕೂಡ ಉಲ್ಲೇಖ ಮಾಡಿದ್ರು. ಇತಿಹಾಸವನ್ನ
ನಿರ್ಮಾಣ ಮಾಡಿದೆ ಅಂತ ಕೂಡ ಹೇಳಿದಂಥದ್ದು. 151 ಮತಗಳು, ಅದರಲ್ಲಿ 30 ಹೆಚ್ಚುವರಿ ಮತಗಳು ಬಿದ್ದಿವೆ ಅಂತ ಸುರ್ಜೇವಾಲಾ ಅವರು ಹೇಳ್ತಾರೆ. ಇದಕ್ಕೆ ಡಿಕೆಶಿ ಅವರು ಹೇಳುವಂಥದ್ದು, ಯಾರು ಮತ ಹಾಕಿದ್ದಾರೆ, ಹೆಚ್ಚುವರಿ ಮತ ಯಾರಿಂದ ಬಂದಿದೆ ಅದು ನಮಗೆ ಗೊತ್ತಿಲ್ಲ, ನಾವು ಯಾರನ್ನು ಕೂಡ ಕೇಳಿಲ್ಲ, ಆದ್ರೆ ನಮಗೆ ವಿಶ್ವಾಸ ಇತ್ತು 5 ಅಭ್ಯರ್ಥಿಗಳು ಗೆಲ್ತಾರೆ ಅಂತ, ಹಾಗಾಗಿ ಗೆದ್ದಿದ್ದಾರೆ ಅಂತ ಡಿಕೆಶಿ ಅವರು ಕೂಡ ಹೇಳಿದಂಥದ್ದು. 5 ಅಭ್ಯರ್ಥಿಗಳು ಗೆಲ್ತಾರೆ ಅನ್ನುವಂತಹ ವಿಶ್ವಾಸ, ನಂಬಿಕೆ ಇದ್ರೂ ಕೂಡ ರೆಸಾರ್ಟ್ ರಾಜಕಾರಣವನ್ನ ಡಿಕೆಶಿ ಅವರು ಮಾಡಿದ್ರು. ಜಂಟಿ ಸುದ್ದಿಗೋಷ್ಠಿಯನ್ನ ಮಾಡಿದಂಥದ್ದು. ಸುರ್ಜೇವಾಲಾ ಅವರು ಕೂಡ ಮಾತನಾಡಿದ್ರು. ಕಾಂಗ್ರೆಸ್ ಅಭ್ಯರ್ಥಿಗಳು ಗೆಲುವು ಸಾಧಿಸಿದ್ದಾರೆ, ಅವರಿಗೆ ಅಭಿನಂದನೆಗಳನ್ನ ಕೂಡ ಸಲ್ಲಿಸಿದ್ದಾರೆ. ಕರ್ನಾಟಕದ ಐತಿಹಾಸಿಕ ದಿನ ಇದು, ಗೆಲುವನ್ನ ಸಾಧಿಸಿದ್ದಾರೆ. ಬಿಜೆಪಿಗೆ ಕೈ ಕೊಟ್ಟ ಆ ಪಕ್ಷ ದ್ರೋಹಿ ಯಾರು? ರಾಜ್ ನ್ಯೂಸ್ ನಲ್ಲಿ ಬಿಜೆಪಿ ದ್ರೋಹಿಯ ಹೆಸರು. ಕೆಲವೇ ಕ್ಷಣದಲ್ಲಿ ದ್ರೋಹಿಯ ಮುಖವಾಡ ಬಟಾ ಬಯಲಾಗುತ್ತೆ. ಯಾರ ದ್ರೋಹಿ? ರಾಜ್ ನ್ಯೂಸ್ ಎಲ್ಲೂ ಇಲ್ಲದೆ ಮೆಗಾ ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಯಾರು ಗೊತ್ತಾ ಆ ಶಾಸಕ? ಯಾವ ಕ್ಷೇತ್ರದ ಶಾಸಕ ಇವರು? ವಿಜಯೇಂದ್ರಗೂ ಶಾಕ್, ಅಶೋಕ್ಗೂ ಕೂಡ ಶಾಕ್. ಬಿಜೆಪಿ ಶೇಕ್ ಆಗಿದೆ. ಒಂದ್ ಕಡೆನಲ್ಲಿ ಮೈತ್ರಿಗೆ ಒಪ್ಪಿಗೆಯನ್ನ ಕೊಡುತ್ತೆ, ಅವ್ರು ಗೆಲ್ತೀವಿ ಅಂತ ಗೊತ್ತಿದ್ರು ಕೂಡ ಈ ಕಡೆ ಜೆಡಿಎಸ್ ಜೊತೆ ಮೈತ್ರಿಯನ್ನ ಮಾಡ್ಕೊಳ್ಳುತ್ತೆ. ಎಲ್ಲೋ ಒಂದ್ ಕಡೆ ಕ್ರಾಸ್ ವೋಟಿಂಗ್ ಆಗುವಂತಹ ಭೀತಿಯನ್ನ ಅವರೇ ತಂದ್ಕೊಂಡಿದ್ದಂಥದ್ದು. ಇದೀಗ ಕೆಲವೇ ಕ್ಷಣದಲ್ಲಿ ಆ ದ್ರೋಹಿಯ ಮುಖವಾಡ ಬಟಾ ಬಯಲಾಗುತ್ತೆ. ಇದುವರೆಗೂ ಎಲ್ಲೂ ಕೂಡ ಗೊತ್ತಾಗಿಲ್ಲ. ಮೆಗಾ ಎಕ್ಸ್ಕ್ಲೂಸಿವ್ ನಿಮ್ಮ ರಾಜ್ ನ್ಯೂಸ್ಗೆ ಸಿಕ್ಕಿರುವಂಥದ್ದು. ಯಾರು ಗೊತ್ತಾ ಆ ಶಾಸಕ? ಯಾವ ಕ್ಷೇತ್ರದ ಶಾಸಕ ಇವರು? ಆ ದ್ರೋಹಿ ಯಾರು? ವಿಜಯೇಂದ್ರಗೂ ಕೂಡ ಶಾಕ್ ಅನ್ನ ಕೊಡಲಾಗಿತ್ತು. ಬಿಜೆಪಿ ಶೇಕ್ ಆಗಿತ್ತು. ಬಿಜೆಪಿಗೆ ಕೈ ಕೊಟ್ಟಂತಹ ಆ ಪಕ್ಷ ದ್ರೋಹಿ ಯಾರು? ಊಹೆ ಮಾಡಿರ್ಲಿಲ್ಲ ಅನ್ಸುತ್ತೆ. ರಾಜ್ ನ್ಯೂಸ್ ನಲ್ಲಿ ಬಿಜೆಪಿಯ ದ್ರೋಹಿಯ ಮುಖವಾಡ ಬಟಾ ಬಯಲಾಗಿದೆ. ಕೆಲವೇ ಕ್ಷಣಗಳಲ್ಲಿ ಅವರ ಹೆಸರು ಕೂಡ ಡಿಸ್ಕ್ಲೋಸ್ ಆಗುತ್ತೆ. ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ಇದು. ಯಾರು ಗೊತ್ತಾ ಆ ಶಾಸಕ? ಯಾವ ಕ್ಷೇತ್ರದ ಶಾಸಕ ಇವರು? ಶಾಕ್ ಅನ್ನ ಕೊಟ್ಟಿದ್ದಂಥದ್ದು. ಬಿಜೆಪಿ ಶೇಕ್ ಆಗಿದೆ. ಯಾಕಂತಂದ್ರೆ ಅವರು ಕೂಡ ಊಹೆ ಮಾಡಿರ್ಲಿಲ್ಲ, ಗೆಲ್ಲುತ್ತೆ ಅನ್ನುವಂತ ನಿರೀಕ್ಷೆಯನ್ನ ಇಟ್ಕೊಂಡಿದ್ರು. ಈ ಕಡೆ ಕಾಂಗ್ರೆಸ್ಗೂ ಕೂಡ ಭೀತಿ ಇತ್ತು, ಹಾಗಾಗಿನೇ ಮಾಸ್ಟರ್ ಪ್ಲಾನ್ಗಳನ್ನ ಮಾಡ್ಕೊಂಡಿದ್ದಂಥದ್ದು. ಜೆಡಿಎಸ್ ಬಿಜೆಪಿ ಜೊತೆ ಮೈತ್ರಿಯನ್ನ ಮಾಡ್ಕೊಂಡಂತ ಸಂದರ್ಭದಲ್ಲೂ ಕೂಡ ಬಿಜೆಪಿ ಎಲ್ಲೂ ಕೂಡ ಅನ್ಕೊಂಡಿರಲ್ಲ ಯಾರು ನಮ್ಗೆ ದ್ರೋಹ ಮಾಡ್ತಾರೆ, ಅಡ್ಡ ಮತದಾನ ಆಗತ್ತೆ, ಕ್ರಾಸ್ ವೋಟಿಂಗ್ ಆಗತ್ತೆ ಅಂತ. ಎಲ್ಲೋ ಒಂದ್ ಕಡೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಗೋವಿಂದರಾಜು ಅವರ ಒಟ್ಟಿಗೆ ಒಂದು ಮೈತ್ರಿಯನ್ನ ಮಾಡ್ಕೊಳ್ಳೋದಕ್ಕೆ ಒಪ್ಕೊಳ್ಳುತ್ತೆ, ಜೆಡಿಎಸ್ ಜೊತೆ ಮೈತ್ರಿಯನ್ನ ಮಾಡ್ಕೊಳ್ಳುತ್ತೆ ಬಿಜೆಪಿ. ಕ್ರಾಸ್ ವೋಟಿಂಗ್ ಆಗುವಂತ ಒಂದು ಸನ್ನಿವೇಶವನ್ನ ಬಿಜೆಪಿನೇ ತಂದ್ಕೊಟ್ಟಂತೆ ಕಾಣಿಸ್ತಾ ಇರುವಂತದ್ದು. ಬಿಜೆಪಿಯ ಪಾಲಿಗೆ ಮೀರ್ ಸಾದಿಕ್ ಆದ ಶಿರಹಟ್ಟಿ ಶಾಸಕ, ಶಿರಹಟ್ಟಿ ಬಿಜೆಪಿ ಶಾಸಕ ಚಂದ್ರು ಲಮಾಣಿಯಿಂದ ಮಹಾ ಪಕ್ಷ ದ್ರೋಹ ಆಯ್ತು. ಗೌಪ್ಯ ಮತದಾನದಲ್ಲಿ ಕಳ್ಳಾಟ ಆಡಿದ ಶಾಸಕ ಚಂದ್ರು ಲಮಾಣಿ ಅವರೇನಾ ಕ್ರಾಸ್ ವೋಟಿಂಗ್ ಮಾಡಿದಂಥದ್ದು? ಬಿಜೆಪಿ ಪಾಳ್ಯದಲ್ಲಿ ಒಂದು ಗುಮಾನಿ ಹೇಳ್ತಾ ಇದೆ. ಬಿಜೆಪಿ ತುರ್ತು ಸಭೆಯಲ್ಲಿ ಚಂದ್ರು ಲಮಾಣಿ ಹೆಸರು ಪ್ರಸ್ತಾಪ ಆಯ್ತಾ? ಹಾಗಾದ್ರೆ ಬಿಜೆಪಿ ಮೇಲೆ ಗದಗ ಜಿಲ್ಲೆಯ ಶಾಸಕನಿಂದಲೇ ಗದಾಪ್ರಹಾರ ಆಗಿದ್ದಂಥದ್ದು. ಬಿಜೆಪಿಯ ಪಾಲಿಗೆ ಮೀರ್ ಸಾದಿಕ್ ಆದ ಶಿರಹಟ್ಟಿ ಶಾಸಕ, ಶಿರಹಟ್ಟಿಯ ಬಿಜೆಪಿ ಶಾಸಕ ಚಂದ್ರು ಲಮಾಣಿಯಿಂದ ಈ ಮಹಾ ಪಕ್ಷ ದ್ರೋಹ ಆಯ್ತ. ಕಳ್ಳಾಟ ಆಡಿದ್ರ ಹಾಗಾದ್ರೆ ಚಂದ್ರು ಲಮಾಣಿ ಅವರು? ಬಿಜೆಪಿ ಪಾಳ್ಯದಲ್ಲಿ ಭಾರಿ ಗುಮಾನಿ ಹೇಳ್ತಾ ಇದೆ ಚಂದ್ರು ಲಮಾಣಿ ಅವರ ಮೇಲೆ. ಬಿಜೆಪಿ ತುರ್ತು ಸಭೆಯಲ್ಲಿ ಚಂದ್ರು ಲಮಾಣಿ ಅವರ ಹೆಸರು ಇದೀಗ ಪ್ರಸ್ತಾಪ ಆಗಿದೆ ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು. ಪ್ರಸ್ತಾಪ ಆಯ್ತಾ? ಹಾಗಾದ್ರೆ ಅವರೇ ಅಡ್ಡ ಮತದಾನವನ್ನ ಮಾಡಿದಂಥದ್ದ, ಮಹಾದ್ರೋಹವನ್ನ ಮಾಡಿದ್ರ? ಬಿಜೆಪಿ ಪಾಲಿಗೆ ಮೀರ್ ಸಾದಿಕ್ ಆದ್ರ? ಹಾಗಾದ್ರೆ ಶಿರಹಟ್ಟಿ ಶಾಸಕ ಚಂದ್ರು ಲಮಾಣಿ ಮಹಾಪಕ್ಷ ದ್ರೋಹವನ್ನ ಮಾಡಿದಂಥದ್ದ? ರಾಜ್ ನ್ಯೂಸ್ಗೆ ಸಿಗ್ತಾ ಇರುವಂತ ಮೆಗಾ ಬ್ರೇಕಿಂಗ್ ಇದು. ಚಂದ್ರು ಲಮಾಣಿ ಮೇಲೆ ಬಿಜೆಪಿ ಪಾಳ್ಯದಲ್ಲಿ ಭಾರಿ ಗುಮಾನಿ ಹೇಳ್ತಾ ಇದೆ. ಈಗ ಆಲ್ರೆಡಿ ಒಂದು ತುರ್ತು ಸಭೆಯನ್ನ ಕೂಡ ಮಾಡ್ತಿದೆ ಬಿಜೆಪಿ. ಆ ಒಂದು ಸಭೆಯಲ್ಲಿ ಚಂದ್ರು ಲಮಾಣಿ ಹೆಸರು ಪ್ರಸ್ತಾಪ ಆಗ್ತಾ ಇದೆಯಾ, ಅವರ ಹೆಸರು ಕೇಳಿ ಬರ್ತಾ ಇದೆ ಅಂತ ಹೇಳಲಾಗ್ತಾ ಇರುವಂತದ್ದು. ಬಿಜೆಪಿಯ ಪಾಲಿಗೆ ಮೀರ್ ಸಾದಿಕ್ ಆದ್ರ ಶಿರಹಟ್ಟಿ ಶಾಸಕ ಊಹೆ ಮಾಡಿರ್ಲಿಲ್ಲ.
ಚಂದ್ರು ಲಮಾಣಿ ಅವರ ಹೆಸರು ಕೇಳಿ ಬರ್ತಾ ಇದೆ ಅಂತ ಹೇಳ್ತಾ ಇರುವಂತದ್ದು. ಗೌಪ್ಯ ಮತದಾನದಲ್ಲಿ ಕಳ್ಳಾಟ ಆಡಿದ್ರ ಹಾಗಾದ್ರೆ ಭಾರಿ ಗುಮಾನಿ ಹೇಳ್ತಾ ಇದೆ ಬಿಜೆಪಿ ಪಾಳೆಯದಲ್ಲಿ. ಮಹಾಯುದ್ಧ ಆಗಿದ್ದಂಥದ್ದು ಮೇಲ್ಮನೆ ಚುನಾವಣೆಯಲ್ಲಿ, ಇದೀಗ ಅಡ್ಡ ಮತದಾನ ಆಗಿರುವಂಥದ್ದು. ಒಂದ್ ಕಡೆನಲ್ಲಿ ಕಾಂಗ್ರೆಸ್ ಖುಷಿಯನ್ನ ವ್ಯಕ್ತಪಡಿಸ್ತಾ ಇದೆ, ಹೆಚ್ಚುವರಿ ಮತ ಬಂತು ಅಂತ ಹೇಳ್ತಾ ಇದೆ ಸುದ್ದಿಗೋಷ್ಠಿಯನ್ನ ಮಾಡಿ. ಆದ್ರೆ ಬಿಜೆಪಿಗೆ ಇದು ಶಾಕ್ ಎದುರಾಗಿರುವಂಥದ್ದು, ಶೇಕ್ ಆಗ್ತಾ ಇದೆ. ಯಾಕಂತ ಅಂದ್ರೆ ಅವರು ನಂಬಿಕೆ ಇಟ್ಟಂತಹ ಶಾಸಕರು ಊಹೆ ಮಾಡಿರ್ಲಿಲ್ಲ, ಅವರೇ ಇದೀಗ ಅಡ್ಡ ಮತದಾನವನ್ನ ಮಾಡಿರುವಂಥದ್ದು. ಚಂದ್ರು ಲಮಾಣಿ ಮೇಲೆ ಬಿಜೆಪಿ ಪಾಳ್ಯದಲ್ಲಿ ಗುಮಾನಿ ಹೇಳ್ತಾ ಇದೆ, ಅವರೇ ಕ್ರಾಸ್ ವೋಟಿಂಗ್ ಅನ್ನ ಮಾಡಿರೋದು ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಪಕ್ಷಕ್ಕೆ ದ್ರೋಹವನ್ನ ಮಾಡಿದ್ರ ಚಂದ್ರು ಲಮಾಣಿ? ಅವರ ಹೆಸರು ಪ್ರಸ್ತಾಪ ಆಗಿದೆ ತುರ್ತು ಸಭೆಯಲ್ಲಿ ಅಂತ ಹೇಳ್ತಾ ಇರುವಂಥದ್ದು. ಶಿರಹಟ್ಟಿ ಶಾಸಕನ ಮೇಲೆ ಈ ಒಂದು ದ್ರೋಹ ಮಾಡಿರುವಂತಹ ವಿಚಾರ ಕೇಳಿ ಬರ್ತಾ ಇರುವಂಥದ್ದು. ಚಂದ್ರು ಲಮಾಣಿ ನಿಜಕ್ಕೂ ಕೂಡ ದ್ರೋಹವನ್ನ ಮಾಡಿದ್ರ, ಪಕ್ಷಕ್ಕೆ ದ್ರೋಹವನ್ನ ಮಾಡಿದ್ರ, ಪಕ್ಷಕ್ಕಾಗಿ ದುಡ್ದಿದ್ರು, ಪಕ್ಷ ನಂಬಿತ್ತು. ಆದ್ರೆ ಚಂದ್ರು ಲಮಾಣಿ ಅವರು ಇದೀಗ ಬಿಜೆಪಿ ಪಾಳ್ಯಕ್ಕೆ ಇಷ್ಟು ದೊಡ್ಡ ದ್ರೋಹವನ್ನ ಮಾಡಿದ್ದಂಥದ್ದ. ಚಂದ್ರು ಲಮಾಣಿ ಅವರ ಹೆಸರು ಪ್ರಸ್ತಾಪ ಆಗ್ತಾ ಇದೆ ಬಿಜೆಪಿ ನಡೆಸ್ತಾ ಇರುವಂತಹ ತುರ್ತು ಸಭೆಯಲ್ಲಿ. ಗದಾ ಪ್ರಹಾರವನ್ನ ಮಾಡಿದ್ರ ಬಿಜೆಪಿಯ ಪಾಲಿಗೆ ಮೀರ್ ಸಾದಿಕ್ ಆಗಿರುವಂಥದ್ದು ಶಿರಹಟ್ಟಿ ಶಾಸಕ. ಹಾಗಾಗಿ ಇದೀಗ ಮಹಾಪಕ್ಷ ದ್ರೋಹ ಎದುರಾಗಿರುವಂಥದ್ದು. ಗೌಪ್ಯ ಮತದಾನದಲ್ಲಿ ಚಂದ್ರು ಲಮಾಣಿ ಅವರು ಕಳ್ಳಾಟ ಆಡಿರುವಂತಹ ಸಾಧ್ಯತೆಗಳಿದೆ. ತುರ್ತು ಸಭೆಯಲ್ಲಿ ಅವರ ಹೆಸರು ಕೂಡ ಉಲ್ಲೇಖ ಮಾಡಲಾಗ್ತಾ ಇದೆ. ಅವರ ಹೆಸರನ್ನ ಹೇಳ್ತಾ ಇರುವಂಥದ್ದು. ಆತ್ಮಸಾಕ್ಷಿ ಅಂತ ಹೇಳಿತ್ತು, ಆತ್ಮಸಾಕ್ಷಿಯಿಂದ ಓಟ್ಗಳನ್ನ ಹಾಕುತ್ತೆ ಅಂತ ಜೆಡಿಎಸ್ ಕೂಡ ಹೇಳಿತ್ತು, ಬಿಜೆಪಿ ಕೂಡ ಹೇಳಿತ್ತು. ಆದ್ರೆ ಎಲ್ಲೋಯ್ತು ಆತ್ಮಸಾಕ್ಷಿ ಅನ್ನೋದು? ಕೈ ಹಿಡಿಲಿಲ್ವಾ? ಇಟ್ಟಿದ್ದಂತಹ ನಂಬಿಕೆ ಹುಸಿ ಆಯ್ತಾ, ಸುಳ್ಳಾಯ್ತಾ? ಹಾಗಾದ್ರೆ ಚಂದ್ರು ಲಮಾಣಿ ಅವರ ಹೆಸರು ಕೇಳಿ ಬಂದಿರುವಂತದ್ದು ತುರ್ತು ಸಭೆಯಲ್ಲಿ. ನಿಜಕ್ಕೂ ಕೂಡ ಚಂದ್ರು ಲಮಾಣಿ ಅವರು ಮೋಸ ಮಾಡಿದ್ರ ಪಕ್ಷಕ್ಕೆ, ಪಕ್ಷ ಇಟ್ಟಂತಹ ನಂಬಿಕೆಗೆ ದ್ರೋಹ ಮಾಡಿ ಕ್ರಾಸ್ ವೋಟಿಂಗ್ ಅನ್ನ ಮಾಡಿದಂಥದ್ದ. ಊಹೆ ಮಾಡಿರ್ಲಿಲ್ಲ ಬಿಜೆಪಿ, ನಿಜಕ್ಕೂ ಕೂಡ ಊಹೆ ಮಾಡಿರ್ಲಿಲ್ಲ. ಆದ್ರೆ ಬಿಜೆಪಿ 2 ಸ್ಥಾನಗಳನ್ನ ಅಭ್ಯರ್ಥಿಗಳು ಗೆಲ್ತಾರೆ, ಬಿಜೆಪಿನಲ್ಲಿರುವಂತಹ 2 ಅಭ್ಯರ್ಥಿಗಳು ಗೆಲ್ತಾರೆ ಅನ್ನೋದು ಬಿಜೆಪಿ ಗೊತ್ತಿತ್ತು, ಕಾಂಗ್ರೆಸ್ಗೂ ಕೂಡ ಗೊತ್ತಿತ್ತು. ಆದ್ರೆ ಜೆಡಿಎಸ್ ಜೊತೆ ಮೈತ್ರಿಯನ್ನ ಮಾಡ್ಕೊಂಡಿದ್ದಂಥದ್ದು. ಗೋವಿಂದರಾಜು ಅವರನ್ನ ಗೆಲ್ಲಿಸುವಂತಹ ಭರದಲ್ಲಿ ಕ್ರಾಸ್ ವೋಟಿಂಗ್ ಮಾಡಿಕೊಡುವಂತಹ ಒಂದು ಸನ್ನಿವೇಶವನ್ನ ಅವರೇ ಕ್ರಿಯೇಟ್ ಮಾಡಿದಂತೆ ಕಾಣಿಸ್ತಾ ಇರುವಂಥದ್ದು. ಒಂದ್ ಕಡೆನಲ್ಲಿ ಕಾಂಗ್ರೆಸ್ ಈಗ ಆಲ್ರೆಡಿ ಖುಷಿಯನ್ನ ವ್ಯಕ್ತಪಡಿಸ್ತಾ ಇದೆ, ಖುಷಿಯಲ್ಲಿ ತೇಲಾಡ್ತಾ ಇದೆ, ಸುದ್ದಿಗೋಷ್ಠಿಯನ್ನ ಕೂಡ ಮಾಡ್ತು. ಸುರ್ಜೇವಾಲಾ ಅವರು ಕೂಡ ಮಾತನಾಡಿದ್ರು, 151 ಮತಗಳು ಬಂದಿದೆ ನಮ್ಗೆ, ಅದರಲ್ಲಿ 30 ಹೆಚ್ಚುವರಿ ವೋಟ್ಗಳು ಬಿದ್ದಿರುವಂಥದ್ದು, ಯಾರು ಹಾಕಿದ್ದಾರೆ ಗೊತ್ತಿಲ್ಲ ಅಂತ ಹೇಳ್ತಾ ಇದೆ. ಅವ್ರ ಖುಷಿಯನ್ನ ವ್ಯಕ್ತಪಡಿಸ್ತಾ ಇದೆ, ಹೇಗೋ ಬಂತಲ್ಲ ನಾವು ಗೆದ್ದುವಲ್ಲ ಅಂತ. ಆದ್ರೆ ಬಿಜೆಪಿ ಇದನ್ನ ಊಹೆ ಮಾಡಿರ್ಲಿಲ್ಲ, ಊಹೆ ಮಾಡ್ದಲೇ ಇದೀಗ ಈ ರೀತಿಯಾಗಿ ಆಗಿರುವಂಥದ್ದು. ಸಂಖ್ಯಾಬಲದ ಪ್ರಕಾರ 2 ಸ್ಥಾನ ಸಿಗುತ್ತೆ ಅಂತ ಅನ್ಕೊಂಡಿದ್ರು. ಆದ್ರೆ ಈ ರೀತಿಯಾದಂತಹ ಕ್ರಾಸ್ ವೋಟಿಂಗ್, ಅದರಲ್ಲೂ ಕೂಡ ಚಂದ್ರು ಲಮಾಣಿ ಅವರ ಹೆಸರು ಕೇಳಿ ಬಂದಿರುವಂಥದ್ದು, ಅವ್ರು ಮಾಡ್ತಾರೆ ಅನ್ನೋದನ್ನ ಊಹೆ ಮಾಡಿರ್ಲಿಲ್ಲ. ತುರ್ತು ಸಭೆಯನ್ನ ಮಾಡ್ತಾ ಇರುವಂತಹ ಈ ಒಂದು ಸಂದರ್ಭದಲ್ಲಿ ಅವರ ಹೆಸರು ಉಲ್ಲೇಖ ಆಗ್ತಾ ಇರುವಂಥದ್ದು. ಹಿಂದೆ ಜೆಡಿಎಸ್ ಅಪ್ಪ ಮಕ್ಕಳ ಪಕ್ಷ, ಅವಕಾಶವಾದಿ ಪಕ್ಷ ಅಂತ ಎಲ್ಲ ಹೇಳ್ತಾ ಇದ್ದಂಥದ್ದು. 3ನೇ ಅಭ್ಯರ್ಥಿ ಗೆಲ್ಲಿಸೋದಕ್ಕೆ ಇಷ್ಟೊಂದು ಉತ್ಸಾಹವನ್ನ ಬಿಜೆಪಿ ಕೂಡ ತೋರಿತ್ತು, ಅವ್ರ ಜೊತೆ ಮೈತ್ರಿಯನ್ನ ಕೂಡ ಮಾಡ್ಕೊಳ್ತು. ಆದ್ರೆ ಇದೀಗ ಅಡ್ಡ ಮತದಾನ ಆಗೋದಕ್ಕೆ ಎಲ್ಲೋ ಒಂದ್ ಕಡೆ ಅವರೇ ಒಂದು ವೇದಿಕೆಯನ್ನ ಅಥವಾ ಒಂದು ಸಿಚುಯೇಷನ್ ಅನ್ನ ಕ್ರಿಯೇಟ್ ಮಾಡಿಕೊಟ್ಟಂತೆ ಕಾಣಿಸ್ತಾ ಇರುವಂಥದ್ದು. ಬಿಜೆಪಿಯೊಳಗಿನ ಭಿನ್ನಮತೀಯರು ಕೂಡ ಇದ್ರು, ಒಂದ್ ಕಡೆನಲ್ಲಿ ಯತ್ನಾಳ್ ಅವರಿದ್ರು, ಅವರನ್ನ ಬಿಟ್ಟು ಇನ್ನೂ ಕೂಡ ಕೆಲವೊಂದಷ್ಟು ಜನ ಇದ್ದಿದ್ದಂಥದ್ದು. ಕಾಂಗ್ರೆಸ್ ವೋಟ್ ಹಾಕೋದಿಲ್ಲ ಎಂಬ ಗ್ಯಾರಂಟಿ ಅವ್ರಿಗೂ ಕೂಡ ಇತ್ತು. ಆದ್ರೆ ಇದೀಗ ಎಲ್ಲೋ ಒಂದು ಕಡೆ ಊಹೆ ಮಾಡ್ಕೊಳ್ಳದ ರೀತಿಯಲ್ಲಿ ಆಗಿರುವಂಥದ್ದು. ಚಂದ್ರು ಲಮಾಣಿ ಅವರ ಹೆಸರು ಕೂಡ ಕೇಳಿಬಂದಿದೆ, ತುರ್ತು ಸಭೆಯನ್ನ ಕೂಡ ಮಾಡಿದ್ರು, ಸಭೆಯಲ್ಲಿ ಅವರ ಹೆಸರುಗಳನ್ನ ಪ್ರಸ್ತಾಪ ಮಾಡಿರುವಂಥದ್ದು. ಚಂದ್ರು ಲಮಾಣಿ ಅವರು ಹಾಗಾದ್ರೆ ನಿಜಕ್ಕೂ ಕೂಡ ಬಿಜೆಪಿಗೆ ದ್ರೋಹವನ್ನ ಮಾಡಿದ್ರ, ಕಾಂಗ್ರೆಸ್ ರೆಸಾರ್ಟ್ ರಾಜಕಾರಣವನ್ನ ಮಾಡ್ತಾ ಇದೆ ಅಂತ ಕೂಡ ಹೇಳ್ತಾ ಇತ್ತು. ಇವರು ಕೂಡ ರೆಸಾರ್ಟ್ ರಾಜಕಾರಣವನ್ನ ಮಾಡಿದ್ರು, ಇವ್ರಿಗೂ ಕೂಡ ಭಯ ಇತ್ತು, ನಂಬಿಕೆ ಅನ್ನೋದಿರ್ಲಿಲ್ಲ, ಜೆಡಿಎಸ್ಗೂ ಕೂಡ ನಂಬಿಕೆ ಅನ್ನೋದಿರ್ಲಿಲ್ಲ. ಆದ್ರೆ ಇದೀಗ ಎಲ್ಲವೂ ಕೂಡ ಉಲ್ಟಾ ಪಲ್ಟಾ ಆಗಿದ್ದಂತೆ. ಬಿಜೆಪಿಗೆ ಶಾಕ್ ಮೇಲೆ ಶಾಕ್, ಮಹಾ ಶಾಕ್ ಇದೆ. ಮತ್ತೊಬ್ಬ ಶಾಸಕನ ಹೆಸರು ಬಟಾ ಬಯಲಾಗ್ತಾ ಇದೆ. ಈಗ ಆಲ್ರೆಡಿ ಚಂದ್ರು ಲಮಾಣಿ ಅವರ ಹೆಸರು ಕೇಳಿಬಂತು, ಇದೀಗ ರಾಜ್ ನ್ಯೂಸ್ ನಲ್ಲಿ ಮತ್ತೊಬ್ಬ ಶಾಸಕನ ಹೆಸರು. ಶಾಕಿಂಗ್ ಬ್ರೇಕಿಂಗ್ ಇದೆ. ಪಕ್ಷ ದ್ರೋಹ ಮಾಡಿದ ನಂಬರ್ 2 ಮೀರ್ ಸಾದಿಕ್ ಯಾರು? ಹಾಗಾದ್ರೆ
ಬಿಜೆಪಿಯ ನಂಬರ್ 2 ಮೀರ್ ಸಾದಿಕ್ ಯಾರ್ ಗೊತ್ತಾ? ಈ ಹೆಸರು ಕೇಳಿದ್ರೆ ವಿಜಯೇಂದ್ರ ಬೆಚ್ಚಿ ಬೀಳ್ತಾರೆ. ಅವರು ಕೂಡ ಅನ್ಕೊಂಡಿರ್ಲಿಲ್ಲ. ಆ ಶಾಸಕ ಯಾರಂತ ಗೊತ್ತಾದ್ರೆ ಅಶೋಕ್ ತಬ್ಬಿಬ್ಬಾಗ್ತಾರೆ. ಸಂಘ ಪರಿವಾರದ ನಾಯಕರಿಗೂ ಕೂಡ ಆಘಾತ ಆಗೋದು ಫಿಕ್ಸ್. ಹಳೆ ಮೈಸೂರು ಭಾಗದ ಪಕ್ಷದ್ರೋಹಿ ಯಾರ್ ಗೊತ್ತಾ? ಕೆಲವೇ ಕ್ಷಣದಲ್ಲಿ ನಿಮ್ಮ ರಾಜ್ ನ್ಯೂಸ್ನಲ್ಲಿ ಮಹಾ ಬ್ರೇಕಿಂಗ್ ಇದು. ಎರಡನೇ ಹೆಸರು ನಿಮ್ಮ ರಾಜ್ ನ್ಯೂಸ್ನಲ್ಲಿ ಬಯಲಾಗ್ತಾ ಇದೆ. ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ ಬಿಜೆಪಿ. ಮತ್ತೊಬ್ಬ ಶಾಸಕನ ಹೆಸರು ಬಯಲಾಗ್ತಾ ಇರುವಂತದ್ದು. ಇನ್ನೊಬ್ಬರ ಹೆಸರು ಕೇಳಿ ಬರ್ತಾ ಇದೆ. ಮೆಗಾ ಶಾಕಿಂಗ್ ಬ್ರೇಕಿಂಗ್ ಇದು ರಾಜ್ ನ್ಯೂಸ್. ನಿಮ್ಮ ರಾಜ್ ನ್ಯೂಸ್ ನಲ್ಲಿ ಇನ್ನೊಬ್ಬ ಶಾಸಕರ ಹೆಸರು ಕೂಡ ಗೊತ್ತಾಗಿದೆ. ಆ ಪಕ್ಷ ದ್ರೋಹವನ್ನ ಮಾಡಿದ ನಂಬರ್ 2 ಮೀರ್ ಸಾದಿಕ್ ಯಾರು ಗೊತ್ತಾದ್ರೆ ಶಾಕ್ ಆಗ್ತಾರೆ. ವಿಜಯೇಂದ್ರ ಕೂಡ ಶಾಕ್ ಆಗ್ತಾರೆ. ಅವ್ರು ಕೂಡ ಬೆಚ್ಚಿ ಬೀಳ್ತಾರೆ. ಅಶೋಕ್ ಕೂಡ ಶಾಕ್ ಆಗ್ತಾರೆ. ಊಹೆ ಮಾಡಿರೋದಿಲ್ಲ ಅವ್ರು ಈ ರೀತಿಯಾಗಿ ಮಾಡ್ತಾರೆ, ಪಕ್ಷ ದ್ರೋಹವನ್ನ ಮಾಡ್ತಾರೆ ಅಂತ. ಸಂಘ ಪರಿವಾರದ ನಾಯಕರಿಗೂ ಕೂಡ ಆಘಾತ ಆಗೋದು ಫಿಕ್ಸ್. ಈ ಮುಖಾಂತರ ಹಳೆ ಮೈಸೂರು ಭಾಗದ ಪಕ್ಷ ದ್ರೋಹಿ ಯಾರು ಗೊತ್ತು? ಕೆಲವೇ ಕ್ಷಣಗಳಲ್ಲಿ ನಿಮ್ಮ ರಾಜ್ ನ್ಯೂಸ್ ನಲ್ಲಿ ಮಹಾ ಬ್ರೇಕಿಂಗ್ ಇದು. ಈಗ ಆಲ್ರೆಡಿ ಒಬ್ಬರ ಹೆಸರು ಪ್ರಸ್ತಾಪ ಆಗಿದೆ ಅಂತ ಹೇಳ್ತಾ ಇರುವಂತದ್ದು. ತುರ್ತು ಸಭೆಯನ್ನ ಮಾಡುವ ಮುಖಾಂತರ ಚಂದ್ರು ಲಮಾಣಿ ಅವರ ಹೆಸರು ಪ್ರಸ್ತಾಪ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಮತ್ತೊಬ್ಬ ಶಾಸಕನ ಹೆಸರು ಕೂಡ ಇದೀಗ ಬಯಲಾಗ್ತಾ ಇರುವಂತದ್ದು. ರಾಜ್ ನ್ಯೂಸ್ ನಲ್ಲಿ ಮೆಗಾ ಶಾಕಿಂಗ್ ಬ್ರೇಕಿಂಗ್ ಇದು. ಬಿಜೆಪಿಗೆ ಶಾಕ್ ಮೇಲೆ ಶಾಕ್ ಎದುರಾಗಿದೆ. ಮಹಾ ಶಾಕ್ ಎದುರಾಗಿದ್ದಂಥದ್ದು. ಯಾರು ಗೊತ್ತಾ ಆ ಶಾಸಕ? ಎರಡನೇ ಮೀರ್ ಸಾದಿಕ್ ಯಾರಂತ ಗೊತ್ತಾದ್ರೆ ನೀವೆಲ್ಲರೂ ಕೂಡ ಶಾಕ್ ಆಗ್ತೀರಾ. ಈವನ್ ವಿಜಯೇಂದ್ರ ಹಾಗೂ ಅಶೋಕ್ ಕೂಡ ಶಾಕ್ ಆಗ್ತಾರೆ. ಬಿಜೆಪಿಯ ನಂಬರ್ 2 ಮೀರ್ ಸಾದಿಕ್ ಯಾರು ಗೊತ್ತಾ? ಹಾಗಾದ್ರೆ ಊಹೆ ಮಾಡಿರ್ಲಿಲ್ಲ ಬಿಜೆಪಿ. ವಿಜಯೇಂದ್ರ ಈ ಹೆಸರನ್ನ ಕೇಳಿದ್ರೆ ಬೆಚ್ಚಿ ಬೀಳ್ತಾರೆ. ಅವರಂತೂ ಅನ್ಕೊಂಡೇ ಇರೋದಿಲ್ಲ. ಅಶೋಕ್ ಕೂಡ ತಬ್ಬಿಬ್ಬಾಗ್ತಾರೆ. ಊಹೆ ಕೂಡ ಮಾಡಿರ್ಲಿಲ್ಲ, ಅನ್ಕೊಂಡೇ ಇರ್ಲಿಲ್ಲ ಅವರ ಹೆಸರು ಬರುತ್ತೆ ಅಂತ. ಆ ಹೆಸರನ್ನ ಕೇಳಿದ್ರೆ ಎಲ್ರೂ ಕೂಡ ಶಾಕ್ ಆಗುವಂಥದ್ದು. ಹಾಗಾದ್ರೆ ಆ ಪಕ್ಷ ದ್ರೋಹಿ ಯಾರ ಪಕ್ಷ ದ್ರೋಹಿ? HK ಸುರೇಶ್ ಅಂತ ಹೇಳಲಾಗ್ತಾ ಇದೆ. ಇದೀಗ ಬೇಲೂರಿನ ಶಾಸಕನೇ ಮೆಗಾ ಬ್ಯಾಕ್ ಸ್ಟ್ಯಾಪರ್ ಆದ್ರ. ಹಾಗಾದ್ರೆ ಬೆನ್ನಿಗೆ ಚೂರಿ ಹಾಕಿದ್ರ ಬೇಲೂರಿನ ಬಿಜೆಪಿ ಶಾಸಕ. ಯಾರು ಅನ್ಕೊಂಡಿರ್ಲಿಲ್ಲ HK ಸುರೇಶ್ ಅವರ ಹೆಸರು ಬರುತ್ತೆ ಅಂತ. ಬೇಲೂರಿನ ಬಿಜೆಪಿ ಶಾಸಕ HK ಸುರೇಶ್ ಅವರ ಹೆಸರು ಪ್ರಸ್ತಾಪ ಆಗ್ತಾ ಇದೆ. ಕಾಂಗ್ರೆಸ್ಗೆ ಕ್ರಾಸ್ ಓಟ್ ಅನ್ನ ಹಾಕಿದ್ರ ಬೇಲೂರಿನ ಶಾಸಕ HK ಸುರೇಶ್ ಅವರ ಹೆಸರು ಕೇಳಿ ಬರ್ತಾ ಇದೆ. ಇದೀಗ ಬೇಲೂರಿನ ಬಿಜೆಪಿ ಶಾಸಕ ಕ್ರಾಸ್ ಓಟಿಂಗ್ ಅನ್ನ ಮಾಡಿರುವಂತದ್ದು. HK ಸುರೇಶ್ ಅವರ ಹೆಸರು ಉಲ್ಲೇಖ ಆಗ್ತಾ ಇದೆ, ಕೇಳಿ ಬರ್ತಾ ಇದೆ. ಇದೀಗ ಪ್ರಸ್ತಾಪ ಆಗ್ತಾ ಇದೆ. ಒಂದ್ ಕಡೆ ಚಂದ್ರು ಲಮಾಣಿ, ಮತ್ತೊಂದ್ ಕಡೆನಲ್ಲಿ HK ಸುರೇಶ್. ಇಬ್ಬರ ಹೆಸರನ್ನು ಕೂಡ ತಲೆಯಲ್ಲೂ ಕೂಡ ಇಟ್ಕೊಂಡಿರೋದಿಲ್ಲ ಅವರು. HK ಸುರೇಶ್ ಅವರ ಹೆಸರು ಕೂಡ ಇರಲಿಲ್ಲ ಬಿಜೆಪಿ ಅವರ ತಲೆಯಲ್ಲಿ. ಇದೀಗ ವಿಜಯೇಂದ್ರ ಅವರು ಕೂಡ ಶಾಖೆಗೊಳಗಾಗಿರ್ತಾರೆ. ಅಶೋಕ್ ಕೂಡ ಶಾಖೆಗೊಳಗಾಗಿರ್ತಾರೆ. ಒಂದ್ ಕಡೆನಲ್ಲಿ ಚಂದ್ರು ಲಮಾಣಿ, ಮತ್ತೊಂದ್ ಕಡೆನಲ್ಲಿ HK ಸುರೇಶ್ ಅವರು ಕ್ರಾಸ್ ವೋಟಿಂಗ್ ಅನ್ನು ಮಾಡಿರುವಂತದ್ದು. ಇವರ ಇಬ್ಬರ ಹೆಸರು ಕೂಡ ಇದೀಗ ಪ್ರಸ್ತಾಪ ಆಗ್ತಾ ಇರುವಂತದ್ದು. ತುರ್ತು ಸಭೆಯನ್ನ ಮಾಡಿ ಒಂದ್ ಕಡೆನಲ್ಲಿ ಚಂದ್ರು ಲಮಾಣಿ ಅವರ ಹೆಸರನ್ನು ತೆಗೆದುಕೊಂಡಿದ್ದಾರೆ. ಆ ಹೆಸರನ್ನ ಪ್ರಸ್ತಾಪ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮತ್ತೊಂದ್ ಕಡೆನಲ್ಲಿ HK ಸುರೇಶ್ ಅವರು ಬೇಲೂರಿನ ಶಾಸಕ, ಅವರ ಹೆಸರು ಕೇಳಿ ಬಂದಿರುವಂತದ್ದು. ಹಾಗಾದ್ರೆ ಇವರಿಬ್ರು ಕೂಡ ಕ್ರಾಸ್ ವೋಟಿಂಗ್ ಅನ್ನ ಮಾಡಿದ್ರ? ಕಾಂಗ್ರೆಸ್ಗೆ ಅಡ್ಡ ಮತದಾನವನ್ನ ಮಾಡಿದಂಥದ್ದ? ಎಸ್ ನೋಡಿ, ಒಂದ್ ಕಡೆನಲ್ಲಿ ಯತ್ನಾಳ್ ಅವರು ಕೂಡ ಬಿಜೆಪಿ ವಿರುದ್ಧವಾಗಿ ಓಟ್ ಹಾಕಿಲ್ಲ. ಆದ್ರೆ ಚಂದ್ರು ಲಮಾಣಿ ಅವರು, HK ಸುರೇಶ್ ಅವರು ಓಟ್ ಹಾಕಿದಂಥದ್ದು. ಕಾಂಗ್ರೆಸ್ನ ಟ್ರಬಲ್ ಶೂಟರ್, ವಿಪಕ್ಷಗಳಿಗೆ ಟ್ರಬಲ್ ಮೇಕರ್ ಆದ ಶಿವವ್ಯೂಹದೊಳಗೆ ಸಿಕ್ಕಿಬಿದ್ದ ಬಿಜೆಪಿಯ 3 ಶಾಸಕರು. ಟ್ರಬಲ್ ಶೂಟರ್ ಗೇಮ್ ಪ್ಲಾನ್ಗೆ ಕೇಸರಿ ಪಡೆ ಇದೀಗ ಶಾಕ್ ಆಗಿದ್ದಂಥದ್ದು. ಮುಖ್ಯಮಂತ್ರಿ ಆಗ್ತಿದ್ದಂತೆ ಸಿಎಂ DKಶಿ ಮೆಗಾ ಆಪರೇಷನ್ ಅನ್ನ ಮಾಡಿದ್ರ? ಬಿಜೆಪಿಯ ಬುಡಕ್ಕೆ ಕ್ರಾಸ್ ವೋಟಿಂಗ್ ಬಾಂಬ್ ಇಟ್ರ? ಬಂಡೆ ನಡುಕವನ್ನ ಹುಟ್ಟಿಸ್ತಾ ಇದ್ದಾರೆ. ಕನಕಪುರ ಬಂಡೆಯ ಡೈನಾಮಿಟ್ಗೆ ಬಿಜೆಪಿ ಡಮಾರ್ ಆಗಿದ್ಯಾ? ಈಗ ಆಲ್ರೆಡಿ ಅವ್ರಿಗೆ ಶಾಕ್ ಎದುರಾಗಿದೆ. ಟ್ರಬಲ್ ಮೇಕರ್ ಆಗಿರುವಂತದ್ದು ಟ್ರಬಲ್ ಶೂಟರ್ ವಿಪಕ್ಷಗಳಿಗೆ. ಬಿಜೆಪಿಯ 3 ಶಾಸಕರು ಕ್ರಾಸ್ ವೋಟಿಂಗ್ ಅನ್ನ ಮಾಡಿದ್ದಾರೆ. ಊಹೆ ಮಾಡಿರ್ಲಿಲ್ಲ 3 ಹೆಸರನ್ನು ಕೂಡ. ಯತ್ನಾಳ್ ಅವರೇ ಹಾಕಿಲ್ಲ ಬಿಜೆಪಿ ವಿರುದ್ಧವಾಗಿ, ಆದ್ರೆ ಈ 3 ಹಾಕಿರುವಂತದ್ದು.
ಇವ್ರು ಮೂವರು ಏನ್ ಮಾಡ್ತಿದ್ದಾರೆ ಅನ್ನೋದನ್ನ ಬಿಜೆಪಿ ಗಮನಿಸದಲೇ ಇರೋಷ್ಟು ನಿರ್ಲಕ್ಷ್ಯ ತೋರ್ತಾ ಮುಖ್ಯಮಂತ್ರಿಯಾಗಿ ಮೊದಲ ಚುನಾವಣೆಯಲ್ಲೇ ಮೇಲ್ಮನೆಯ ಚುನಾವಣೆಯಲ್ಲಿ ಇದೀಗ ಬಂಡೆ ಗೆದ್ದಿದ್ದಂಥದ್ದು ಟ್ರಬಲ್ ಶೂಟರ್, ವಿಪಕ್ಷಗಳಿಗೆ ಟ್ರಬಲ್ ಮೇಕರ್ ಆಗಿದ್ರು. ಅವ್ರು ಮಾಡಿದಂತಹ ಅಷ್ಟೂ ಪ್ಲಾನ್ಗಳು ವರ್ಕೌಟ್ ಆಗಿದೆ. ಒಂದ್ ಕಡೆನಲ್ಲಿ ಬಿಜೆಪಿಗೆ ಅವರ ಒಳಗಡೆ ಆಗ್ತಾ ಇದ್ದಂತ ಆಂತರಿಕವಾಗಿ ಏನೇನೆಲ್ಲ ಆಗ್ತಾ ಇತ್ತು ಅದನ್ನ ತೋರಿಸಿದ್ದಾರೆ. ಮೇಲ್ನೋಟಕ್ಕೆ ಏನೂ ಆಗ್ತಾ ಇಲ್ಲ ಬಿಜೆಪಿ ಒಳಗಡೆ, ಎಲ್ಲವೂ ಕೂಡ ಸರಿಯಾಗಿದೆ, ನಮ್ಮಲ್ಲಿ ಆಂತರಿಕ ಬೇಗುದಿ ಅನ್ನೋದಿಲ್ಲ ಅಂತ ಹೇಳ್ಕೊಳ್ತಿದ್ದಂತ ಬಿಜೆಪಿಗೆ ಇಲ್ಲ, ನಿಮ್ಮೊಳಗಡೆನೂ ಕೂಡ ಆಂತರಿಕ ಬೇಗುದಿ ಅನ್ನೋದಿದೆ, ಬರೀ ಕಾಂಗ್ರೆಸ್ ಅಲ್ಲಿ ಅಷ್ಟೇ ಇಲ್ಲ, ಬೆರಳು ಮಾಡೋದನ್ನ ನಿಲ್ಸಿ, ನಿಮ್ ಕಡೆನೂ ಕೂಡ 3-4 ಬೆರಳುಗಳು ಇದೆ ಅನ್ನೋದನ್ನ ಇದೀಗ ಬಂಡೆ ಮೇಲ್ಮನೆ ಚುನಾವಣೆಯಲ್ಲಿ ತೋರಿಸಿದಂಥದ್ದು ಬಿಜೆಪಿಗೆ. ಮೈತ್ರಿಯನ್ನ ಮಾಡ್ಕೊಳ್ತು ಜೆಡಿಎಸ್ ಜೊತೆಗೆ, ಆದ್ರೆ ಆ ಮೈತ್ರಿ ಅವರ ಪಕ್ಷದಲ್ಲಿರುವಂತಹ ಶಾಸಕರಿಗೆ ಇಷ್ಟ ಇಲ್ಲ. ಆದ್ರೂ ಕೂಡ ಮೈತ್ರಿಯನ್ನ ಮಾಡ್ಕೊಂಡಿರುವಂಥದ್ದು ಇದೀಗ 3 ಶಾಸಕರು ಕ್ರಾಸ್ ವೋಟಿಂಗ್ ಅನ್ನ ಮಾಡಿದ್ದಾರೆ. ಚಂದ್ರು ಲಮಾಣಿ ಆಗಿರ್ಬೋದು, ಹಲಗೇಕರ್ ಆಗಿರ್ಬೋದು, HK ಸುರೇಶ್ ಆಗಿರ್ಬೋದು, 3 ಜನನು ಕೂಡ ಕ್ರಾಸ್ ವೋಟಿಂಗ್ ಮಾಡಿದ್ದಾರೆ ಅಂತ ಹೇಳ್ತಾ ಇರುವಂತದ್ದು. ಅವರ ವಿರುದ್ಧ ಶಿಸ್ತು ಕ್ರಮವನ್ನ ತೆಗೆದುಕೊಳ್ಳುತ್ತೆ ಬಿಜೆಪಿ, ಬಿಡೋದಿಲ್ಲ. ಆದ್ರೆ ಗಮನಿಸ್ಲಿಲ್ಲ, ಅಷ್ಟು ನಿರ್ಲಕ್ಷ್ಯವನ್ನ ತೋರಿರುವಂತದ್ದು ಬಿಜೆಪಿ ವಿಚಾರದಲ್ಲಿ. ಊಹೆ ಮಾಡ್ಕೊಂಡಿರ್ಲಿಲ್ಲ ಈ 3 ಹೆಸರು ಕೂಡ ಬರುತ್ತೆ, ಇವರ 3 ಹೆಸರು ಪ್ರಸ್ತಾಪ ಆಗತ್ತೆ ಅನ್ನೋದು ಕೂಡ ಗೊತ್ತಿರಲಿಲ್ಲ. ಆದ್ರೆ ಇದೀಗ ಆಗಿರುವಂತದ್ದು ಸಿಎಂ DKಶಿ ಮೆಗಾ ಆಪರೇಷನ್ ಅನ್ನ ಮಾಡಿದ್ದಾರೆ. ಮುಖಾಂತರ ಮೊದಲ ಚುನಾವಣೆಯಲ್ಲಿ ಗೆದ್ದು ಬೀಗಿರುವಂಥದ್ದು. ಅಲ್ಲಿಗೆ ಅವರ ಪ್ರತಿಷ್ಠೆಯ ಕಣ ಆಗಿತ್ತು ಮೇಲ್ಮನೆ ಚುನಾವಣೆ ಅನ್ನೋದು, ಅದನ್ನ ಗೆದ್ದಿದ್ದಾರೆ. 5ಕ್ಕೆ 5 ಅಭ್ಯರ್ಥಿಗಳನ್ನ ಗೆಲ್ಲಿಸುವಲ್ಲಿ DKಶಿ ಯಶಸ್ವಿ ಆಗಿರುವಂಥದ್ದು. ಆದ್ರೆ ಬಿಜೆಪಿಗೆ JDSಗೆ ಇದು ಸೋಲಾಗಿದೆ, ಮುಖಭಂಗ ಆಗಿದೆ. ಊಹೆನೆ ಮಾಡ್ಕೊಂಡಲೇ ಇರುವಂತಹ 3 ಶಾಸಕರು ಬಿಜೆಪಿ 3 ಶಾಸಕರು ಇದೀಗ ಕ್ರಾಸ್ ವೋಟಿಂಗ್ ಅನ್ನ ಮಾಡಿದಂಥದ್ದು. ಚಂದ್ರು ಲಮಾಣಿ, ಹಲಗೇಕರ್, HK ಸುರೇಶ್ ಅವರು 3 ಜನರು ಕೂಡ ಕ್ರಾಸ್ ವೋಟಿಂಗ್ ಅನ್ನ ಮಾಡಿದ್ದಾರೆ. ಟ್ರಬಲ್ ಶೂಟರ್ ಎದುರು ಮುಗ್ಗರಿಸಿ ಬಿದ್ದ ಸೆಂಟ್ರಲ್ ಮಿನಿಸ್ಟರ್ ಫುಲ್ ಕಾನ್ಫಿಡೆನ್ಸ್ ನಲ್ಲಿ ಇದ್ರು HD ಕುಮಾರಸ್ವಾಮಿ ಅವರು. ಆದ್ರೆ DKಶಿ ಟಕ್ಕರ್ ಅನ್ನ ಕೊಟ್ಟಿದ್ದಂಥದ್ದು. ಪರಿಷತ್ ಕದನದೋಳ್ HDKಗೆ DKಶಿ ಡಿಚ್ಚಿಯನ್ನ ಹೊಡೆದಿದ್ದಾರೆ. JDS ಅಭ್ಯರ್ಥಿಯನ್ನ ಕಣಕ್ಕಿಳಿಸಿ ಮುಖಭಂಗಕ್ಕೀಡಾದ ದಳಪತಿ. ಬಂಡೆಯ ಗದಾ ಪ್ರಹಾರಕ್ಕೆ ನುಚ್ಚು ನೂರಾಗಿದೆ ಕುಮಾರಣ್ಣನ ಮೆಗಾ ಪ್ಲಾನ್. HD ಕುಮಾರಸ್ವಾಮಿ ಅವರು ಕೂಡ ಅನ್ಕೊಂಡಿರ್ಲಿಲ್ಲ ಟ್ರಬಲ್ ಶೂಟರ್ ಎದುರು ಸೆಂಟ್ರಲ್ ಮಿನಿಸ್ಟರ್ ಇದೀಗ ಮಕಾಡೆ ಮಲ್ಗಿರುವಂತದ್ದು. ಫುಲ್ ಕಾನ್ಫಿಡೆನ್ಸ್ ಅಲ್ಲಿ ಇದ್ರು, ಗೆಲ್ತೀವಿ ಅಂತ. ಆದ್ರೆ DKಶಿ ಟಕ್ಕರ್ ಅನ್ನ ಕೊಟ್ಟಿದ್ದಂಥದ್ದು. ಪರಿಷತ್ ಕದನದೋಳ್ HDKಗೆ DKಶಿ ಡಿಚ್ಚಿಯನ್ನ ಕೊಟ್ಟಿದ್ದಾರೆ. JDS ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದ್ರು 7ನೇ ಅಭ್ಯರ್ಥಿಯಾಗಿ. ಆದ್ರೆ ಮುಖಭಂಗ ಆಗಿದ್ದಂಥದ್ದು. ಬಂಡೆಯ ಗದಾ ಪ್ರಹಾರಕ್ಕೆ ನುಚ್ಚು ನೂರಾಗೋಗಿದೆ ಕುಮಾರಣ್ಣನ ಮೆಗಾ ಪ್ಲಾನ್. ಏನೇ ಪ್ಲಾನ್ ಮಾಡಿದ್ರು ಕೂಡ ಮುಗ್ಗರಿಸಿ ಬಿದ್ದಿರೋಂಥದ್ದು. ವರ್ಕ್ ಆಗಿಲ್ಲ. HD ಕುಮಾರಸ್ವಾಮಿ ಅವರು ಮಾಡಿರೋಂಥ ಯಾವುದೇ ಪ್ಲಾನ್ಗಳು ವರ್ಕ್ ಆಗಿಲ್ಲ. ಇಲ್ಲಿ DKಶಿ ಟಕ್ಕರ್ ಅನ್ನ ಕೊಟ್ಟು ಆ ಟಕ್ಕರ್ಗೆ ಪುಡಿ ಪುಡಿ ಆಗಿದೆ. HD ಕುಮಾರಸ್ವಾಮಿ ಅವರು ಮಾಡಿದಂತ ಅಷ್ಟು ಪ್ಲಾನ್ಗಳು ಇದೀಗ ಫೇಲ್ಯೂರ್ ಆಗಿರುವಂಥದ್ದು. ಯೂಸೇ ಇಲ್ಲ, ಯೂಸ್ಲೆಸ್ ಆಗಿದೆ. ಬಂಡೆಯ ಗದಾ ಪ್ರಹಾರಕ್ಕೆ ಕುಮಾರಣ್ಣನ ಮೆಗಾ ಪ್ಲಾನ್ ನುಚ್ಚು ನೂರಾಗಿ ಹೋಗಿದೆ. 3 ಜನ ಬಿಜೆಪಿಯ ಅಭ್ಯರ್ಥಿಗಳು ಶಾಸಕರು ಇದೀಗ ಅಡ್ಡ ಮತದಾನವನ್ನ ಮಾಡಿದಂಥದ್ದು. JDS ಗೆಲ್ತೀವಿ ಅನ್ನುವಂತಹ ಭರವಸೆಯನ್ನ ಇಟ್ಕೊಂಡಿತ್ತು. ಯಾವಾಗ ಕಾಂಗ್ರೆಸ್ ರೆಸಾರ್ಟ್ ಪಾಲಿಟಿಕ್ಸ್ ಅನ್ನ ಶುರು ಮಾಡ್ಕೊಳ್ಳುತ್ತೆ, ರೆಸಾರ್ಟ್ಗೆ ಕರ್ಕೊಂಡು ಹೋಗುತ್ತೆ, ಅಷ್ಟು ಶಾಸಕರನ್ನ ಅವರದ್ದೇ ಶಾಸಕರನ್ನ ಕರ್ಕೊಂಡು ಹೋಗಿ ನಂಬಿಕೆ ಇಲ್ದಲೇ ಇರೋ ರೀತಿಯಲ್ಲಿ ವರ್ತನೆಯನ್ನ ಮಾಡುತ್ತೆ, ಅವಾಗ JDS ಅನ್ಕೊಳ್ಳುತ್ತೆ ಇಲ್ಲ ಗೆಲ್ತೀವಿ ನಾವು ಅಂತ. ಆದ್ರೆ ಅಡ್ಡ ಮತದಾನ ಆಗೋದಕ್ಕೆ ಕಾರಣ ಆಗಿದ್ದಂಥದ್ದು ಈ ಮೈತ್ರಿ ಅಂತ ಹೇಳಲಾಗ್ತಾ ಇರೋ ಟ್ರಬಲ್ ಶೂಟರ್ ಕೊಟ್ಟಂತ ಈ ಒಂದು ಮೆಗಾ ಸ್ಟ್ರೋಕ್ಗೆ HD ಕುಮಾರಸ್ವಾಮಿ ಅವರ ಪ್ಲಾನ್ ಎಲ್ಲವೂ ಕೂಡ ಉಲ್ಟಾ ಪಲ್ಟಾ ಆಗಿರೋದು. ಡಿಚ್ಚಿಯನ್ನ ಹೊಡೆದ್ರು HDKಗೆ DKಶಿ ಮುಗ್ಗರಿಸಿ ಬಿದ್ದಿದ್ದಾರೆ. ಮುಖಭಂಗ ಆಗಿದೆ ದಳಪತಿಗೆ. JDS ಅಭ್ಯರ್ಥಿ ಕಣಕ್ಕಿಳಿಸಿ ಮುಖಭಂಗವನ್ನ ಮಾಡಿಕೊಂಡಿದ್ದಂಥದ್ದು. ಗೊತ್ತಿತ್ತು ಬಿಜೆಪಿಗೆ ಅವರ 2 ಅಭ್ಯರ್ಥಿಗಳು ಗೆಲ್ತಾರೆ ಅಂತ. ಆದ್ರೆ JDS ಜೊತೆ ಮೈತ್ರಿಯನ್ನ ಮಾಡಿಕೊಂಡು ಈ ಒಂದು ಕ್ರಾಸ್ ವೋಟಿಂಗ್ ಆಗೋದಕ್ಕೆ ಅವರೇ ವೇದಿಕೆಯನ್ನ ಹಾಕೊಟ್ರು, ಅವರೇ ಸನ್ನಿವೇಶವನ್ನ ಕ್ರಿಯೇಟ್ ಮಾಡಿಕೊಟ್ರು. ಇದಕ್ಕೆ ಕಾರಣ ಬಿಜೆಪಿನೇ ಅಂತ ಅವರ ಪಕ್ಷದಲ್ಲಿರುವಂತಹ ಶಾಸಕರು ಹೇಳ್ತಿದ್ದಾರೆ. JDS ಜೊತೆ ಮೈತ್ರಿ ಮಾಡ್ಕೊಳ್ಳೋದು ಅವ್ರಿಗೂ ಕೂಡ ಇಷ್ಟ ಇರಲಿಲ್ಲ, ಯಾಕಾದ್ರೂ ಮಾಡ್ಕೊಳ್ತಿದ್ದಾರೋ ಅಂತ ಹೇಳ್ತಾ ಇದ್ರು. ಇಂಥ ಸಂದರ್ಭದಲ್ಲಿ JDS ಜೊತೆ ಮೈತ್ರಿಯನ್ನ ಮಾಡ್ಕೊಳ್ಳುತ್ತೆ, ಅವ್ರು ಗೆಲ್ತೀವಿ ಅನ್ನೋತ್ತ ಗೊತ್ತಿದ್ರು ಕೂಡ 7ನೇ ಅಭ್ಯರ್ಥಿಯಾಗಿ ಒಂದ್ ಕಡೆನಲ್ಲಿ JDS ಗೋವಿಂದ್ ಅವ್ರನ್ನ ಕಣಕ್ಕಿಳಿಸುತ್ತೆ
ಆದ್ರೆ ಗೆಲ್ಲೋದಿಲ್ಲ. ಇಲ್ಲಿ 5ಕ್ಕೆ 5 ಜನವನ್ನ ಗೆದ್ದು DKಶಿ ಅವರು ಟ್ರಬಲ್ ಶೂಟರ್ ಅಂತ ಮತ್ತೊಮ್ಮೆ ಪ್ರೂವ್ ಮಾಡಿದ್ದಾರೆ. ಮೊದಲನೇ ಚುನಾವಣೆ ಸಿಎಂ ಆದ ನಂತರ, ಆದ್ರೆ ಅದನ್ನ ಸಕ್ಸೀಡ್ ಆಗಿ ಗೆದ್ದಿರುವಂತದ್ದು, ಸಕ್ಸೀಡ್ ಆಗಿದ್ದಾರೆ. ಅದರಲ್ಲಿ ಟ್ರಬಲ್ ಶೂಟರ್ ಅನ್ನುವಂತ ಹೆಸರನ್ನ ಉಳಿಸ್ಕೊಂಡಿದ್ದಾರೆ ಈ ಚುನಾವಣೆಯಲ್ಲಿ ಗೆಲ್ಲೋದ್ರ ಮುಖಾಂತರ. ಆದ್ರೆ JDS ಹಾಗೂ ಬಿಜೆಪಿ ಮೈತ್ರಿಯನ್ನ ಮಾಡಿಕೊಂಡು ಎಲ್ಲೋ ಒಂದ್ ಕಡೆ ಅಡ್ಡ ಮತದಾನವನ್ನ ಮಾಡಿಸೋದಕ್ಕೆ ಎರಡಕ್ಕೂ ಕೂಡ ವೇದಿಕೆಯನ್ನ ಮಾಡಿಕೊಟ್ಟಿದ್ದಂಥದ್ದು ಬಿಜೆಪಿ ಅಂತ ಹೇಳಲಾಗ್ತಾ ಇರುವಂಥದ್ದು. ಬಿಜೆಪಿ ಮೈತ್ರಿ ಮಾಡ್ಕೊಂಡಲೇ ಇದ್ದಿದ್ರೆ ಇಷ್ಟೊಂದು ಆಗ್ತಾ ಇರಲಿಲ್ಲ, ಅಡ್ಡ ಮತದಾನ ಅನ್ನೋದು ಆಗ್ತಾ ಇರಲಿಲ್ಲ, ಇವರ 3 ಹೆಸರು ಕೂಡ ಕೇಳಿ ಬರ್ತಾ ಇರಲಿಲ್ಲ. ಏಕ್ಯಾ ಹೋ ಗಯಾ ವಿಜಯೇಂದ್ರ ಜಿ, ಏನಾಗೋಯ್ತು? ಕ್ರಾಸ್ ವೋಟಿಂಗ್ ಬೆನ್ನಲ್ಲೇ ವಿಜಯೇಂದ್ರಗೆ ದೆಹಲಿಯಿಂದ ಕಾಲ್ ಬಂದಿದೆ. ಪರಿಷತ್ ಫಲಿತಾಂಶದ ಬೆನ್ನಲ್ಲೇ ಹೈಕಮಾಂಡ್ ಕಾಲ್ ಮಾಡಿದ್ದಾರೆ. ಇದೀಗ ಅಡ್ಡ ಮತದಾನದ ಬಗ್ಗೆ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ ಹೈಕಮಾಂಡ್. ಏನಾಯ್ತು ಅಂತ ಕೇಳಿದ್ದಾರೆ. ಬಿಜೆಪಿ ನಾಯಕ ವಿಜಯೇಂದ್ರಗೆ ಹೈಕಮಾಂಡ್ ಕಾಲ್ ಅನ್ನ ಮಾಡಿರುವಂತದ್ದು. ಏನಾಯ್ತು ಹೇಳಿ, ಕ್ಲಾರಿಫಿಕೇಶನ್ ಕೇಳಿದ್ದಾರೆ ಹೈಕಮಾಂಡ್. ಯಾಕೆ ಈ ರೀತಿ ಆಯ್ತು? 3 ಜನ ಯಾಕೆ ಕ್ರಾಸ್ ವೋಟಿಂಗ್ ಅನ್ನ ಮಾಡಿದ್ರು? ನೀವು ನೋಡ್ಕೊಂಡಿರ್ಲಿಲ್ಲ? ಏನಾಯ್ತು ಹೇಳಿ ಅಂತ ವಿಜಯೇಂದ್ರ ಅವ್ರಿಗೆ ಕೇಳ್ತಾ ಇರುವಂತಹ ಪ್ರಶ್ನೆ. ಹೈಕಮಾಂಡ್ ಪ್ರಶ್ನೆಯನ್ನ ಮಾಡ್ತಾ ಇದೆ, ಫೋನ್ ಮಾಡುವ ಮುಖಾಂತರ, ಕಾಲ್ ಮಾಡುವ ಮುಖಾಂತರ. ಕ್ಲಾರಿಫಿಕೇಶನ್ ಕೊಡಿ ವಿಜಯೇಂದ್ರ ಅವರೇ, ಏನಾಯ್ತು ಅಂತ ಕೇಳ್ತಾ ಇರುವಂತದ್ದು. ಪರಿಷತ್ ಫಲಿತಾಂಶದ ಬಳಿಕ ಫೋನ್ ಹೋಗಿದೆ, ಹೈಕಮಾಂಡ್ ಇಂದ ಫೋನ್ ಬಂದಿದೆ ವಿಜಯೇಂದ್ರ ಅವ್ರಿಗೆ. ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡ್ತಿದ್ದಾರೆ. ಬಿಜೆಪಿ ನಾಯಕ ವಿಜಯೇಂದ್ರಗೆ ಹೈಕಮಾಂಡ್ ಕಾಲ್ ಅನ್ನ ಮಾಡಿರುವಂತದ್ದು. ಕ್ಲಾರಿಫಿಕೇಶನ್ ಅನ್ನ ಕೇಳಿದ್ದಾರೆ. ಯಾಕ 3 ಜನನು ಕೂಡ ಕ್ರಾಸ್ ವೋಟಿಂಗ್ ಅನ್ನ ಮಾಡಿದ್ರು? ನಿಮ್ಗೆ ಗೊತ್ತಿರ್ಲಿಲ್ವಾ? ನೀವು ನೋಡ್ಕೊಂಡಿರ್ಲಿಲ್ವಾ? ನಿರ್ಲಕ್ಷ್ಯ ತೋರುದ್ರಾ? ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಡಿ ಅಂತ ಕೇಳ್ತಾ ಇದ್ದೆ ಹೈಕಮಾಂಡ್. ಪರಿಷತ್ ಫಲಿತಾಂಶದ ಬೆನ್ನಲ್ಲೇ ಹೈಕಮಾಂಡ್ ಕಾಲ್ ಅನ್ನ ಮಾಡಿರುವಂತದ್ದು. ಅಡ್ಡ ಮತದಾನ ಆಗಿರೋದಕ್ಕೆ ಏನ್ ಕಾರಣ? ಯಾಕಾಗಿ ಹೀಗಾಯ್ತು? ನಿಮ್ಮ ಗಮನಕ್ಕೆ ಬಂದಿರ್ಲಿಲ್ವಾ? ಇವರ 3 ಹೆಸರು ಅಂದ್ರೆ ಚಂದ್ರಲಮಾಣಿ ಆಗಿರ್ಬೋದು, ಹಲ್ಗೇಕರ್ ಆಗಿರ್ಬೋದು, HK ಸುರೇಶ್ ಅವರ 3 ಹೆಸರು ಕೂಡ ಇದೀಗ ಕೇಳಿ ಬರ್ತಾ ಇರುವಂತದ್ದು. ಇವರ 3 ಹೆಸರು ನಿಮ್ಗೆ ಗೊತ್ತಿರ್ಲಿಲ್ವಾ? ಅಥವಾ ಈ ರೀತಿಯಾಗಿ ಆಗತ್ತೆ ಅನ್ನುವಂತ ಊಹೆ ಮಾಡಿರ್ಲಿಲ್ವಾ ಅಂತ ಯತ್ನಾಳ್ ಅವರೇ ಬಿಜೆಪಿ ಪರವಾಗಿ ಓಟ್ ಹಾಕಿದ್ದಾರೆ. ಅವರೇ ಬಿಜೆಪಿ ವಿರುದ್ಧವಾಗಿ ಎಷ್ಟೋ ಬಾರಿ ಮಾತನಾಡಿದ್ದಾರೆ, ಉಚ್ಚಾಟಿತರಾದ್ರು. ಎಷ್ಟೇ ದ್ರೋಹ ಮಾಡಿದ್ರು ಕೂಡ ಬಿಜೆಪಿಯನ್ನ ಬಿಟ್ಕೊಟ್ಟಿಲ್ಲ ಯತ್ನಾಳ್ ಅವರು. ಆದ್ರೆ ಈ 3 ಜನ ಪಕ್ಷಕ್ಕೆ ದ್ರೋಹವನ್ನ ಮಾಡಿದಂಥದ್ದು. ಪಕ್ಷನೂ ಕೂಡ ಊಹೆ ಮಾಡಿರ್ಲಿಲ್ಲ ಅನ್ಸುತ್ತೆ 3 ಹೆಸರು ಬರುತ್ತೆ, ಕೇಳಿ ಬರುತ್ತೆ ಅನ್ನೋದನ್ನ. ಆದ್ರೆ ಇದೀಗ ಇವರ 3 ಹೆಸರು ಕೂಡ ಕೇಳಿ ಬಂದಿದ್ದಂಥದ್ದು. ಎಸ್, ಇವಾಗ ಅಡ್ಡ ಮತದಾನ ಆಯ್ತು, 3 ಜನದ ಹೆಸರು ಕೇಳಿ ಬಂದಿದೆ. ಬಿಜೆಪಿ ಅವ್ರನ್ನ ನಾನು ಇನ್ನೂ ಕೂಡ ಮಾತನಾಡ್ಸೇ ಇಲ್ಲ, ಅಷ್ಟರಲ್ಲಿ ಆಲ್ರೆಡಿ ಇಷ್ಟೊಂದು ಅಪ್ಡೇಟ್ಗಳು ಆಗೋಯ್ತು. 3 ಜನದ ಹೆಸರು ನೀವು ಅನ್ಕೊಂಡಿದ್ರ 3 ಜನನು ಕೂಡ ಅಡ್ಡ ಮತದಾನ ಮಾಡ್ತಾರೆ ಅಂತ ಏನು ಹೇಳ್ತೀರಾ? ಮೊದಲನೇದಾಗಿ ಬಿಜೆಪಿಯ 2 ಅಭ್ಯರ್ಥಿಗಳು ಗೆದ್ದಿದ್ದಾರೆ, ಅವರಿಗೆ ಕಂಗ್ರ್ಯಾಚುಲೇಷನ್ಸ್ ಅನ್ನ ಹೇಳಲಿಕ್ಕೆ ಬಯಸ್ತೇನೆ. ಇನ್ನೊಂದು ಏನಂತ ಹೇಳಿದ್ರೆ, ನಮ್ಮ ಸಭೆಯಾಗಿ ನಾವೇನಂತ ಹೇಳಿದ್ವಿ, ಫಸ್ಟ್ 2 ಅಭ್ಯರ್ಥಿಗಳಿಗೆ ಹಾಕಬೇಕು, ಉಳಿದ ಇದು ಮತಗಳನ್ನ JDS ಅಭ್ಯರ್ಥಿಗೆ ಹಾಕಬೇಕು. ಅನಂತರ ಸೆಕೆಂಡ್ ಪ್ರಿಫರೆನ್ಷಿಯಲ್ ವೋಟರ್ಸ್ ಏನಿದೆ ಅದನ್ನು ಕೂಡ JDS ನಮ್ಮ ಮಿತ್ರ ಪಕ್ಷವಾದಂಥ JDSಗೆ ಹಾಕಬೇಕು ಅಂತ ಹೇಳಿದ್ದೀವಿ. ಸೊ ಆದರೆ ಎಲ್ಲೋ ಒಂದು ಕಡೆ ನೀವು ಅದು ನಂಬರ್ ಗೇಮನ್ನು ಒಂದ್ಸಲ ನೋಡಿದರೆ ಅವ್ರ ಕಡೆ ಇತ್ತು, ವಿನಯ್ ಕಾರ್ತಿಕ್ ಅವ್ರ ಕಡೆ ಇತ್ತು. ಆಲ್ಮೋಸ್ಟ್ ಅವರಿಗೇನು ಹೆಚ್ಚು ಕಮ್ಮಿ ಆಲ್ಮೋಸ್ಟ್ ವಿನ್ ಆಗುವಂಥ ಹತ್ತಿರದಲ್ಲೇ ಇತ್ತು. ಆದರೆ JDS ಅವರು ಒಂದು ಮನಸ್ಸು ಮಾಡಿ ಸ್ಪರ್ಧೆ ಮಾಡದೆ ಬಿಡಬಾರದು ಅನ್ನುವಂಥ ಒಂದು ಕಳಕಳೆಯನ್ನು ಇಟ್ಟುಕೊಂಡು ಅವರು ಒಂದು ಅಭ್ಯರ್ಥಿಯನ್ನ ಹಾಕಿದ್ದಾರೆ. ಆದರೆ ನೀವು ಎಲ್ಲೂ ಕೂಡ ನೀವು ಲೆಕ್ಕಾಚಾರ ಹಾಕಿದ್ರೆ ಎಲ್ಲೂ ಕೂಡ ನೀವು JDS ಅಭ್ಯರ್ಥಿ ಗೆಲ್ಲುವಂಥ ಹತ್ರಕ್ಕೆ ಬರುವಂಥ ಸಾಧ್ಯತೆ ಕೂಡ ಇರಲಿಲ್ಲ. ಆದರೂ ಕೂಡ ಅಷ್ಟೊಂದು ಉಳಿದ ಓಟ್ಗಳನ್ನು ಸುಮ್ಮನೆ ಬಿಡಬಾರ್ದು, ನಾವು ಒಂದು ಸ್ಪರ್ಧೆ ಮಾಡದೆ ಇರಬಾರ್ದು ಅನ್ನುವ ಒಂದು ಗಟ್ಟಿ ನಿರ್ಧಾರವನ್ನು ತೆಗೆದುಕೊಂಡು ಅವರು ಅಭ್ಯರ್ಥಿನ ಹಾಕಿದ್ದಾರೆ. ಆನಂತರ ವಿನಯ್ ಕಾರ್ತಿಕ್ ಅವರಿಗೆ ಅವರು ಕಾಂಗ್ರೆಸ್ ಅವರದ್ದು ಉಳಿದ ಓಟ್ಗಳು ಎಕ್ಸ್ಟ್ರಾ ಇದ್ದಿದ್ದರಿಂದ ಅವರು ನ್ಯಾಚುರಲಿ ಗೆದ್ದಿದ್ದಾರೆ. ಆದರೆ ನೀವು ಇವಾಗ ಹೇಳ್ತಾ ಇದ್ದೀರಾ ಇಷ್ಟೊಂದು ಜನ ಕ್ರಾಸ್ ಔಟ್ ಹಾಕಿದ್ದಾರೆ, ಪಕ್ಷ ದ್ರೋಹಿಗಳು ಅದೆಲ್ಲ ಹೇಳ್ತಿದ್ದೀರಾ. ನನಗೆ ಗೊತ್ತಿರೋ ಪ್ರಕಾರ ಮತದಾನ ಅನ್ನುವಂಥದ್ದು ಗುಪ್ತ ಮತದಾನ ಅಂತ ಹೇಳ್ತಾರೆ. ಆದ್ರಿಂದಾಗಿ ನಿಮಗೆ ಹೆಂಗೆ ವಿಷಯ ಗೊತ್ತಾಯ್ತೋ ಏನೋ ಗೊತ್ತಿಲ್ಲ. ಅದರಿಂದಾಗಿ ಗುಪ್ತ ಮತದಾನದಲ್ಲಿ ಯಾರಿಗೂ ಗೊತ್ತಾಗದೆ ವೋಟ್ ಹಾಕೋದ್ರಿಂದಾಗಿ ನಿಮಗೂ ವಿಷಯ ಈ ತರ ಹೆಂಗ್ ಬಂದಿದೆಯೋ ಗೊತ್ತಿಲ್ಲ. ಒಂದು ವೇಳೆ ಈ ತರ ಏನಾದರೂ ಆದಿದ್ರೆ ನಮ್ಮಲ್ಲಿ ಒಂದು ರಿವ್ಯೂ ಮೀಟಿಂಗ್ ಆಗುತ್ತೆ. ರಿವ್ಯೂ ಮೀಟಿಂಗ್ ಆಗಿ ನಮ್ಮ ಪಕ್ಷದ
ಹಿರಿಯರು, ಅದು ಅಧ್ಯಕ್ಷರು ಇರ್ಬೋದು, ವಿರೋಧ ಪಕ್ಷದ ನಾಯಕರಾದಂಥ ಆರ್ ಅಶೋಕ್ ಅವರು ಇರ್ಬೋದು, ಇನ್ನೊಬ್ರು ವಿರೋಧ ಪಕ್ಷದ ನಾಯಕರಾದಂಥ ಚಲವಾದಿ ನಾರಾಯಣ ಸ್ವಾಮಿ ಇರ್ಬೋದು, ಹಾಗೂ ನಮ್ಮ ವರಿಷ್ಠರು ಇರ್ಬೋದು, ಅವರು ಅದಕ್ಕೆ ಸೂಕ್ತವಾದಂತ ಕ್ರಮವನ್ನ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ ಗುಪ್ತ ಮತದಾನ ಆಗಿರುತ್ತೆ ಅಂತ ಕೈಗೊಳ್ತಾರೆ ಅಂತ ಹೇಳಿ ಬಯಸ್ತೀನಿ. ಗುಪ್ತ ಮತದಾನ ಆಗುತ್ತೆ, ಯಾರಿಗೂ ಕೂಡ ಗೊತ್ತಾಗೋದಿಲ್ಲ ಅಂತ ಹೇಳ್ತಿದ್ರಿ. ಯಾವಾಗ ಕ್ರಾಸ್ ವೋಟಿಂಗ್ ಆಗುತ್ತೆ ಆ ಒಂದು ಸಂದರ್ಭದಲ್ಲಿ ನಿಮ್ಮ ಊಹೆಗೂ ಕೂಡ ಬರುತ್ತೆ, ಅವ್ರ ಮೇಲೆ ಶಿಸ್ತು ಕ್ರಮವನ್ನ ನೀವು ಕೂಡ ತೆಗೆದುಕೊಳ್ಬೇಕಾಗತ್ತೆ. ನಿಮ್ಗೆ ಹೇಗೆ ಗೊತ್ತಾಗುತ್ತೆ ಆ ಗುಪ್ತ ಮತದಾನ ಆಗಿರುವಂತದ್ದು, ಇಂತಿಂತವರೇ ಕ್ರಾಸ್ ವೋಟಿಂಗ್ ಮಾಡಿದ್ದಾರೆ ಅಂತ ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ? ಹಾಗಾದ್ರೆ ನೋಡಿ, ಅಂತ ಪರಿಸ್ಥಿತಿ ಹೆಂಗಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ 28 ವೋಟ್ ಬೇಕಾಗಿರುತ್ತೆ, 26 ವೋಟ್ ಬಿದ್ದಿರುತ್ತೆ, ಅವಾಗ ನಮ್ಮ ಅಭ್ಯರ್ಥಿ ಸೋತಿರ್ತಾರೆ, ಇನ್ನಿಬ್ರು ಯಾರೋ ಹಾಕ್ದಿ ಅಂದ್ರೆ ನಮ್ದು 28 ವೋಟ್ ಇದ್ದಾಗ ಇಬ್ರು ಹಾಕಿಲ್ವಲ್ಲ, ಆವಾಗ ನಾವು ಕ್ರಾಸ್ ಚೆಕ್ ಮಾಡ್ಬೇಕಾಗತ್ತೆ. ಆವಾಗ ಒಂದು ಗುಮಾನಿ ಬಂದು ಆತರ ಮಾಡ್ಬೇಕಾಗತ್ತೆ ಹೊರತು, ಇವಾಗ ನಮ್ಮ 2 ಅಭ್ಯರ್ಥಿಗಳು ಗೆದ್ದಿದ್ದಾರೆ, ಆನಂತರ ಹೆಚ್ಚಿನ ವೋಟ್ಗಳು ಜೆಡಿಎಸ್ ಅಭ್ಯರ್ಥಿಗಳು ಹೇಳಿದ್ದಾರೆ 3 ಜನ ಅಡ್ಡ ಮತದಾನ ಮಾಡಿದ್ದಾರೆ ಅಂತ. ನನಗೆ ಗೊತ್ತಿಲ್ಲ, ನೀವೆಲ್ಲೂ ಅದನ್ನ ಬ್ರೇಕಿಂಗ್ ಮಾಡಿಲ್ಲ. ಅನಂತರ ನಾನು ಅದನ್ನ ಮಾಹಿತಿಯನ್ನ ವೆಲ್ ಡನ್. ನಿಮ್ಗೆ ಗೊತ್ತಿಲ್ಲ ಅಂತ ಅಂದ್ರೆ ಏನ್ ಮಾಡೋದಕ್ಕಾಗತ್ತೆ? ಪಕ್ಷದ ವಕ್ತಾರರಾಗಿ ಬಂದು ಕೂತಿದ್ದೀರಾ. ನೋಡಿ, ಆದ್ರೆ ನಿಮ್ಗೆ ಗೊತ್ತಿಲ್ಲ ಅಡ್ಡ ಮತದಾನ ಆಗಿದೆ ಅನ್ನೋದು, ಆರ್ ಅಶೋಕ್ ಏನ್ ಮಾತಾಡ್ತಾರೆ, ಏನ್ ಹೇಳ್ತಾರೆ ಅನ್ನೋದು ಗಮನದಲ್ಲಿ ನಿಮ್ಗೆ ಇಲ್ಲ ಅಂತ ಅಂದಾಯ್ತು. ನೀವು ಹೇಳೋದು ಕರೆಕ್ಟ್ ಆಗಿ ಮಾತಾಡಿ. ಯಾಕಂತ ಹೇಳಿದ್ರೆ, ಇವಾಗ ಅವ್ರು ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಆ ಸ್ಟೇಟ್ಮೆಂಟ್ ಕೊಡುವಾಗ ನಾನು ಇಲ್ಲಿ ಬಂದು ಕೂತ್ಕೊಂಡಿದ್ದೀನಿ. ಫಾರ್ ಎಕ್ಸಾಂಪಲ್, ನಿಮ್ದು 1 ಗಂಟೆ 10 ನಿಮಿಷದ ಡಿಬೇಟ್ ಆಯ್ತು, ನನಗೆ ಬರೋಕೆ 1 ಗಂಟೆ ಬೇಕು, ಆಯ್ತಾ? ಸೊ 2 ಅವರ್ಸ್ ಅಲ್ಲಿ ಏನೇನು ಮೂವ್ಮೆಂಟ್ ಆಗಿದೆ ಅಂತ ಹೇಳಿ ನನಗೆ ಗೊತ್ತಿಲ್ಲ. ಅದರಿಂದಾಗಿ ನಾನು ಹೇಳಿದೆ, ನಿಮ್ಗೆ ಗೊತ್ತಿಲ್ಲ ಎಲ್ಲ ಅಂತ ಹೇಳಿದ್ರೆ, ನಾನು 24 ನನಗೂ ನಿಮ್ಮ ಮಾಹಿತಿ ಏನು ಇವಾಗ ನೀವು ತೋರಿಸಿದ್ರ, 3 ಜನಕ್ಕೆ ಇದಾಗಿದೆ ಗುಪ್ತ ಮತದಾನ, ಸಾರಿ 3 ಜನ ಅಡ್ಡ ಮತದಾನ ಮಾಡಿದಿರಿ ಅಂತ ನೀವು ಹೇಳಿದ್ದನ್ನ ಅಷ್ಟೇ ನಾನು ನೋಡಿರೋದು. ನಾನು ಇವಾಗ ಅಶೋಕ್ ಅವರದ್ದು ಇದನ್ನು ನೋಡಿದೆ. ಅಶೋಕ್ ಅವರು ಹೇಳಿದ್ದನ್ನ ನಾನು ಹೇಳಿದ್ದು. 1 ನಿಮಿಷ ನೀವೆಲ್ಲಾದ್ರೂ ತೋರಿಸಿದ್ರ ಅಶೋಕ್ ಅವರು ಹೇಳಿದಾರೆ? ಅಥವಾ ಡಿಬೇಟಿಗೆ ಬರೋದಕ್ಕಿಂತ ಮುಂಚೆ ಒಂದು ನಾಲೆಡ್ಜ್ ಇಟ್ಕೊಂಡಲ್ಲೇ ಬಂದು ಇಲ್ಲಿ ಕೂತ್ಕೊಂತೀರಾ? ಏನೇನಾಗ್ತಾ ಇದೆ ಪಕ್ಷದಲ್ಲಿ ಅದೇನು ಕೂಡ ಗೊತ್ತಾಗೋದಿಲ್ವಾ ನಿಮ್ಗೆ? ಆ ಒಂದು ನಿರ್ಲಕ್ಷ್ಯ ಬಂದು ಕೂತ್ಕೊಂತೀರಾ? ಆ 3 ಜನದ ಹೆಸರು ಕೇಳ ಬಂದಿದೆ. ಹೌದು, ಅದಕ್ಕೆ ನಾನು ನಿಮ್ಗೆ ನಾನೇನು ಉತ್ತರ ಕೊಟ್ಟಿದ್ದೀನಿ ಅದನ್ನು ಸಹ ನೀವು ಸರಿಯಾಗಿ ಕೇಳಬೇಕು. ಎರಡನೇ ಪಾರ್ಟ್ ಅಲ್ಲಿ ನಾನೇನ್ ಹೇಳಿದೆ, ಒಂದ್ ವೇಳೆ ಆತರ ಆಗಿದ್ದಿದ್ರೆ, ನಮ್ಮ ಪಕ್ಷದ ಇದಕ್ಕೆ ಗಮನಕ್ಕೆ ಬಂದಿದ್ರೆ, ಅದಕ್ಕೆ ಏನು ಒಂದು ಕ್ರಮ ಕೈಗೊಳ್ಬೇಕು ಅಂತ ಮಾಡಬೇಕು ಅಂತ ಹೇಳಿ ಕ್ರಮ ಕೈಗೊಳ್ಬೇಕು. ಅದನ್ನ ನಮ್ಮ ವಿರೋಧ ಪಕ್ಷದ ನಾಯಕರು, ಅಧ್ಯಕ್ಷರು ಹಾಗೂ ವರಿಷ್ಠರು ತಗೊಳ್ತಾರೆ ಅಂತ ಹೇಳಿದ್ನೋ ಇಲ್ವೋ? ಹ್ಞೂ ಅಂದ್ರೆ ಏನು? ಹೌದಲ್ಲ, ಹೇಳಿದ್ನೋ ಇಲ್ವೋ? ಮತ್ತೆ ನಿಮ್ಗೇನು ಇನ್ಫಾರ್ಮೇಶನ್ ಗೊತ್ತಿಲ್ಲ ಹಂಗೆ ಅಂತ ಸಾರಸಗಟಾಗಿ ನೀವು ಹೇಳ್ಬಿಟ್ರೆ ಹೆಂಗೆ? ನೀವು ಕೂಡ ಹೇಳುವಾಗ ಸ್ವಲ್ಪ ನಾವು ಏನೇನು ಹೇಳಿದೀನಿ ಅಂತ ಹೇಳ್ಕೊಂಡು ನೀವು ಕೂಡ ಅದ್ರಲ್ಲಿ ಇದಿರ್ಬೇಕು, ಏನೋ ಪ್ರೆಸೆನ್ಸ್ ಆಫ್ ಮೈಂಡ್ ನಾವು ಇರ್ಬೇಕು, ನಿಮ್ಗೂ ಇರ್ಬೇಕಾಗತ್ತೆ. ಅದನ್ನ ನೀವು ಸಾರಸಗಟಾಗಿ ಆಯ್ತು, ಕೆಳಗಡೆ ಬಿದ್ದಿದ್ದೀರಾ, ಅದನ್ನ ಒಪ್ಕೊಳ್ಳೋದಿಕ್ಕೆ ಆಗ್ತಾ ಇಲ್ಲ, ಅದಕ್ಕೆ ರೀತಿಯಾಗಿ ಮಾತನಾಡ್ತಿದ್ದೀರಾ. ಯಾಕೆ ಹಿಂಗಾಯ್ತು ಹೇಳಿ? 3 ಜನ ಯಾಕೆ ಕ್ರಾಸ್ ವೋಟಿಂಗ್ ಮಾಡಿದ್ರು ಗೊತ್ತಿಲ್ಲ ನನಗೆ, ಅದಕ್ಕೆ ಹೇಳಿದೆ. ಅದ್ರ ಬಗ್ಗೆ ಒಂದು ಇಂಟ್ರೋಸ್ಪೆಕ್ಷನ್ ಮಾಡ್ತೀವಿ, ರಿವ್ಯೂ ಮೀಟಿಂಗ್ ಮಾಡ್ತೀವಿ. ಆನಂತರ ಅಕಸ್ಮಾತ್ ಹಂಗೆಲ್ಲ ಆಗಿದ್ದಿದ್ರೆ ಅವ್ರು 3 ಜನನು ಕರೆದು ಏನು ವಿಷಯ ಅಂತ ಹೇಳ್ಕೊಂಡು ಮಾಡೋದಾಗುತ್ತೆ. ಅದು ನಿಮ್ಗೆ ನೀವಂತೂ ಎಲ್ಲ ಮಾಹಿತಿಯನ್ನ ಕೊಡ್ತಾ ಇರ್ತೀರಲ್ವಾ, ನಿಮ್ಗೆ ಗೊತ್ತಾಗುತ್ತೆ. ಆದ್ರಿಂದಾಗಿ ಇವಾಗ ನಾನು ಸಡನ್ ಆಗಿ ನಿಮ್ಗೆ ಎಲ್ಲ ವಿಷಯವನ್ನ ಹೇಳಿ ಆಯ್ತು ಅಂತ ನನಗೂ ಕನ್ಫರ್ಮ್ ಇಲ್ಲ. ಆದ್ರಿಂದಾಗಿ ನಾನು ಆವಾಗಲೇ ಹೇಳಿದೆ, ಗುಪ್ತ ಮತದಾನ ಆಗಿದೆ ಅಂತ ನಮಗೇನು ಕನ್ಫರ್ಮ್ ಇಲ್ಲ, ನಿಮ್ಮ ಮೂಲಕ ನಮಗೆ ಗೊತ್ತಾಗಿದೆ. ನಾಯಕರ ಎಲ್ಲಿ ಓಪನ್ ಸ್ಟೇಟ್ಮೆಂಟ್ ಇಲ್ಲಿ ಕೇಳಿ, ಮುಂದೆ ನೀವು MLC ಆಗ್ತೀರಾ ಅಂತ ಅನ್ಕೊಳ್ಳಿ, ನಿಮ್ಗೆ ಈ ಒಂದು ಪರಿಸ್ಥಿತಿ ಬಂತು ಅಂತಂದ್ರೆ ನೀವೇನ್ ಮಾಡ್ತೀರಾ ಅವಾಗ? ಇವಾಗ ಆಗಿದೆಯಲ್ಲ, 3 ಜನ ಕ್ರಾಸ್ ವೋಟಿಂಗ್ ಮಾಡಿದ್ದಾರಲ್ಲ, ನೀವೇ ಒಂದು ನಿಂತಿರ್ತೀರಾ, ಆ ಸಂದರ್ಭದಲ್ಲಿ ನಿಮ್ಗೆ ಈ ರೀತಿಯಾಗಿ ಆಗುತ್ತೆ, ಅವಾಗ ನಿಮ್ ಸಿಚುವೇಶನ್ ಯಾವ ರೀತಿಯಾಗಿ ಆಗಿರುತ್ತೆ? ಇವತ್ತು ನಮ್ಮ ಪಕ್ಷದಲ್ಲಿ 2 ಜನ ಯಾರು ನಿಂತ್ಕೊಂಡಿದ್ದಾರೆ, ಅವ್ರು ಆಯ್ಕೆ ಆಗಿದ್ದಾರೆ. ಇಬ್ರು ಅದೇ ಹೇಳಿದ್ರು, ಇಬ್ರು ಆಯ್ಕೆ ಆಗಿದ್ದಾರೆ. 2 ಜನ ಇಬ್ರು ಆಯ್ಕೆ ಆಗಿದ್ದಾರೆ. ಆಗಿದಾರೋ ಇಲ್ವೋ? ನಮ್ಮ ಪಕ್ಷ ಯಾರನ್ನ ತೋರಿಸಿದೆ ಅವ್ರು ಆಯ್ಕೆ ಆಗಿದಾರೋ ಇಲ್ವೋ? ಆಗಿದೆಯೇ ಇಲ್ವೋ? ಅದೇ ಕ್ರಾಸ್ ವೋಟಿಂಗ್ ಮಾಡೋದಕ್ಕೆ ನೀವೇ ಒಂದು ಸಿಚುಯೇಷನ್, ವೇದಿಕೆಯನ್ನ ಕ್ರಿಯೇಟ್ ಮಾಡ್ಕೊಟ್ರಿ ಅಂತ. ಇಬ್ರು ಬಿಜೆಪಿ ಪಕ್ಷದವ್ರು ಆಗಿದ್ದಾರೆ, ಗೆಲ್ತಾರೆ ಅಂತ ಗೊತ್ತಿತ್ತು ಸರ್, ಎಲ್ಲರಿಗೂ ಕೂಡ ಗೊತ್ತಿತ್ತು, ಅದು ಕಾಂಗ್ರೆಸ್ಗೂ ಕೂಡ ಗೊತ್ತಿತ್ತು. ಎಕ್ಸಾಕ್ಟ್ಲಿ. ಉಳಿದಿದ್ದು ನೀವು ಇವಾಗ ಹೇಳಿದ್ದೀರಾ, ಅದ್ರ ಬಗ್ಗೆ ನಾವು ಮುಂದಿನ ದಿನಗಳಲ್ಲಿ ಅದನ್ನ ಒಂದು ರಿವ್ಯೂ ಮೀಟಿಂಗ್ ಮಾಡ್ಕೊಂಡು ಏನೇನಾಗಿದೆ ಅನ್ನುವಂಥದ್ದನ್ನ ನಾವು ಗಮನಕ್ಕೆ ಬಂದ್ರೆ ಅದ್ರ ಬಗ್ಗೆ ಏನ್ ಕ್ರಮ ಕೈಗೊಳ್ಬೇಕು ನಮ್ಮ ವರಿಷ್ಠರು ತಗೊಂತಾರೆ. ಯಾವ ಕ್ರಮ ತೆಗೆದುಕೊಳ್ತೀರಾ? ಕ್ರಮ ತಗೊಳ್ತಾರೆ ವರಿಷ್ಠರು ಅಂತ ಹೇಳಿದೀನಿ. ವರಿಷ್ಠರು ಅವ್ರು ಏನ್ ತಗೊಂತಾರೆ ಅದ್ರ ಬಗ್ಗೆ ನಿಮ್ಗೆ ಒಂದು ನಿಗಾ, ಆಯ್ತಾ?
ಯಾವ ರೀತಿ ಕ್ರಮ? ನಾನು ಅದೇ ಹೇಳಲಿಕ್ಕೆ ಹೆಂಗಿರ್ಬೋದು? ನೋಡಿ, ವರಿಷ್ಠರು ತಗೊಳ್ತಾರೆ ಅಂತ ಹೇಳಿದ್ರೆ ನಾನ್ ತಗೊಳ್ತೀನಿ ಅಂತ ಹೇಳಿಲ್ಲ. ಉಚ್ಚಾಟನೆ ಮಾಡ್ತೀರಾ? ನಾನೊಬ್ಬ ವಕ್ತಾರ ಅಷ್ಟೇ, ಆಯ್ತಾ? ನಮ್ಮ ಪಕ್ಷದ ಹಿರಿಯರು, ನಮ್ಮ ಪಕ್ಷದ ನಾಯಕರಿದ್ದಾರೆ, ನಮ್ಮ ಪಕ್ಷದ ವರಿಷ್ಠರು, ಕೇಂದ್ರ ನಾಯಕರಿದ್ದಾರೆ. ಪಕ್ಷದಿಂದ ತೆಗಿತೀರಾ ಅವ್ರನ್ನ? ಅವರು ಏನ್ ಮಾಡ್ಬೇಕು ಅದನ್ನ ಮಾಡ್ತಾರೆ. ಮನೆ ಕಳಿಸ್ತೀರಾ? ಅಲ್ಲ, ಅವ್ರು ಆಗಿದೆ ಅಂತ ನಮಗೇನು ಕನ್ಫರ್ಮ್ ಇಲ್ಲ, ಗುಪ್ತ ಮತದಾನ. ಅದು ನಿಮ್ಮಿಂದಾಗೆ ನಮಗೆ ಗೊತ್ತಾಗಿರೋದು ಅಷ್ಟೇ. ಅಶೋಕ್ ಅವರೇ ಕನ್ಫರ್ಮೇಶನ್ ಕೊಟ್ಟಿದ್ದಾರೆ. ಆಯ್ತು, ಕನ್ಫರ್ಮೇಶನ್ ಕೊಟ್ಟಿದ್ದಿದ್ರೆ ಅವರು ವಿರೋಧ ಪಕ್ಷದ ನಾಯಕರಿದ್ದಾರೆ, ಅವ್ರು ಏನ್ ಕ್ರಮ ಕೈಗೊಳ್ಬೇಕು ತಗೊಂತಾರೆ. ತಗೊಂಡಾಗ ನಾನೇ ವಕ್ತಾರನಾಗಿ ನಿಮಗೆ ಆ ವಿಷಯ ಯಾವ ಕ್ರಮ ತೆಗೆದುಕೊಳ್ತಾರೆ? ನಾನು ಅದೇ ಹೇಳಿದ್ನಲ್ಲ ಮೇಡಮ್, ಅಶೋಕ್ ಅವ್ರು ತಗೊಂಡಾಗ ನಿಮಗೆ ಹೇಳ್ತೀನಿ. ಹೆಂಗ್ ತೆಗೆದುಕೊಳ್ತಾರೆ? ಮಾನದಂಡ ಏನು? ಹೆಂಗ್ ತೆಗೆದುಕೊಳ್ತಾರೆ? ಅದು ಪಕ್ಷದ ಮಾನದಂಡ ಇದೆ, ಅದನ್ನ ತಗೊಂತಾರೆ. ಯಾವಾಗ ತಗೊಂತಾರೆ? ಪಕ್ಷದ ಮಾನದಂಡ ಏನು? ಅದೆಲ್ಲ ಏನಕ್ಕೆ ಇಲ್ಲಿ ಡಿಸ್ಕಸ್ ಮಾಡಬೇಕಾದಂತ ಅವಶ್ಯಕತೆ ಇಲ್ಲ ಮೇಡಮ್. ನಮ್ಮ ಪಕ್ಷದ ಸಂವಿಧಾನ ಒಂದಿದೆ, ಜನಕ್ಕೆಲ್ಲ ಗೊತ್ತಾಗುತ್ತೆ. ಜನಕ್ಕೆಲ್ಲ ಗೊತ್ತಾಗುತ್ತೆ. ಜನಕ್ಕೆ ಹಿಂದೆ ನೋಡಿ, ನಮ್ಮ ಪಕ್ಷ ಇವತ್ತು ನಿನ್ನೆ ಆದಂತ ಪಕ್ಷ ಅಲ್ಲ. 1950 ಜನಸಂಘ, ಅದಾದ ನಂತರ 1980 ಬಿಜೆಪಿ, ಅದಾದ ನಂತರ ನಾವು ಇವತ್ತು 20ಕ್ಕಿಂತ ಹೆಚ್ಚು ರಾಜ್ಯದಲ್ಲಿ ಅಧಿಕಾರದಲ್ಲಿದ್ದೀವಿ. 3ನೇ ಬಾರಿ ಅಧಿಕಾರ ಕೇಂದ್ರದಲ್ಲಿ ಮಾಡ್ತಾ ಇದ್ದೀವಿ. ಆದ್ರಿಂದಾಗಿ ನಮಗೇನು ಇದೆಲ್ಲ ಹೊಸ್ತಲ್ಲ, ಇದೆಲ್ಲ ಹಿಂದೆ ನಡೆದಿದೆ. ಆದ್ರಿಂದಾಗಿ ಈ ಸಲನೂ ಕೂಡ ಒಂದ್ ವೇಳೆ ಆತರ ಆಗಿದ್ದಿದ್ರೆ ಯಾಕಂದ್ರೆ ನಾನು ಆವಾಗಲೇ ಹೇಳಿದೆ ನಿಮಗೆ, ಇಷ್ಟೊತ್ತು ನಾನು 2 ಗಂಟೆ ಈ ಒಂದು ಟೈಮಲ್ಲಿ ನನಗೆ ಗೊತ್ತಾಗಿಲ್ಲ. ನಿಮ್ಮ ಮೂಲಕನೇ, ನೀವು ಇವಾಗ ಬ್ರೇಕಿಂಗ್ ಹಾಕಿರೋದ್ರ ಮೂಲಕನೇ ಗೊತ್ತಾಗಿರುವಂಥದ್ದು. ಆದ್ರಿಂದಾಗಿ ಅಕಸ್ಮಾತ್ ಹಿಂಗೆಲ್ಲ ಆಗಿದ್ದಿದ್ರೆ ನಮ್ಮ ಪಕ್ಷದವರು ಅದಕ್ಕೆ ಉಚಿತವಾದಂಥ ಒಂದು ಇದು ಏನು ಇದನ್ನ ತಗೊಂತಾರೆ, ಕ್ರಮ ತೆಗೆದುಕೊಂಡಾಗ ನಿಮಗೆ ಫಸ್ಟ್ ತಿಳಿಸ್ತೀವಿ, ರಾಜನೀತಿಗೆ ಫಸ್ಟ್ ತಿಳಿಸ್ತೀವಿ. ಈಗ ಇವ್ರನ್ನ ಪಾಪ ಬಹಳಷ್ಟು ಕ್ವಶನ್ಸ್ ಮಾಡ್ತಿದ್ರ, ನಿಮ್ಗೂ ಕೂಡ ಗೊತ್ತಿದೆ. ನಾವು 7 ಗಂಟೆಯಲ್ಲಿ ಬಂದು ಇಲ್ಲಿ ಕುಂತ್ಕೊಂಡಂಥವ್ರು, 7 ಗಂಟೆ ಬಂದು ಕುತ್ಕೊಂಡು 8 ಕಾಲ ಆಯ್ತಾ ಬತ್ತು. ಅಶೋಕ್ ಅವರು ಏನು ಪ್ರೆಸ್ ಮೀಟ್ ಮಾಡಿದಾರೋ, ಏನು ಹೇಳಿಕೆ ಕೊಟ್ಟಿದ್ರು ಅನ್ನೋದೇ ನೀವು ರಾಜ್ ನ್ಯೂಸಲ್ಲಿ ಇನ್ನೂ ತೋರಿಸಿಲ್ಲ. ಸೊ ನಮಗೆ ಎಲ್ಲಿ ಗೊತ್ತಾಗುತ್ತೆ ಅನ್ನೋದು ಒಂದು ಪ್ರಶ್ನೆ. ಈಗ ನಮ್ಮಲ್ಲೇನು ಆತ್ಮಸಾಕ್ಷಿ ಸಂಬಂಧಪಟ್ಟಂಗೆ ಎಲೆಕ್ಷನ್ ನಡೆದಿರೋಂಥದ್ದು ಕಾಂಗ್ರೆಸ್ಸು, JDS, BJP. ಈಗ ನಮ್ಮಲ್ಲಿ ನಮ್ಮ ಪಕ್ಷ ಅನ್ನೋದು ನಾವೇನು ಮಾಡ್ತೀವಿ, ನಮ್ಮ ತಾಯಿ ಅಂತ ಅನ್ಕೊಂತೀವಿ, ಅಥವಾ 2ನೇ ತಾಯಿ ಅಂತ ನಮ್ಮ ಪಕ್ಷ ಅನ್ಕೊಂತೀವಿ. BJP ಅವರು ಕೂಡ ಅದೇ ಥರ. ಈಗ ನಮ್ಮಲ್ಲಿ ಏನು 18 ಜನರಲ್ಲಿ 14 ಜನ ನಮಗೆ ವೋಟ್ ಹಾಕಿದ್ದಾರೆ, 4 ಜನ ತಪ್ಪು ಮಾಡಿದ್ದಾರೆ, ಕ್ರಾಸ್ ವೋಟಿಂಗ್ ನಡೆಸಿದ್ದಾರೆ. ಅದೇ ಥರ 56 ವೋಟು ಇವತ್ತು ಬಿದ್ದಿರೋಂಥದ್ದು BJPಗೆ. 66 ಅಲ್ಲ 56 ಬಿಟ್ಟಿದೆ. 10 ಸರಿಸುಮಾರು 3 ಅಲ್ಲ 10 ಕ್ರಾಸಿಂಗ್ ವೋಟು ನಾವು ನೋಡ್ದ, ನೀವೇ ತೋರಿಸಿದಿರಿ. ನಮ್ಮ ಉದ್ದೇಶ ಇದ್ದಿದ್ದೇನು, ನಮ್ದು 18+ ಉಚ್ಚಾಟಿತ ಶಾಸಕರು BJP ಇದ್ರು. ಯಾರು ಯತ್ನಾಳ್ ಅವರು ಇರ್ಬೋದು, ಶಿವರಾಮ್ ಹೆಬ್ಬಾರ್ ಇರ್ಬೋದು, ಇತರೆ ನಮ್ಗೆ 10 ವೋಟ್ ಬರುತ್ತೆ. 10+18 28. ಒಬ್ಬ MLC ಆಗಿ ಗೆದಿಬೇಕು ಅಂತ ಹೇಳಿದ್ರೆ 28 ವೋಟ್ ಬೇಕಾಯ್ತು. ಆ ಒಂದು ನಿಟ್ಟಿನಲ್ಲಿ ನಾವು ಒಂದು ಅಭ್ಯರ್ಥಿ ಗೋವಿಂದರಾಜ್ ಅವ್ರನ್ನ ಹಾಕಿದ್ದು. ನಾವು ಗೆದ್ದೀವಿ ಅಂತ ಅಲ್ಲ, ಒಂದು ಪ್ರಯತ್ನಕ್ಕೋಸ್ಕರ ಹಾಕಿದ್ದು. ನಾವು ಕಳ್ಕೊಂಡಿರೋಂಥದ್ದೇನು ಅಲ್ಲ. ಆಮೇಲೆ ಇದೇ BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, JDS ನವ್ರು ಇರ್ಬೋದು, ಒಂದು ಆತ್ಮಸಾಕ್ಷಿ ಸಂಬಂಧಪಟ್ಟ ನಾವು ಎಲೆಕ್ಷನ್ ನಡೆಸಿದ್ದೀವಿ. ಇಲ್ಲಿ ನಮ್ಮ ಪಕ್ಷ ಆತ್ಮಸಾಕ್ಷಿ ಸಂಬಂಧಪಟ್ಟ ಯಾರನ್ನ ಬೇರೆಯವ್ರನ್ನ ಕರ್ಕೊಂಬಂದು ಓಟ್ ಹಾಕಿಸ್ಕೊಳ್ಳೋಂಥದ್ದೋ ಮತ್ತೊಂದೋ ಮಗದೊಂದೋ ಮಾಡಿಲ್ಲ. ನಮ್ಮಲ್ಲಿ 4 ಜನ ನೀವು ಹೇಳಿದ್ರಲ್ಲ BJP ಅವ್ರು, ನೀವೇನೇ ಆಯ್ತು ಏನೇ ಅಂದ್ರೆ ಒಂದು ಪಕ್ಷ ಏನ್ ಕೊಟ್ಟಿರುತ್ತೋ, ಒಂದು ವಿಪ್ ಏನ್ ಜಾರಿ ಮಾಡಿರುತ್ತೋ, ಒಂದು ಪಕ್ಷದ ಹೇಳ್ತೀನಿ ಕೇಳಿ, ಒಂದು ಪಕ್ಷ ಒಂದು ವಿಪ್ ಜಾರಿ ಮಾಡಿರ್ತದೆ, ಒಂದು ವಿಪ್ ಹೇಳಿರ್ತದೆ. ಮಸ್ಟ್ ಅಂಡ್ ಶುಡ್ ನೀನು JDS ಚಿಹ್ನೆಯಲ್ಲಿ ಗೆದ್ದಿದ್ಯಾ, ನೀನು ಮಸ್ಟ್ ಅಂಡ್ ಶುಡ್ ವಿಪ್ ಅಂತ ಹೇಳಿದ್ರೆ ಈ ಎಲೆಕ್ಷನ್ MLCಗಳು MLAಗಳು ಅಥವಾ ಈ ಚುನಾವಣೆ ಸಂದರ್ಭದಲ್ಲಿ ನಾವು ಏಕ ನಿರ್ಧಾರ ತಗೊಬೇಕಾದ್ರೆ, ಯಾರಿಗಾನ ವೋಟ್ ಹಾಕ್ಬೇಕಾದ್ರೆ ಅಂತ ಹೇಳಿದ್ರೆ ಒಂದು ಸರ್ವಾನುಮತಿಯಿಂದ ಆ ಪಕ್ಷಗಳು ಒಂದು ವಿಪ್ ಅಂತ ಕೊಡ್ತವೆ. ಮಸ್ಟ್ ಅಂಡ್ ಶುಡ್ ನೀವು ಅದನ್ನ ಫಾಲೋ ಮಾಡ್ಲೇಬೇಕು, ಅನ್ಯ ಪಕ್ಷಗಳಿಗೆ ಹಾಕ್ಬಾರ್ದು. ಹೌದು, ಉಲ್ಲಂಘನೆ ಮಾಡಿದ್ದಾರೆ ಅಂತ ಈಗ ನಮಗೆ 4 ಜನ ನಮ್ಗೆ ಏನೋ ಕ್ರಾಸ್ ವೋಟಿಂಗ್ ಆಗಿದೆ ಅಂತ ನಮಗೆ ಗೊತ್ತಿದೆ. ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಆದಂತ ದೇವೇಗೌಡರು ಇರ್ಬೋದು, ಕುಮಾರಣ್ಣವ್ರು ಇರ್ಬೋದು, 2013ರಲ್ಲಿ ಇದೇ ತರ ಉಲ್ಲಂಘನೆ ಮಾಡಿದಂತಹ JDS ಬಾಲಕೃಷ್ಣ ಇರ್ಬೋದು, ಇವತ್ತು ಹಿಂದೆ JDS ಬಾಲಕೃಷ್ಣ, ಮಾಗಡಿ ಬಾಲಕೃಷ್ಣ ಇರ್ಬೋದು, ಚೆಲುವರಾಯ ಸ್ವಾಮಿ ಇರ್ಬೋದು, ಜಮೀರ್ ಅಹಮದ್ ಖಾನ್, ಈ ಪಕ್ಷದಿಂದ ನಾವು ಉಚ್ಚಾಟನೆ ಮಾಡಿದ್ದು. ಈ ಸರಿನೂ ಕೂಡ ಮೇಲ್ನೋಟಕ್ಕೆ ಈಗ ನಾವು ಕ್ರಾಸ್ ಮಾಡೇ ಮಾಡ್ತೀವಿ. ಗೊತ್ತಾಗುತ್ತೆ ನಾವು ಕೂಡ ಏನ್ ಹೇಳಿ 13ಕ್ಕೂ 26ಕ್ಕೂ ವ್ಯತ್ಯಾಸ. ಏನ್ 13ಕ್ಕೂ 26ಕ್ಕೂ ವ್ಯತ್ಯಾಸ? ಒಂದೇನೆ, 2 ಎರಡೇನೆ, 4 4 8 16 ಗೊತ್ತಾಗುತ್ತೋ. ಇವ್ರ ಆತ್ಮಸಾಕ್ಷಿ ಮಾರ್ಕೊಂಡು ಅಥವಾ ಟ್ರಬಲ್ ಶೂಟರ್ ಅಂತ ಹೇಳ್ತಾ ಇದ್ರಲ್ಲ, ಅವ್ರ ಆಮಿಷಗಳು ಒಳಗಾಕೊಂಡು ಯಾರು ಓಟ್ ಹಾಕಿರ್ಬೋದು. ಸೋಲೆ ಅಲ್ಲ ಮೇಡಮ್, ಹೇಳ್ತೀನಿ ಕೇಳಿ. 14 ಏನ್ ನಮಗೆ ಬಂದಿದೆಯಲ್ಲ, 18 ಬಿದ್ದಿದ್ರು ಸೋಲೆ ನಮ್ದು. 18 ಬಿದ್ದಿದ್ರು ಸೋಲೆ, 25 ಬಿದ್ದಿದ್ರು ಸೋಲೆ, 26 ಬಿದ್ದಿದ್ರು ಸೋಲೆ. ನಮ್ದಿರೋದೇ 18. ಹೆಂಗ್ ಸೋಲೆ ಆಗ್ತದೆ? ಈಗ ಸೋಲೆ ನಾವು ಒಪ್ಕೊಂತಾ ಇದೀವಿ, ಗೌರವತ್ವ ಒಪ್ಕೊಂತಾ ಇದೀವಿ. ಅದ್ರೊಳಗೆ 2 ಮಾತಿಲ್ಲ, ಗೌರವತ್ವ ಒಪ್ಕೊಂತೀವಿ. ರಾಜ್ ನ್ಯೂಸ್ ಮತ್ತೊಂದು ಮಗದೊಂದು 14 ಇರೋದು 18 ಇರೋದು 28 ಮಾಡಕ್ಕಾಗಲ್ಲ. 14 ನಾವು ಸೋತಿದೀವಿ, ಗೌರವಯುತವಾಗಿ ಸೋತಿದೀವಿ. ನಾವು ಗೌರವಯುತವಾಗಿ ಸೋತಿದೀವಿ. ಇನ್ನೊಂದ್ ಯಾವ್ದೋ ರೆಸಾರ್ಟ್ ರಾಜಕೀಯ
ಮಾಡ್ಕೊಂಡು ಸೋಲೋದ್ರಲ್ಲೂ ಸೋತಿಲ್ಲ. ಕೂಡ ಗೌರವ ಇದೆಯಾ? ಖಂಡಿತ ಇದೆ ಹೆಂಗೆ? ಮೇಡಮ್. ಸೋಲೆ ಗೆಲುವಿನ ಸೋಪಾನ, ಅರ್ಥ ಗಾದೆ ಮಾಡ್ಕೊಳ್ಳಿ. ಕೇಳಿದೀವಿ. ಅರ್ಥ ಗಾದೆ ಅಲ್ಲ, ವಾಸ್ತವ ಅದು, ವಾಸ್ತವ ಮೇಡಮ್ ಅದು. ಸೋಪಾನ ಅಂದ್ರೆ ಏನು? ಒಂದು ವಿಷಯ ಹೇಳ್ತೀನಿ. ಏನ್ ಹೇಳಿ ಸೋಪಾನ ಅಂದ್ರೆ ಸೋಪಾನ ಅಂತ ಹೇಳಿದ್ರೆ ನಿಮ್ಮಲ್ಲಿ ಯಾರನ್ನ ನ್ಯೂಸ್ ಚಾನಲ್ ಅಲ್ಲಿ ಯಾರನ್ನ ಇಟ್ಕೊಂಡಿದ್ರೆ ಏನೋ ಪದ ಪುಂಜ ಮಾಡಂತಾರ, ಕನ್ನಡ ಮಾಡಂತಾರ, ಯಾರನ್ನ ವಿದ್ವಾಂಸರು ಇಟ್ಕೊಂಡ್ರೆ ಅವ್ರು ಕೇಳಿ. ಅರ್ಥ ಆಯ್ತಾ? ಸೋಪಾನ ಅನ್ನೋದಕ್ಕೆ ಏನಂತಾರೆ, ಅರ್ಥ ಆಯ್ತಾ? ಸೋಲು ಅಂದ್ರೆ ಏನಂತಾರೆ? ಹೌದು, ನಾವ್ ಹೇಳ್ತೀವಿ. ಇವತ್ತು ಏನ್ ಸೋತಿದೀವಲ್ಲ ಮೇಡಮ್, ನಾವು ಈ ರಾಜ್ಯ 2028ಕ್ಕೆ ಈ ಅಧಿಕಾರ ಇದೆ ಅಲ್ಲಲ್ಲ, ಗೆಲ್ಲಿಲ್ಲ ಅಂತ ಹೇಳಿದ್ರೆ ಜನ ಮ್ಯಾಂಡೇಟ್ ಏನ್ ಕೊಡ್ತಾರೆ ಅದ್ರ ಮೇಲೆ ನಾವ್ ಎಲ್ಲ ವಿಶ್ವಾಸ ಇಟ್ಕೊಂಡೇ ಬಂದಿರೋಂಥದ್ದು. ಇವಾಗ ನೀವು ಕೂಡ ಅನೇಕ ಚಾನೆಲ್ಗಳು ಇಲ್ವಾ ಸರ್? ನೀವೇನ್ ಮಾಡ್ಕೊಂಡ್ರಿ? ರಾಜ ನ್ಯೂಸ್ ನಮಗೂ TRP ಬರಬೇಕು ಅಂತ ನಂಬಿಕೆ ಮೇಲೆ ಬಂದಿರೋದು. ನೀವು ಬಂದಿದ್ದೀರಾ ಬಂದಿಲ್ವಾ? ಅದೇ ತರ ನಿಂತೋಗ 6 ತಿಂಗಳಾಯ್ತಾ? TRP ಅಂದ್ರೆ ಏನು ಸರ್? TRP ಅಂತ ಹೇಳಿದ್ರೆ ನಾವು ಏನ್ ಮಾಡ್ತೀವಿ? ಇವಾಗ ಬಾರ್ಕ್ ಅಂತ ಬಂದಿದೆ, ತಿಳ್ಕೊಳ್ಳಿ. TRP ಸಂಬಂಧಪಟ್ಟಿಗೆ ಬಾರ್ಕ್ ಅಂತ ಬಂದಿದೆ, TRP ತೆಗೆದ್ಬಿಟ್ಟಿದ್ದಾರೆ. ಬಾರ್ಕ್ ಅಂತ ಕೇಳಿದೀರಾ? ಏನು ಅಂತ ಹೇಳಿದ್ರೆ, ಈ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಅನೇಕ ಚಾನೆಲ್ಗಳಿದಾವೆ, ಹೆಸರು ಹೇಳೋದ್ ಬೇಡ. ಅದ್ರೊಳಗೆ ನಾನ್ ಮುಂದೆ ನೀನ್ ಮುಂದೆ ಹೇಳಿದ್ರಲ್ಲ, ಅಲ್ಲಿಂದ ಹೇಳ್ತೀನಿ ಕೇಳಿ ಮೇಡಮ್, ಹೇಳ್ತೀನಿ ಕೇಳಿ. ನಿಮ್ ಚಾನಲ್ ಕೂಡ ಸೋಷಿಯಲ್ ಮೀಡಿಯಾ ಅಂತಾರೆ, ಫೇಸ್ಬುಕ್ ಸೋಷಿಯಲ್ ಮೀಡಿಯಾ ಅಂತಾರೆ. ಅರ್ಥ ಆಯ್ತಾ ಮೇಡಮ್? ನಿಮಗೆ TRP ಗೊತ್ತಿಲ್ಲ ಕೂತಿದ್ದೀರಾ? ಅರ್ಥ ಆಯ್ತಾ? ಹೇಳ್ತೀನಿ ಕೇಳಿ ಮೇಡಮ್. ನೀವು ಅದೇ ತರ ನಮ್ಮ ಪಕ್ಷದ ಸೋಲಿನಾಗ ಏನು ಸೋಲೆ ಗೆಲುವಿನ ಸೋಪಾನ ಅಂತ ಏನು ಎಕ್ಸಾಮ್ ಕೇಳಿದ್ರಲ್ಲ, ನೀವು ಕೂಡ ಅಷ್ಟೇ. ನಿಮ್ ಚಾನಲ್ ಏನ್ ಅಂದ್ಕೊಂಡಿದ್ದಾರೆ? ಇವತ್ತು 14 ಇದೆ, ನಾಳೆ 18. ಇವತ್ತು ಅನೇಕ ಚಾನಲ್ಗಳಿದಾವೆ. ನಾವು 1ನೇ ಪ್ಲೇಸ್ ಹೋಗ್ಬೇಕು, 2ನೇ ಪ್ಲೇಸ್ ಹೋಗ್ಬೇಕು, 3ನೇ ಅಂದ್ಕೊಂಡೇ ಇಲ್ವಲ್ಲ? ಅಂದ್ರೆ ನೀವ್ ಹಂಗಂದ್ರೆ ಅಂದ್ಕೊಂಡೇ ಇಲ್ಲ ಅಂದ್ರೆ ಪ್ರಯೋಜನ ಇಲ್ಲ. ಚಾನಲ್ ಯಾಕೆ ನಡೆಸ್ತೀರಾ? ಕೇಂದ್ರ ಸರ್ಕಾರ TRP ನ ಸ್ಟಾಪ್ ಮಾಡಿ 3 ತಿಂಗಳಾಯ್ತು. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಆಗ್ತಿದ್ರಿ. ಮತ್ತೆ ಈ ಚಾನಲ್ ಯಾಕೆ ನಡೆಸ್ತೀರಾ? ಮತ್ತೆ ಕೇಂದ್ರ ಸರ್ಕಾರ ಬಿಜೆಪಿ ಅವರ ಆಡಳಿತದಲ್ಲಿರುವಂತದ್ದು ನೀವೇ ಸ್ಟಾಪ್ ಮಾಡಿದ್ರಿ 3 ತಿಂಗಳಿಂದ. ಕೇಳಿ, TRP ಗಾಗಿ ನಮ್ಮ ಸ್ಲೋಗನ್ ಇದೆ ಸರ್, ಜನಸೇವೆಗೆ ನಾವು ಸದಾ ಸಿದ್ಧ ಅಂತ. ಆಯ್ತು, ಜನಸೇವೆಗೆ ನೀವು ಸದಾ ಸಿದ್ಧ, ನಾವು ಸದಾ ಸಿದ್ಧ. ನಾವು ಸದಾ ಸಿದ್ಧ. ನಿಮ್ಮ TRP ನಿಮ್ ಮೀಡಿಯಾದ್ದು ಅದ್ರ ಬಗ್ಗೆ ಎಲ್ಲ ನಾವು ಮಾತಾಡಕ್ಕೆಲ್ಲ ಇಲ್ಲಿ ಬಂದಿಲ್ಲ, ನಮ್ಗೆ ಅದು ಬೇಕು ಆಗಿಲ್ಲ. ನಾವು ಮಾತಾಡಿದ್ದಲ್ಲ, ಇವರೇ ಮಾತಾಡಿದ್ದು. TRP ಗೋಸ್ಕರ ಹೌದು ಮೇಡಮ್, ನೀವು ಹೇಳಿದ್ರಲ್ಲ ಸೋಲೆ ಗೆಲುವಿನ ಸೋಪಾನ ಅಂದ್ರೆ ಏನು, ಸೋಪಾನ ಅಂದ್ರೆ ಏನು, TRP ಅಂದ್ರೆ ಏನು, ನೀವೇ ಕೇಳ್ತಾ ಇದ್ದೀರಾ? ಏನ್ ಹೇಳ್ತಿದ್ದೀರಾ ಅಂತ ಡಿಸ್ಕಷನ್ ಮಾಡ್ಬೇಕಾಯ್ತು. ನೀವೇನ್ ಮಾಡಿದ್ರ? ಹಾಸನ ಬೇಲೂರು ಶಾಸಕ HK ಸುರೇಶ್ ಅವರು ಕ್ರಾಸ್ ವೋಟ್ ಹಾಕಿದ್ರು. ಅವೆಲ್ಲ ಏನಿದು ಬ್ರೇಕಿಂಗ್ ನ್ಯೂಸ್ ಅಲ್ವಾ ನಿಮ್ಮವು? ಯಾಕೆ ಕೊಟ್ರ ನೀವು? ಓಕೆ, ನಿಮ್ಮ ಯಾಕೆ ಕೊಟ್ರ ಮೇಡಮ್ ಬ್ರೇಕಿಂಗ್ ನ್ಯೂಸ್? ಶಿವರಾಮ್ ಹೆಬ್ಬಾರ್ ಬಗ್ಗೆ ಯಾಕೆ ತೋರಿಸಿದ್ರ? HK ಸುರೇಶ್ ಬಗ್ಗೆ ಯಾಕೆ ಕೇಳಿದ್ರ? ಚಂದ್ರನ ಅಮಣಿ ಅವ್ರ ಬಗ್ಗೆ ಹೌದಲ್ವಾ? ಯಾಕೆ ಕೊಡ್ಬಾರ್ದು? ಯಾಕೆ ಕೊಡಬಾರ್ದು? ಯಾಕೆ ಕೊಡಬಾರ್ದು? ಮತ್ತೆ ನಮ್ನ ಕರ್ಸ್ಬೇಕಾಯ್ತದೆ, ನಮ್ನ ಕರ್ಸಿದೀರಿ. ಮತ್ತೆ ಇಲ್ಲಿ ಹೇಳೋದಕ್ಕೆ ಅವಕಾಶ ಕೊಡಿ. TRP ಅಂದ್ರೆ ಏನು, ಸೋಪಾನ ಅಂದ್ರೆ ಏನು, TRP ಅಂದ್ರೆ ಏನು, ಬಾರ್ಕ್ ಅಂದ್ರೆ ಏನು? ನಮ್ದು TRP ಇಲ್ಲ ಅಂದ್ರೆ ಅದಕ್ಕೆ ನಮ್ಗೇನ್ ಹೇಳ್ತೀರಿ? ಗೋಳು ಯಾರು ನಿಮ್ ಸಿವಗಳಿಗೆ, ಯಾರು ನಿಮ್ಮ ಇವ್ರಿಗೆ ಹೆಡ್ಡವ್ರಿಗೆ ಹೇಳಿ ಮೇಡಮ್. ಮತ್ತೆ ಕೊನೆದಾಗ ಕೇಳಿ ಮೇಡಮ್, ವಾಸ್ತವ ಕೇಳಿ. ಅವ್ರು ಬಿಜೆಪಿ ಅವ್ರು ಹಿಂಗಂದ್ರೆ ಏನು, ಹಿಂಗೆ ಅಂದ್ರೆ ನೀವೇನ್ ಆಕ್ಷನ್ ತಾಂತೀರಿ? ವಕ್ತಾರಿ ನಾಲೆಜ್ ಇಲ್ವಾ? ಮಾಹಿತಿ ಇಲ್ಲ ಅಂದ್ರೆ ಏನ್ ಅರ್ಥ? ಅದು ಮಾಹಿತಿ ಇಲ್ದಲ್ಲೇ ಬಂದಿರ್ತೀವ ನಾವು, ಬಂದಿರ್ತೀವ ಸರ್, ಮಾಹಿತಿ ಇಲ್ದಲ್ಲೇ ಬಂದಿರ್ತೀವಿ. ಯುದ್ಧದಿಂದ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಆಗ್ತಿತ್ತಲ್ಲ, ಹಾಗಾಗಿ TRP ನ ಸ್ಟಾಪ್ ಮಾಡಿದಂತದ್ದು. 3 ತಿಂಗಳಾಗೋಯ್ತು ಆಲ್ರೆಡಿ TRP ಬರೋದು ಶುರು ಮಾಡಿ. ನೀವೇ ಬಂದು TRP ಅಂತೀರಾ? ಆಯ್ತಾಯ್ತು, ನಿಮ್ಗೆ ನಾನು ವಿಷಯ ಒಂದು ಹೇಳಲಿಕ್ಕೆ ಬಯಸ್ತೀನಿ. ಏನಂತ ಹೇಳಿದ್ರೆ, ಕಾಂಗ್ರೆಸ್ನವ್ರದ್ದು ಆಲ್ರೆಡಿ 140 ಸೀಟ್ಗಳಿವೆ. ಎಸ್, ಬ್ರೇಕಿಂಗ್ ಬರ್ತಾ ಇದೆ. ದಳದಲ್ಲಿಯೂ ಇದ್ದಾರೆ ಮಹಾ ಮೀರ್ಸಾದಿಕ್ಗಳು. JDS ನಿಂದಲೂ ಕ್ರಾಸ್ ವೋಟಿಂಗ್ ಕಳ್ಳಾಟ ನಡೀತಾ. ಹಾಗಾದ್ರೆ ಅಡ್ಡದಾರಿ ಹಿಡಿದ 4 JDS ಶಾಸಕರು ಇರುವಂಥದ್ದು. ಕುಮಾರಸ್ವಾಮಿ ಪಾಲಿಗೆ ವಚನ ಭ್ರಷ್ಟರಾದವರು ಯಾರು? ಹಾಗಾದ್ರೆ ಆ 4 ಜನ ಯಾರು? ಕೇವಲ ಬಿಜೆಪಿಯಲ್ಲಷ್ಟೇ ಅಲ್ಲ, JDS ನಲ್ಲೂ ಕೂಡ ಇದ್ದಾರೆ ಮೀರ್ಸಾದಿಕ್ಗಳು. ಅಲ್ಲೂ ಕೂಡ ಕ್ರಾಸ್ ವೋಟಿಂಗ್ ಆಗಿದೆ. ಆ ಕ್ರಾಸ್ ವೋಟಿಂಗ್ ಅನ್ನ ಮಾಡಿದವರು ಯಾರು? ಆ 4 ಯಾರು? JDS ನಲ್ಲಿರುವಂತಹ ಪಕ್ಷದ್ರೋಹಿಗಳು, ಅಡ್ಡ ಮತದಾನ ಮಾಡಿರುವಂತಹ ಪಕ್ಷದ್ರೋಹಿಗಳು ಯಾರು? ಕುಮಾರಸ್ವಾಮಿ ಪಾಲಿಗೆ ವಚನ ಭ್ರಷ್ಟರಾದ್ರ. ಹಾಗಾದ್ರೆ ಅವರೇ ಹೇಳ್ತಾರೆ, ಕುಮಾರಸ್ವಾಮಿ ಅವರು ಆತ್ಮಸಾಕ್ಷಿಯಿಂದ ಮತ ಹಾಕಿ ಅಂತ ಹೇಳಿದ್ದೀವಿ ನಾವು ಅಂತ. ಈಗ ಅಲ್ಲೂ ಕೂಡ 4 ಜನ ಕ್ರಾಸ್ ವೋಟಿಂಗ್ ಅನ್ನ ಮಾಡಿದ್ದೀವಿ ಅಂತ ಹೇಳ್ತಾ ಇರುವಂತದ್ದು. JDS ವಕ್ತಾರರ ಹತ್ರನೇ ಹೋಗ್ತೀನಿ, ಏನ್ ಹೇಳ್ತೀರಾ? ಈಗ ಇದೇ ವಿಷಯಕ್ಕೆ ಸಂಬಂಧಪಟ್ಟಂಗೆ ಹೇಳಿದ್ದೀವಿ. ನೀವು ಬ್ರೇಕಿಂಗ್ ತೋರಿಸಂಥದ್ದಲ್ಲ. 14 ಓಟ್ ನಮಗೆ ಬಿದ್ದಿದೆ, 4 ಓಟು ಕ್ರಾಸ್ ವೋಟಿಂಗ್ ಆಗಿದೆ. ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಮ್ಮ ವರಿಷ್ಠಗಳು ಇವತ್ತು ಚರ್ಚೆ ಮಾಡ್ತಾರೆ. ನಾಳೆ ಮೇಲ್ನೋಟಕ್ಕೆ ಯಾರು ಅಂತ ನಮ್ಗೆ ಏನಾನ ಗೊತ್ತಾದ್ರೆ ಪಕ್ಷದಿಂದನೇ ಕೂಡ ಅವನ್ನ ಉಚ್ಚಾಟನೆ ಮಾಡೋಂಥ ಕೆಲಸ ಮಾಡ್ತೀವಿ. ಜೊತೆಗೆ
ಪಕ್ಷದಿಂದ ಮತ್ತೆ ಶಾಸಕ ಸ್ಥಾನನೂ ಕೂಡ ಅವ್ರದ್ದು ಹೋಗ್ಬೇಕು. ಈ ವಿಷಯಕ್ಕೆ ಸಂಬಂಧಪಟ್ಟಾಗೆ ನಮ್ಮ ಕುಮಾರಣ್ಣವರು ಸಭಾಧ್ಯಕ್ಷರಿಗೆ ದೂರು ಕೊಡೋದ್ರ ಮುಖಾಂತರ ಧ್ವನಿ ಯಾಕೋ ಕಡಿಮೆ ಆಗಿದೆ ಅಂತ ಅನಿಸ್ತಾ ಇದೆ ನಿಮ್ದೇ. ಏನ್ ಧ್ವನಿ? ನೀವೇ ತಾನೇ ಮಾತಾಡ್ತಾ ಇರೋದು ಏನ್ ಮೇಡಮ್? ಏನು ಧ್ವನಿ? ಇಷ್ಟೊತ್ತು ಜೋರಾಗಿ ಮಾತಾಡ್ತಾ ಹೌದು, ಈಗಲೂ ಜೋರಾಗಿ ಮಾತಾಡ್ತಾ ಇದೀವಿ. ಹೌದು ಮೇಡಮ್, ಅದೇ ಹೌದು. ನಿಮ್ಮ ಪಕ್ಷದಲ್ಲಿ ಯಾರೋ ಕ್ರಾಸ್ ವೋಟಿಂಗ್ ಮಾಡಿದ್ದಾರೆ ಅಂತ ಅಂದ್ರೆ ಮಾತೇ ಬರ್ತಾ ಇಲ್ಲ. ಈಗ ನಿಮ್ ಚಾನಲ್ ಅಲ್ಲಲ್ಲ ಮೇಡಮ್, ಧ್ವನಿ ಸ್ಲೋ ಅಲ್ಲ ಇದು. ಕಂಟ್ರೋಲ್ 4 ಜನ ಏನು ಕ್ರಾಸ್ ವೋಟಿಂಗ್ ಮಾಡಿದಾರೆ ಅವ್ರಿಗೆ ಆಕ್ಷನ್ ತಗೊಳ್ಳೋಂಥದ್ದು ನಾವು ಮಾಡೇ ಮಾಡ್ತೀವಿ. ಪಕ್ಷದಿಂದ ಸುಮ್ಮನೆ ಕುಂಡಿಸ್ಕೊಳಲ್ಲ. ಬೇರೆ ಪಕ್ಷದಲ್ಲಿ ಹೆಂಗೋ ಸರಿ ಸರ್, ಗೊತ್ತಿಲ್ಲ ಬಿಜೆಪಿ ನಮ್ಗೆ. ಅವ್ರು ಹೇಳಿಲ್ಲ ಅವರ ಅರ್ಥ ಆಯ್ತಾ? ಪಕ್ಷದಲ್ಲಿ ಮಾನದಂಡಗಳು ಏನು ಅನ್ನೋದನ್ನ. ನೀವೇನು ಮಾನದಂಡ ಇದೆ ಇರಿ ಸರ್, ಜೆಡಿಎಸ್ ನಮ್ಮಲ್ಲಿ ಉಚ್ಚಾಟನೆ ಮಾಡ್ತೀವಿ ಮೇಡಮ್, ಪಕ್ಷದಿಂದ ಉಚ್ಚಾಟನೆ ಮಾಡ್ತೀವಿ. ಬಿಜೆಪಿ ಮಾನದಂಡ ಏನಂತ ಹೇಳಿದೀರ ನೀವು, ತುಂಬಾ ಪಾಯಿಂಟ್ಸ್ ಇದೆ. ಅದನ್ನ ನಿಮ್ಗೆ ಡೌನ್ಲೋಡ್ ಮಾಡಿ ನಿಮ್ಗೆ ಕಳಿಸ್ತೀನಿ, ನೀವು ಓದ್ಕೊಳ್ಳಿ. ಯಾಕಂದ್ರೆ ಅಷ್ಟನ್ನು ನನಗೆ ಹೇಳೋಕೆ ಟೈಮ್ ಆಗ್ಬಿಡುತ್ತೆ. ನಿಮ್ಗೆ ವಾಟ್ಸ್ಆಪ್ ಮಾಡ್ತೀನಿ, ನೀವು ವಾಟ್ಸ್ಆಪ್ ಮಾಡಿ ನಾನು ಯಾರು ಹೋಗ್ಲಿ ಬಿಡಿ ಸರ್, ರಿಪೋರ್ಟ್ ಯಾಕೆ ಕೋಪ ಮಾಡ್ಕೊಂತೀರಾ? ಇಲ್ಲ. ಎರಡು ಪಕ್ಷದಿಂದಲೂ ಕೂಡ ಕ್ರಾಸ್ ವೋಟಿಂಗ್ ಆಗಿದೆ, ಅದಕ್ಕೆ ಯಾಕೆ ಕೋಪ ಮಾಡ್ಕೊಂತಿದ್ದೀರಾ? ಕಾಂಗ್ರೆಸ್ ವಕ್ತಾರರು ಕೋಪ ಮಾಡ್ಕೊಂತಿಲ್ಲ, ಬಹಳ ಖುಷಿಯಿಂದ ಹೇಳ್ತಾ ಇದ್ರಿ. ನಮ್ಮ ಮಾನದಂಡಗಳೇನು ಅಷ್ಟೇ ಅಲ್ಲ, ನಮ್ಮ ಪಕ್ಷ ಸಿದ್ಧಾಂತ ಏನು ಎಲ್ಲವನ್ನೂ ನಿಮ್ಗೆ ಕಳಿಸ್ತೀನಿ. ಸ್ವಲ್ಪ ನಿಮಗೂ ಗೊತ್ತಾಗ್ಲಿ ಸ್ವಲ್ಪ ಅಂತ ಹೇಳಿ. ಯಾರೋ ಒಬ್ರು ಗೆಲ್ಬೇಕಂದ್ರೆ ಒಬ್ರು ಸೋಲ್ಲೇಬೇಕು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮೇಡಮ್. ಎರಡನೇದಾಗಿ 28 ಓಟ್ ಬೇಕಿರೋದ್ರು ಒಬ್ರು ಗೆಲ್ಲಿಕ್ಕೆ ಅಲ್ವಾ ಸರ್? 28 ಅಂದ್ರೆ 28 ಇಂಟು 5 140 ಆಗುತ್ತೆ. ಅದರ 140 ಸೀಟ್ ಇದೆ. 5 ಸೀಟ್ ಗೆದ್ದಿದ್ದಾರೆ. ಒಂದ್ ನಿಮಿಷ. ರಾಜ್ಯ ಬಿಜೆಪಿಗೆ ಸಾಡೆ ಸಾತಿನ ಸುಮ್ಮನೆ ನೀವು ಒಬ್ಬರಲ್ಲ ಇಬ್ಬರಲ್ಲ ಮೂವರಲ್ಲ ಪಕ್ಷ ದ್ರೋಹಿಗಳು. 1 2 3 4 ಎಣಿಸ್ತಾ ಹೋದ್ರೆ ಪಕ್ಷ ದ್ರೋಹಿಗಳ ಲೀಸ್ಟ್ ಸಿಗ್ತಾ ಹೋಗುತ್ತೆ. ಬಿಜೆಪಿಗೆ ಕೈ ಕೊಟ್ಟ ಬರೋಬ್ಬರಿ 7 ಶಾಸಕರು, ಒಬ್ರಲ್ಲ ಇಬ್ರಲ್ಲ, ಟೋಟಲ್ 7 ಶಾಸಕರು. ರಾಜ್ಯ ಬಿಜೆಪಿಗೆ ಸಾಡೆ ಸಾತಿ ಶುರುವಾಯ್ತಾ? ಹಾಗಾದ್ರೆ ಒಬ್ರಲ್ಲ ಇಬ್ರಲ್ಲ, ಒಟ್ಟು 7 ಜನ ಪಕ್ಷ ದ್ರೋಹಿಗಳಿರುವಂಥದ್ದು. ಎಣಿಸ್ತಾ ಹೋದ್ರೆ 7ಕ್ಕೆ ಫುಲ್ ಸ್ಟಾಪ್ ಬರುತ್ತೆ. ಬಿಜೆಪಿಗೆ ಕೈ ಕೊಟ್ಟ ಬರೋಬ್ಬರಿ 7 ಶಾಸಕರು. 7 ಶಾಸಕರು ಬಿಜೆಪಿ ಕೈ ಕೊಟ್ಟಿರುವಂಥದ್ದು. ಒಬ್ರಲ್ಲ ಇಬ್ರಲ್ಲ ಸರ್, ನಾವು 3 ಜನದ ಹೆಸರನ್ನ ಉಲ್ಲೇಖ ಮಾಡಿದ್ವಿ, ಆ ಪ್ರಸ್ತಾಪ ಬಂತು, ಆ 3 ಜನದ ಹೆಸರು ಕೂಡ ಕೇಳಬಂತು. ಆದ್ರೆ ಇಲ್ಲಿ ಲೀಸ್ಟ್ ಹೋಗ್ತಾ ಹೋಗ್ತಾ ಜಾಸ್ತಿ ಆಗ್ತಾ ಇದೆ. 7 ಜನ ಇದೆ ಅಂತ ಹೇಳ್ತಾ ಇದ್ದಾರೆ. ಏನ್ ಹೇಳ್ತೀರಾ? ನಾನು ನಿಮ್ಗೆ ಆವಾಗಲೇ ಹೇಳಿದ್ನಲ್ಲ, ಇವಾಗ ಇದು ನನಗೆ ಇವಾಗಿನವರೆಗೂ ಮಾಹಿತಿ ಬಂದಿರುವಂತದ್ದು. ನನಗೆ ಮಾಹಿತಿ ಇದು ಮಾಧ್ಯಮಗಳಿಂದ, ನಿಮ್ಮಿಂದ, ನಿಮ್ಮ ಚಾನಲ್ ಇಂದ ಫಸ್ಟ್ ನೋಡ್ತಾ ಇದ್ದೀನಿ. ಮಾಧ್ಯಮಗಳಿಂದ ಮಾತ್ರ ನನಗೆ ಗೊತ್ತಾಗಿರುವಂತದ್ದು. ನಮ್ಮ ಪಕ್ಷ, ಅವರ ಪಕ್ಷದ ಒಂದು ಸಿಸ್ಟಮ್ ಇದೆ, ಅಲ್ಲಿ ಎಲ್ಲ ರಿವ್ಯೂ ಆಗುತ್ತೆ. ಅದರಿಂದಾಗಿ ಅಲ್ಲಿ ಅಧಿಕೃತ ಮಾಹಿತಿ ಬಂದ್ರೆ ನಮ್ಮ ಹಿರಿಯರು ಅದಕ್ಕೆ ತಕ್ಕದ ನಮ್ಮ ಪಾರ್ಟಿ, ನಾನು ಹೇಳಿದ್ನಲ್ಲ ನಿಮ್ಗೆ, ಆ ತರ ಏನ್ ಕ್ರಮ ಕೈಗೊಳ್ಬೇಕು ನಮ್ಮ ವರಿಷ್ಠ ನಾಯಕರು ತಗೊಂತಾರೆ. ಅದ್ ತಗೊಂಡ ತಕ್ಷಣನೇ ಫಸ್ಟ್ ರಾಜನಿವಾಸಿಗೆ ನಿಮಗೆ ಕಳಿಸ್ತೀನಿ ನಾನು. ಆಯ್ತಾ? ಆಯ್ತು, ನಿಮಗೆ ಸಿಗ್ಲಿ ಅಥವಾ ನಿಮ್ಗೆ ಕಳಿಸ್ತೀರಿ ಫಸ್ಟ್. 1. ಎರಡನೇದಾಗಿ ನಾನು ಆವಾಗಲೇ ಹೇಳಿದೆ ನಿಮ್ಗೆ, ವಿನಯ್ ಕಾರ್ತಿಕ್ ಅವರ ಗೆಲುವು ಅದೇನು ದೊಡ್ಡ ವಿಷಯ ಅಲ್ಲ. ಯಾಕಂತ ಹೇಳಿದ್ರೆ 140 ಸೀಟ್ ಅವರು ಇರೋದ್ರಿಂದ 28 ಇಂಟು 5 ಸೀಟ್ ಅವ್ರಿಗೆ ಬರುತ್ತೆ. ಅದರಲ್ಲಿ ನೀವೇನು ಡೈನಮೈಟ್ ಮತ್ತೆ ಏನೋ ಡಿಚ್ಚಿ ಇದನ್ನೆಲ್ಲ ಬಳಸಬೇಕಂತ ಅವಶ್ಯಕತೆ ಇಲ್ಲ. ಯಾಕಂತ ಹೇಳಿದ್ರೆ ಇದು ಕಳೆದ ಚುನಾವಣೆಯಲ್ಲಿ ರೆಸಾರ್ಟ್ ಪಾಲಿಟಿಕ್ಸ್ ನ ಮಾಡಿದ್ರಿ, ಅವ್ರೇನೋ ಮಾಡಿದ್ರು, ನೀವು ಕೂಡ ಮಾಡಿದೀರಾ ಅಲ್ವಾ? ಒಂದೇ ನಿಮಿಷ, ಅದು ಏನು ರೆಸಾರ್ಟ್ ಪಾಲಿಟಿಕ್ಸ್ ಏನಿಲ್ಲ. ಒಂದು ಸಲ ಸಭೆ ಸೇರಿ ಯಾಕಂದ್ರೆ ನಾನು ಅಲ್ಲಿ ಇದ್ದಿದ್ರಿಂದ ಹೇಳ್ತೀನಿ, ಎಲ್ಲರೂ ಸಭೆ ಸೇರಿದ್ರು. ಸಭೆ ಸೇರಿ ನೋಡಿ ಹಿಂಗೆ ಇದು ವಿಧಾನ ಪರಿಷತ್ ಚುನಾವಣೆ ಇದೆ, ಚುನಾವಣೆ ಇರೋದ್ರಿಂದ ಎಲ್ಲರೂ ಒಗ್ಗಟ್ಟಾಗಿ ನಮ್ಮ ಅಭ್ಯರ್ಥಿಯನ್ನ ಫಸ್ಟ್ ಗೆಲ್ಲಿಸೋಣ. ಅದಾದ ನಂತರ ಏನು ಉಳಿದಿದ್ದ ಸೀಟ್ ಇದನ್ನ JDS ಗೆ ಹಾಕೋಣ, ಸೆಕೆಂಡ್ ಪ್ರಿಫರೆನ್ಷಿಯಲ್. ಮತ್ತು ಕೆಲವರು ಈ ಸಲ ಮೊದಲ ಬಾರಿ ಗೆದ್ದವ್ರು ಇರ್ತಾರೆ, ತುಂಬಾ ಜನ ಹಳಬ್ರು ಇರ್ತಾರೆ, ಕೆಲವರು ಮೊದಲೇ ಬಾರಿ ಗೆದ್ದವ್ರು ಇರ್ತಾರೆ. ಅವರಿಗೆ ಒಂದಿಷ್ಟು ಗೈಡೆನ್ಸ್ ಕೊಡಲಾಗುತ್ತೆ. ಮತ್ತೆ ಒಂದು ಚುನಾವಣೆ ಅಂತ ಹೇಳಿದಾಗ ಎಲ್ಲರೂ ಒಗ್ಗಟ್ಟಾಗಿರಬೇಕು ಅನ್ನುವಂಥ ಒಂದು ಸಂದೇಶ ಕೂಡ ಹೊರಗಡೆ ಹೋಗ್ಲಿ ಅಂತ ಹೇಳಿ ಎಲ್ಲರೂ ಒಟ್ಟಾಗಿ ಒಂದು ಮಾತುಕತೆ ಮಾಡಿ ಹಿಂಗೆ ಒಗ್ಗಟ್ಟಾಗಿ ನಮ್ಮವರನ್ನು ಗೆಲ್ಲಿಸೋಣ ಅನ್ನುವಂಥದ್ದು ಬಿಟ್ರೆ ಅದರಲ್ಲೇನು ರೆಸಾರ್ಟ್ ರಾಜಕಾರಣನೋ ಬೇರೆ ಏನೋ ಮಾಡಬೇಕು ಅನ್ನುವಂಥದ್ದು ಏನೋ ಮಾಡಿಲ್ಲ ಅಲ್ಲಿ. ಎರಡನೇದಾಗಿ ಇವತ್ತು ನೀವು ಪ್ರೆಸ್ ಮೀಟ್ ಅನ್ನ ಸರಿಯಾಗಿ ಗಮನ ಮಾಡಿದ್ರೆ ಸುರ್ಜೇವಾಲಾ ಅವರು ಇರ್ಬೋದು, DK ಶಿವಕುಮಾರ್ ಅವರು ಇರೋದು, ಇದು ಒಂದು ಸಿದ್ದರಾಮಯ್ಯನವರ ಹೆಸರನ್ನೇ ತೆಗೆದುಕೊಂಡಿಲ್ಲ. ಅಂದ್ರೆ ಅಷ್ಟು ಬೇಗ ಒಂದು ಹಿಂದುಳಿದ ನಾಯಕ, ಒಂದು ಅಹಿಂದ ನಾಯಕರ ಹೆಸರನ್ನ ಅಷ್ಟು ಬೇಗ ಕಾಂಗ್ರೆಸ್ ಪಾರ್ಟಿ ಮರ್ತು ಬಿಡ್ತಾ ಅಥವಾ ಕಾಂಗ್ರೆಸ್ ಅಷ್ಟು ಬೇಗ ಒಬ್ಬ ಅಹಿಂದ ನಾಯಕ, ಒಬ್ಬ ಹಿಂದುಳಿದ ನಾಯಕ ಇವತ್ತು 140 ಸೀಟ್ ಬರಬೇಕಂದ್ರೆ ಅವರ ಕೊಡುಗೆ ಕೂಡ ದೊಡ್ಡದಿದೆ. ಆದ್ರೆ ಸಿದ್ದರಾಮಯ್ಯನವ್ರನ್ನ ಮರ್ತು ಬಿಟ್ರು.
ಕಾಂಗ್ರೆಸ್ ಪಕ್ಷದ ಹಳೆಯ ಚಾಳಿ ಏನಿದೆ ಏನಂತ ಹೇಳಿದ್ರೆ ನಾಯಕರನ್ನ ಬಳಸಿ ಬಿಸಾಕುವಂತದ್ದನ್ನ ಇಲ್ಲೂ ಕೂಡ ಮುಂದುವರಿಸಿದ್ದಾರೆ. ಅದಕ್ಕೋಸ್ಕರ ನನ್ನ ಧಿಕ್ಕಾರ ಇದೆ. ಎಸ್, ನಾನು ಕಾಂಗ್ರೆಸ್ ವಕ್ತಾರರ ಹತ್ರ ಹೋಗ್ತೀನಿ. ಸರ್, ಎಲ್ಲೋ ಒಂದು ಕಡೆ ಇವಾಗ ಆಲ್ರೆಡಿ ನಿಮ್ಮ ಮುಖದಲ್ಲಿ ಆ ಸಂತೋಷ, ನಾವು ಗೆದ್ದುಬಿಟ್ಟಿದೀವಿ, DKಶಿ ಅವ್ರು ಸಾಧಿಸ್ಬಿಟ್ರು, ಆ ಒಂದು ಸಂತೋಷ ನಿಮ್ಮ ಮುಖದಲ್ಲಿ ಕಾಣಿಸ್ತಾ ಇದೆ. ಪ್ರಾಮಾಣಿಕತೆಯಿಂದ ನೈತಿಕತೆಯಿಂದ ನೀವು ಗೆದ್ದಿದ್ದೀರಾ ಅಥವಾ ನೈತಿಕತೆಯನ್ನ ಉಳಿಸ್ಕೊಂಡಿದ್ದೀರಾ? ಕ್ರಾಸ್ ವೋಟಿಂಗ್ ಹಾಕಿ ಯಾವುದೋ ಕಳ್ಳ ಮತದಾನದಿಂದ ಗೆದ್ದಿರುವಂತದ್ದು ಆ ಸಂಭ್ರಮ ನಿಮ್ಮ ಮುಖದ ಮೇಲೆ ಕಾಣಿಸ್ತಾ ಇದೆ. ಪ್ರಜಾಪ್ರಭುತ್ವದ ಅಣುಕಲ್ವ ಸರ್ ಇದು? ಅಲ್ಲಿ ಅಣುಕು ಮತದಾನವನ್ನ ಮಾಡಿ ನಿಮ್ಮ ಶಾಸಕರಿಗೆ ಹೇಗೆ ಮತದಾನ ಮಾಡಬೇಕು ಅಂತ ಹೇಳ್ಕೊಡ್ತೀರಾ? ಆ ಶಾಸಕರಿಗೆ ಮತದಾನ ಮಾಡೋದು ಹೇಗೆ ಅನ್ನೋದು ಕೂಡ ಗೊತ್ತಿಲ್ವಾ ಅಥವಾ ಭೀತಿ ಎದುರಾಗ್ಬಿಟ್ಟಿತ್ತ ಕಳ್ಕೊಳ್ತೀವಿ ಅಂತ? ನೋಡಿ ಮೇಡಮ್, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಶಾಸಕರಾಗಬೇಕಾದ್ರೇ ಅವರ ಪ್ರಬದ್ಧತೆಯನ್ನು ಬಂದಿರುತ್ತೆ. ಮೊದಲ ಬಾರಿ ಬಂದಂಥ ಶಾಸಕರುಗಳಿಗೆ ಏನು ಇರುಸು ಮುರುಸು ಆಗ್ಬೋದು ಅನ್ನೋ ಉದ್ದೇಶದಿಂದ ಸಭೆಯನ್ನು ಸೇರ್ತಾರೆ. ನಮ್ಮ ಸ್ನೇಹಿತರು ಹೇಳ್ತಾ ಇದ್ರು, ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಹಿಂದಿನ ನಾಯಕ ಸಿದ್ದರಾಮಯ್ಯ ಅವರ ಹೆಸರನ್ನು ತೆಗೆದುಕೊಳ್ಳಿಲ್ಲ ಅಂತೇಳಿ BK ಹರಿಪ್ರಸಾದ್ ಅವರು ಈ ರಾಜ್ಯದ BK ಹರಿಪ್ರಸಾದ್ ಅವರು ತಗೊಂಡಿಲ್ಲ, PCC ಅಧ್ಯಕ್ಷರಿದ್ದಾರೆ, ಅವರು ಎಲ್ಲ ಹೆಸರನ್ನ ಅವರ ಎಲ್ಲರ ಹೆಸರನ್ನು ತೆಗೆದುಕೊಂಡಿದ್ದಾರೆ. ಅವರ ನೇತೃತ್ವದಲ್ಲಿ ನಡೆದಿದೆ. ಒಂದ್ ನಿಮಿಷ. ಹಾಗೆ ಮಹಂತೇಶ್ ಅವರೇ, ನಿಮ್ಗೆ ಇವಾಗ ಬಿಡದಿ ರೆಸಾರ್ಟ್ ನಲ್ಲಿ ಇದ್ರಿ, 2 ದಿನ ಅಲ್ಲೇ ಇದ್ರಿ. ಈ ಒಂದು ಕಳ್ಳಾಟ ಆಡೋದಕ್ಕೆ ಟ್ರೈನಿಂಗ್ ಅನ್ನ ಕೊಟ್ಟಿದ್ದಂತದ DKಶಿ ಅವರು. ನೋಡಿ, ನಮಗೆ 28x5 140 ಆಗ್ಬೇಕಾಗಿತ್ತು. ನಮಗೆ ಸರಳ ಬಹುಮತ, ನಮ್ದು ಆಲ್ರೆಡಿ 135 ಸೀಟ್ ಇತ್ತು. ಇನ್ನು 4ರಿಂದ 5 ಸೀಟ್ ಬೇಕಾಗಿತ್ತು. 3 ಸೀಟು ಬಿಜೆಪಿಯವರು ಕೊಟ್ಟರು, 2 ಸೀಟು ಪಕ್ಷೇತರ ಕೊಟ್ಟಿದ್ದಾರೆ. ನಮಗ್ ಗೆಲುವಿನ ಸರಳವಾದ ಒಂದು ಅದಾಯಿತು, ಸರಳವಾಗಿ ಗೆದ್ದಿದ್ದೇವೆ. ನಾವು ಅವ್ರು ಬೇಡ ಅಂದ್ರು ಸಹ ಇಲ್ಲಿ ಕೇಳಿ, ನಾವು ಅವ್ರು ಬೇಡ ಅಂದ್ರು ಸರಳವಾಗಿ ಗೆದ್ದಿದ್ದೀರಾ ಅಥವಾ ಸ್ಕ್ಯಾಮ್ ಮಾಡಿ ಗೆದ್ದಿದ್ದೀರಾ? ಸರಳತೆಯಲ್ಲಿ 100ಕ್ಕೆ 140 ಬೇಕಾಗಿತ್ತು. ಅವ್ರು ಹೆಚ್ಚುವರಿ ಹಾಕಿದ್ದಾರೆ. ನಾವು ವಿ ಆರ್ ನಾಟ್ ಅಕ್ಸೆಪ್ಟಿಂಗ್ ದಟ್ ಆಲ್. 7 ಜನ ಬಿಜೆಪಿ ಯಾವ ಲಾಭದಲ್ಲಿ ಸಪೋರ್ಟ್ ಮಾಡಿದ್ರು? ಯಾವ ಲಾಭದಲ್ಲಿ ಸಪೋರ್ಟ್ ಮಾಡಿದ್ರು ನಿಮ್ಗೆ? ಲಾಭ ಏನ್ ಸಿಕ್ಕಿದೆ ಅವ್ರಿಗೆ? ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ನೀವು ಕೊಟ್ಟಿದ್ದ ಆಫರ್ ಏನು ಸರ್? ನೋ ಆಫರ್ ಇಲ್ಲ. ನಮಗೆ 140 ವೋಟಿಂಗ್ ಬೇಕಾಗಿತ್ತು, ನಮ್ಮಲ್ಲಿದೆ. ಯಾವ ಆಫರ್ಗಳಿಲ್ಲ. ಅವರು ಪ್ರೀತಿಯಿಂದ ಬಂದು ನಮ್ಮ ಮನೆ ಬಾಗಿಲನ್ನು ನಾವು ಸ್ವಾಗತ ಮಾಡಿದ್ದೇವೆ. ಅದರಲ್ಲಿ ಯಾವುದೇ ಚಾನ್ಸ್ ಇಲ್ಲ. ಇಡೀ ರಾಜ್ಯದ ವ್ಯವಸ್ಥೆಯಲ್ಲಿ ಕಾಂಗ್ರೆಸ್ ಪಕ್ಷ ಉತ್ತಮ ಆಡಳಿತವನ್ನು ಕೊಡುವ ನಿಟ್ಟಿನಲ್ಲಿ ನಾವು ಪ್ರಾಮಾಣಿಕವಾದ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ, ಇನ್ನೂ ಮಾಡ್ತೇವೆ. ಇನ್ನು ಯಾರು ಬರ್ತಾರೆ, ಯಾವ ಶಾಸಕರುಗಳಿಗೂ ಪಕ್ಷಾತೀತವಾಗಿ ಸರ್ಕಾರದ ಏನು ಯೋಜನೆಗಳಿದಾವೆ ಅವನ್ನೆಲ್ಲ ತಲುಪಿಸುವಂಥ ವ್ಯವಸ್ಥೆಯನ್ನು ನಮ್ಮ ಸರ್ಕಾರ ಬದ್ಧವಾಗಿದೆ ಅನ್ನೋ ಮಾತನ್ನು ಸ್ಪಷ್ಟಪಡಿಸಿ, ಗೆಲುವಿಗೆ ಕಾರಣವಾದಂಥ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರಿಗೆ, ಕಾಂಗ್ರೆಸ್ಸಿನ ಅಭಿಮಾನಿಗಳಿಗೆ ಮತ್ತು ಶಾಸಕರುಗಳಿಗೆ, ಉಳಿದ ಎಲ್ಲ ಪಕ್ಷದ ಸದಸ್ಯರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನ ಸಲ್ಲಿಸ್ತೇವೆ. ನಮಸ್ಕಾರ. ಎಸ್, 3 ಜನಕ್ಕೂ ಕೂಡ ಧನ್ಯವಾದಗಳು ಸರ್. ನೋಡಿ, ರಾಜಕೀಯ ಏನೇ ಆಗ್ತಾ ಇರ್ಬೋದು, ಪ್ರಜಾಪ್ರಭುತ್ವವನ್ನ ನಾವೆಲ್ಲರೂ ಕೂಡ ಕಾಪಾಡ್ತಿದ್ದೀವಿ, ಆ ಒಂದು ಹೊಣೆಗಾರಿಕೆ ನಮ್ಮ ಮೇಲೂ ಕೂಡ ಇದೆ. ಆದ್ರೆ ರಾಜಕಾರಣಿಗಳು ಅದೆಲ್ಲವನ್ನ ಕೂಡ ಮರೆತು ಕೇವಲ ರೆಸಾರ್ಟ್ ಪಾಲಿಟಿಕ್ಸ್ ಅನ್ನ ಶುರು ಮಾಡ್ಕೊಳ್ತಿದ್ದಾರೆ. ಆದ್ರೆ ರಾಜಕಾರಣಿಗಳ ಮೇಲೂ ಕೂಡ ಪ್ರಜಾಪ್ರಭುತ್ವವನ್ನ ಉಳಿಸೋದು, ಬೆಳೆಸೋದು, ಜೊತೆಯಲ್ಲಿ ಅದನ್ನ ಕಾಪಾಡೋದು ಅವ್ರ ಮೇಲೂ ಕೂಡ ಇದೆ. ಅದನ್ನ ಅವರು ಕೂಡ ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಇದೇ ತರಹದ ಡಿಬೇಟ್ಗಳು ನಿಮ್ಮ ರಾಜ್ ನ್ಯೂಸ್ ನಲ್ಲಿ ಪ್ರಸಾರ ಆಗ್ತಾ ಇರುತ್ತೆ. ನೋಡ್ತಾ ಇರಿ ರಾಜ್ ನ್ಯೂಸ್ ಕನ್ನಡ, ಜನಸೇವೆಗೆ ನಾವು ಸದಾ ಸಿದ್ಧ.